ಪರಾಶರಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಇಡೀ ಒಂದು ವಿಶ್ವ, ಅದು ವಿಶ್ವ ಅನ್ನೋದು ಒಂದು ಅಶ್ವತ್ಥ ಮರ. ಅದರ ಟೊಂಗೆ ಟಿಸಲುಗಳು, ಅದರ ಕಾಂಡ, ಅದರ ಬೇರು, ಅದರ ಮೂಲ, ಅದರಲ್ಲಿ ಚಿಗುರುವ ಚಿಗುರೆಲೆಗಳು, ಅದರ ಹಣ್ಣಾದ ಎಲೆಗಳು ಎಲ್ಲ ಒಂದು ವೃಕ್ಷದ ರೂಪಕದಲ್ಲಿ ಏನು ಹೇಳಬೇಕೋ ಅದೆಲ್ಲವನ್ನು ಕೂಡ ಕೃಷ್ಣ ವಿವರಿಸಿದ. ಉಪನಿಷತ್ನಲ್ಲಿರೋದು ಬರೇ ಊರ್ಧ್ವಮೂಲಃ ಅವಾಕ್ಷಾಖಃ ಅಷ್ಟೇ, ಯಶೋಶ್ವತ್ಥಃ ಅಂತ. ಉಳಿದ ವಿವರಗಳು ಉಪನಿಷತ್ನಲ್ಲಿ ಇಲ್ಲ. ಇನ್ನೊಂದು ಬ್ರಾಹ್ಮಣದಲ್ಲಿ ಬಂದಿದೆ, ಅಲ್ಲಿಯೂ ಊರ್ಧ್ವಮೂಲಂ ಅಧಃಶಾಖಂ ಅಂತ ಅಷ್ಟೇ ಹೇಳಿದ್ದಾರೆ. ಇದೇ ಅನುಪೂರ್ವಿಯ ಮಂತ್ರವು ಇನ್ನೊಂದು ಕಡೆ ವೇದದಲ್ಲಿ ಬಂದಿದೆ. ಆದರೆ ಇಡೀ ಮರದ ಪೂರ್ಣ ವಿವರ ಇಲ್ಲ. ಅದರ ಪೂರ್ತಿ ವಿವರವನ್ನು ಕೃಷ್ಣ ಕೊಟ್ಟ ಮೇಲೆ ಒಂದು ಎಚ್ಚರ ಕೊಡ್ತಾನೆ ನಮಗೆ. ಮೊದಲು ವಿಶ್ವದ ವಿವರವನ್ನು ಕೊಟ್ಟದ್ದರಿಂದ ಒಂದು ಸಂಗತಿ ಗೊತ್ತಾಯಿತು. ಏನು ಅಂದರೆ, ವಿಶ್ವ ಅನ್ನೋದೊಂದು ಉಂಟೋ ಇಲ್ವೋ ಅಂತ ಕೆಲವರಿಗೆ ಸಂಶಯ ಉಂಟು ಇನ್ನೂ ಕೂಡ. ಅದು ಉಂಟೋ ಈ ಕಡೆ ಇಲ್ವೇ ಇಲ್ವೋ ಅಂತ. ಕೃಷ್ಣ ಉಂಟು ಅಂತ ಹೇಳ್ತಾನೆ, ಅದರ ರೂಪ ಹೇಳ್ತಾನೆ, ಅದರ ಟೊಂಗೆ ಟಿಸಲುಗಳನ್ನು ಹೇಳ್ತಾನೆ, ಅದರ ಪೂರ್ತಿ ಡಿಸ್ಕ್ರಿಪ್ಷನ್ ಕೊಡ್ತಾನೆ. ಅಂದರೆ ವಿಶ್ವ ಇದೆ ಅಂತಾಯಿತು. ಹಾಗಾದ್ರೆ ನಾವು ಕಾಣುವಂಥ ವಿಶ್ವ ಅಲ್ವ ಅದು? ನಮ್ಗೆ ಗೊತ್ತು, ನಾವು ಕಾಣ್ತಾ ಇದ್ದೇವೆ, ಅದರಲ್ಲಿ ಹೇಳಲಿಕ್ಕೇನುಂಟು? ಅದು ಕೃಷ್ಣ ಒಂದು ಎಚ್ಚರ ಕೊಡ್ತಾನೆ. ನರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನಚಾದಿಹಿ ನಚ ಸಂಪ್ರತಿಷ್ಠಾ ನರೂಪಂ ಅಸ್ಯ ಇಹ ತಥೋಪಲಭ್ಯತೆ. ಈ ಪ್ರಪಂಚದಲ್ಲೇ ಇದ್ದು ನೀನು ನೋಡಿದರೆ ಈ ಪ್ರಪಂಚ ನಾನು ಹೇಳಿದ ಹಾಗೆ ನಿನಗೆ ಕಾಣೋದಿಲ್ಲ ಅಂತಾರೆ. ಅಸ್ಯ ರೂಪಂ ಇಹ, ಈ ಪ್ರಪಂಚದಲ್ಲೇ ಇದ್ದು ನೀನು ಪ್ರಪಂಚವನ್ನು ನೋಡಿದರೆ ಅದು ಹೇಗಿದೆಯೋ ಹಾಗೆ ಕಾಣೋಲ್ಲ ಅಂತ. ಇವಾಗ ವಾಸ್ತವಿಕವಾಗಿ ಇಲ್ಲಿ ಕೂತ್ರೆ ಚಂದ್ರ ಕಾಣ್ತಾನೆ, ಆದರೆ ಭೂಮಿ ಹೇಗಿದೆ ಅಂತ ಕಾಣೋಲ್ಲ ನಮಗೆ. ಅದು ಚಂದ್ರಲೋಕದಲ್ಲಿ ಹೋಗಿ ಫೋಟೋ ತೆಗೆದರೆ ಭೂಮಿ ಚಂದ್ರನ ಹಾಗೆ ಕಾಣುತ್ತೆ. ಅಂದರೆ ನಾವು ಎಲ್ಲಿ ಇರ್ತೇವೋ ಅಲ್ಲೇ ನಿಂತು ನೋಡಿದರೆ ಆ ವಸ್ತು ಪೂರ್ತಿ ಕಾಣೋದೇ ಇಲ್ಲ ನಮಗೆ. ಮತ್ತು ಹೇಗಿದೆಯೋ ಹಾಗೆ ಅಂತೂ ಖಂಡಿತ ಕಾಣೋಲ್ಲ. ಕೃಷ್ಣ ಹೇಳೋದು ತಥಾ ಅಂದರೆ ಹಾಗೆ. ಹೇಗೆ ಅಂದರೆ ಹೇಗೆ ನಾನು ಹೇಳಿದೆನೋ ಹಾಗೆ ಕಾಣೋಲ್ಲ ನಿಮಗೆ. ಇದರ ಮೂಲದಲ್ಲಿ ಭಗವಂತ ಇದ್ದಾನೆ, ಪ್ರಕೃತಿ ಇದ್ದಾಳೆ, ಚಿತ್ ಪ್ರಕೃತಿ ಇದ್ದಾಳೆ, ಜಡ ಪ್ರಕೃತಿ ಇದೆ. ಆಮೇಲೆ ಚತುರ್ಮುಖಾದಿ ದೇವತೆಗಳು ಅದರ ಕಾಂಡದ ಸ್ಥಾನದಲ್ಲಿ, ಆಮೇಲೆ ಇಂದ್ರಾದಿ ದೇವತೆಗಳು ಅದರ ಟೊಂಗೆ ಟಿಸುಲುಗಳು, ಆಮೇಲೆ ಕೆಳಗೆ ಮನುಷ್ಯರು, ರಾಕ್ಷಸರು, ದೈತ್ಯರು, ಆಮೇಲೆ ವನಸ್ಪತಿಗಳು, ಆಮೇಲೆ ಪ್ರಾಣಿಗಳು, ಪಕ್ಷಿಗಳು, ಇವೆಲ್ಲ ಕೆಳಕ್ಕೆ ಹೋದಾಗ ಟಿಸುಲುಗಳು ಎಲ್ಲ ಇವೆ. ಈ ನಿಮಗೆ ಮರವೂ ಕಾಣೋದಿಲ್ಲ, ಟೊಂಗೆ ಟಿಸುಲು ಕಾಣೋಲ್ಲ, ಅದರ ಮೂಲದ ಬೇರೂ ಕಾಣೋಲ್ಲ, ಏನೂ ಕಾಣೋಲ್ಲ. ನಿಮಗೆ ನಾನು ಹೇಳಿದ ಹಾಗೆ ಈ ಪ್ರಪಂಚ ಕಾಣೋಲ್ಲ. ನರೂಪಂ ಅಸ್ಯ ಇಹ ಅಂದರೆ ರೂಪ ನಿಮಗೆ ಕಾಣೋಲ್ಲ ಅಂದಮೇಲೆ ಅದಕ್ಕೊಂದು ರೂಪ ಇದೆ ಅಂತ ಆಯ್ತು. ಮತ್ತೆ ಅವನು ಸ್ಪಷ್ಟವಾಗಿ ಕೃಷ್ಣ ಹೇಳ್ತಾನೆ, ಪ್ರಪಂಚಕ್ಕೆ ಅದರದ್ದೇ ಆದ ಒಂದು ಆಕಾರ ಇದೆ, ಒಂದು ರೂಪ ಇದೆ, ಒಂದು ಅಸ್ತಿತ್ವ ಇದೆ. ಆದರೆ ಅದು ಹೇಗೆ ಇದೆ ಹಾಗೆ ನಿಮಗೆ ಕಾಣೋಲ್ಲ. ಇವಾಗ ಸತ್ಯ ಅಲ್ವಾ ಅದು? ಯಾವುದು ಈಗ ನಾವು ಅಲ್ಲಿಂದ ಅವನು ಕೃಷ್ಣ ಹೇಳಿದ ವಿಶ್ವದ ವೃಕ್ಷದ ಅನುಸಂಧಾನ ಬಿಡಿ. ಯಾವುದೇ ಒಂದು ವಸ್ತು ನಾವು ಬೇರೆ ಬೇರೆ ನಿಟ್ಟಿನಲ್ಲಿ ನೋಡಿದ್ರೆ ಬೇರೆ ಬೇರೆ ಥರ ಕಾಣುತ್ತೆ. ಒಂದೇ ತಂಬಿಗೆಯನ್ನು ನಾವು ನೀರಿಗೆ ಇಳಿಸಿದರೆ ನೀರಿನ ಒಳಗೆ ಇರತಕ್ಕಂತಹ ಪಾತ್ರೆ
ಅದು ನೀರಿನಲ್ಲಿ ಎಷ್ಟು ಆಳದಿರುತ್ತೋ ಅಷ್ಟು ಆಳದ ಕಾಣೋಲ್ಲ. ಏನು ಒಂದು ಗೇಣು ಮೇಲೆ ಒಂದೇ ಗೇಣು ನೀರಿರೋದು ಅಂತ ಹೇಳಿದ್ರೆ ಒಂದು ಮಾರು ಮೇಲೆ ಬರುತ್ತೆ, 2 ಮಾರು ಮೇಲೆ ಬರುತ್ತೆ. ಪ್ರತಿಯೊಂದು ವಸ್ತುವು ಯಾವುದೇ ಒಂದು ವಸ್ತುವನ್ನು ಪರ್ಫೆಕ್ಟಾಗಿ ಅಂದರೆ ಪರಿಪೂರ್ಣವಾಗಿ ಮತ್ತು ಸಮಗ್ರವಾಗಿ ತಿಳ್ಕೊಳ್ಳೋಕ್ಕಾಗೋದೇ ಇಲ್ಲ ಯಾವ ವಸ್ತುವನ್ನು ಕೂಡ. ಇದನ್ನು ಹಿಂದೆ ಒಂದು ಮಾತು, ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಹ ನ ಶಕ್ನೋತಿ ಅಂತ ಅನ್ನತಕ್ಕಂಥ ಒಂದು ಮಾತನ್ನು ಆಚಾರ್ಯರು ಹೇಳಿದರು. ಯಾವುದೇ ಪ್ರಪಂಚವನ್ನೆಲ್ಲ ತಿಳಿಯೋದು ಬಿಡಿ, ಯಾವುದೋ ಒಂದು ಅಂದರೆ ಇವತ್ತು ಉಂಟಲ್ಲ ಸ್ಪೆಷಲೈಸೇಷನ್ ಇನ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಯಾವುದೋ ಒಂದು ವಿಷಯದಲ್ಲಿ ಸ್ಪೆಷಲೈಸೇಷನ್, ಒಂದು ವಿಷಯದಲ್ಲಿ ನಾವು ಪೂರ್ತಿ ತಿಳ್ಕೊಳ್ತೇವೆ ಅಂದರೆ ಆಚಾರ್ಯ ಹೇಳ್ತಾರೆ ಸ್ಪೆಷಲೈಸೇಷನ್ ಅನ್ನೋದೇ ಮೂರ್ಖತನ. ಯಾಕೆಂದರೆ ಈ ಇಡೀ ವಿಶ್ವ ತಿಳಿಯದೇ ಇದ್ದರೆ ಯಾವೊಂದು ವಸ್ತುವು ತಿಳಿಯೋಲ್ಲ ಅಂತ. ಒಂದು ವಸ್ತುವನ್ನು ಪೂರ್ಣ ತಿಳಿಯಬೇಕಾದ್ರೆ ಇಡೀ ಪ್ರಪಂಚವನ್ನು ಪೂರ್ಣ ತಿಳಿಯಬೇಕು. ಆದರೆ ನಾವು ಒಂದು ವಸ್ತುವಿನಲ್ಲಿ ಪೂರ್ಣ ತಿಳಿತೇವೆ ಅಂತ ಪ್ರಯತ್ನ ಮಾಡ್ತೇವಲ್ಲ, ಇದು ಹುಚ್ಚು. ಇವಾಗ ನಮ್ಮಲ್ಲಿ ವೈದ್ಯಶಾಸ್ತ್ರದಲ್ಲಿ ದುರಂತ ನಡೀತಾ ಇದೆ, ಎಲ್ಲದಲ್ಲೂ ಇದೆ ವೈದ್ಯಶಾಸ್ತ್ರದಲ್ಲಿ. ಅವನು ಡಾಕ್ಟ್ರು ಬೋರ್ಡ್ ಹಾಕ್ತಾರೆ, ನಾವು ಕಣ್ಣಿನ ಸ್ಪೆಷಲಿಸ್ಟು ENT, ನಾವು ಕಣ್ಣು ಕಿವಿ ಏನೋ ಮೂಗು ವ್ಯತ್ಯಾಸ ಇದ್ದರೆ ಹೇಳ್ರಿ, ಮತ್ತು ಕೈಕಾಲು ನಮ್ಮ ಹತ್ರ ಬರಬೇಡ್ರಿ, ನಮ್ಗೆ ಗೊತ್ತಿಲ್ಲ. ಮತ್ತೊಬ್ಬ ಪೋಡಿಯಾಟ್ರಿಸ್ಟು, ಅವನಿಗೆ ನಮ್ಮ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಮಾತ್ರ ನನ್ನ ಹತ್ರ ಬರ್ರಿ, ಉಳಿದದ್ದು ವಿಷಯ ನನಗೆ ಗೊತ್ತೇ ಇಲ್ಲ ಮೇಲಿನದ್ದು. ಐ ಆಮ್ ಸ್ಪೆಷಲಿಸ್ಟ್ ಇನ್ ಪೋಡಿಯಾಟ್ರಿ. ಇದು ಏನು ಅಂದರೆ ದೇಹ ಅನ್ನೋದನ್ನು ತುಂಡು ತುಂಡು ಮಾಡಿ ಸ್ಪೆಷಲೈಸೇಷನ್. ಇಡೀ ದೇಹಕ್ಕೆ ಒಂದು ಅಖಂಡವಾದ ಅಸ್ತಿತ್ವ ಇದೆ ಅನ್ನೋದೇ ಗೊತ್ತಿಲ್ಲ. ಅದನ್ನ ಕಾಲಿಗೆ ಇವರೇನೋ ಟ್ರೀಟ್ಮೆಂಟ್ ಕೊಟ್ಟೋದ್ರಿಂದ ಕೈಗೆ ತೊಂದರೆ ಆಗುತ್ತೆ, ಅದು ಕೈಗೆ ಗೊತ್ತಿಲ್ಲ ಅವರಿಗೆ, ಅದು ಕೈಗೆ ಡಾಕ್ಟ್ರ್ ಹತ್ರ ಹೋಗ್ರಿ, ನಮ್ಗೆ ಗೊತ್ತಿಲ್ಲ. ಸರಿ, ಕೈಗೆ ಟ್ರೀಟ್ಮೆಂಟ್ ಕೊಟ್ಟೋದ್ರಿಂದ ಇವನೇನೋ ಕಣ್ಣಿಗೆ ತೊಂದರೆ ಆಯಿತು, ಅದು ಕಣ್ಣಿನ ಡಾಕ್ಟ್ರ್ ಹತ್ರ ಹೋಗ್ರಿ, ನನಗೆ ಗೊತ್ತಿಲ್ಲ. ಅಂದರೆ ಒಂದೊಂದು ವಿಷಯದಲ್ಲೂ ಸ್ಪೆಷಲೈಸ್ ಮಾಡಿಕೊಂಡು ಏನು ಮಾಡ್ತಾ ಇದೆ ಅಂದರೆ ರೋಗಿಯನ್ನು ಬಲಿಪಶು ಮಾಡೋದಷ್ಟೇ. ಇದನ್ನು ಅಲೆಕ್ಸಿಸ್ ಕ್ಯಾರೆಲ್ಲು ಬಹಳ ದುಃಖದಿಂದ ಭಾಳ ಹಿಂದೆ ಹೇಳಿದ್ದ. ಮ್ಯಾಂದಿ ಅನ್ನೋ ನನ್ನ ಪುಸ್ತಕದಲ್ಲಿ ಅವನು ಹೇಳ್ತಾನೆ, ಈ ದೇಹವನ್ನು ವಿಭಾಗ ಮಾಡಿ ಕಂಪಾರ್ಟ್ಮೆಂಟಲೈಸೇಷನ್, ಒಂದೊಂದು ತುಣುಕಿನ ಸ್ಪೆಷಲೈಸೇಷನ್ ಮಾಡಿ ವೈದ್ಯಶಾಸ್ತ್ರ ಕೆಟ್ಟು ಹೋಯಿತು. ಇಡೀ ದೇಹಕ್ಕೆ ಒಂದು ಅಖಂಡವಾದ ಲಿಂಕ್ ಇದೆ, ಒಂದಕ್ಕೊಂದು ಹೆಣೆದುಕೊಂಡಿದೆ ಅನ್ನೋ ಎಚ್ಚರ ಇಲ್ಲದೆ ವೈದ್ಯಶಾಸ್ತ್ರ ಮನುಷ್ಯರನ್ನು ಬಲಿಪಶು ಮಾಡ್ತಾ ಇದೆ ಅಂತ ಹೇಳ್ತಾನೆ. ಬಹಳ ಹಿಂದೆ ಬರೆದವನು ಮಾತು. ಅದನ್ನ ಯಾವುದೇ ಒಂದು ವಸ್ತು ತಿಳ್ಕೊಳ್ಬೇಕಾಗಿದ್ದರೆ, ಈ ದೇಹದ ಯಾವುದೇ ಒಂದು ಭಾಗವನ್ನು ನೀವು ತಿಳ್ಕೋಬೇಕಾಗಿದ್ದರೆ ಇಡೀ ದೇಹದ ಪರಿಚಯ ಇರಬೇಕು. ಇಲ್ಲದೇ ಇದ್ದರೆ ನಮ್ಮ ಆಧುನಿಕ ವೈದ್ಯಶಾಸ್ತ್ರದಂತೆ ಒಂದು ರೀತಿ ಅಪಾಯಕಾರಿ. ಅದು ನಾವು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಬಲಿಪಶುಗಳು ಅಷ್ಟೇ ಡಾಕ್ಟ್ರುಗಳಿಗೆ, ಆ ಥರ ಆಗಿ ಹೋಗುತ್ತೆ. ಪ್ರತಿಯೊಂದು ವಸ್ತುವನ್ನು ನಾವು ನೋಡುವಾಗ ಇದು ಸುಮ್ಮನೆ ಇವತ್ತು ಒಂದು ಅಧ್ಯಯನ ಶಿಕ್ಷಣ ಪದ್ಧತಿಯಲ್ಲಿರುವ ದೋಷಕ್ಕೋಸ್ಕರ ಇದನ್ನು ಹೇಳಿದೆ. ಯಾವುದೇ ಒಂದನ್ನು ನಾವು ನೋಡುವ ದೃಷ್ಟಿಕೋನದಿಂದ ಒಂದೊಂದು ವಸ್ತು ಒಂದೊಂದು ಥರ ಕಾಣುತ್ತೆ. ಅದೊಂದು ಸಮಸ್ಯೆ ಇದೆ. ನಾವು ಒಂದೇ ವಸ್ತುವನ್ನು 10 ಜನ ನೋಡಿದ್ರೆ 10 ಜನರಿಗೆ 10 ಥರ ಕಾಣುತ್ತೆ ಅದು. ಯಾಕೆಂದರೆ ನಮ್ಮ ಮನಸ್ಥಿತಿಗೆ ತಕ್ಕಂತೆ ನಾವು ಅದನ್ನು ಗ್ರಹಿಸ್ತೇವೆ, ಅಥವಾ ನಮ್ಮ ಒಲವು ನಿಲುವಿಗೆ ತಕ್ಕಂತೆ ನಾವು ಅದನ್ನು ಗ್ರಹಿಸ್ತೇವೆ. ನಮಗೆ ಆ ವಸ್ತು ಇಷ್ಟವಾದರೆ ಬಹಳ ಖುಷಿ ಆಗುತ್ತೆ. ಆ ವಸ್ತುವನ್ನು ನೋಡಿದಾಗ ಅದರ ಸೌಂದರ್ಯವನ್ನು ಮಾತ್ರ ನಾವು ಸವಿತೇವೆ. ಆ ವಸ್ತು ಇಷ್ಟ ಅಲ್ಲದೇ ಇದ್ದರೆ ಅದರಲ್ಲಿ ಎಷ್ಟೇ ಸೌಂದರ್ಯ ಇರಲಿ, ಅದರಲ್ಲಿ ಎಲ್ಲಿ ಡಿಫೆಕ್ಟ್ ಇದೆ, ಎಲ್ಲಿ ದೋಷ ಇದೆ, ಎಲ್ಲಿ ಅದನ್ನು ನಾವು ಗಾಳಿ ಹಿಡಿಯಲಿಕ್ಕಾಗುತ್ತೆ, ಅದು ಮಾತ್ರ ಯೋಚನೆ ಹೋಗುತ್ತೆ ತಲೆಗೆ. ಒಳ್ಳೆಯ ಅಂಶ ಬರುವುದೇ ಇಲ್ಲ. ಯಾರೋ ಒಬ್ಬರು ಒಂದು ಮಾತು ನನ್ನ ಕಿವಿಗೆ ಬಿತ್ತೊಮ್ಮೆ, ಯಾರೋ ಒಬ್ಬರನ್ನೊಬ್ಬರು ಹೊಗಳ್ತಾ ಇದ್ದರು. ಅವ್ರು ತುಂಬ ಪಾಪ ಒಳ್ಳೆಯ ಜನ, ಚೆನ್ನಾಗಿ ಓದ್ಕೊಂಡಿದ್ದಾರೆ, ಒಳ್ಳೆ ಹೌದ್ರಿ ಈಗ ಓದ್ಕೊಂಡಿದ್ರು, ಹಿಂದೆ ಸಿಗರೇಟ್ ಸೇರ್ತಾಯಿದ್ರು ಗೊತ್ತಾ ನಿಮಗೆ ಅಂತ ಇವರು ಹೇಳ್ತಾ ಇದ್ದಾರೆ. ಅಂದರೆ ಅವರು ಈಗ ಓದಿದ್ದೆಲ್ಲ ದಂಡ, ಹಿಂದೆ ಅದು ಈಗ ಬಿಟ್ಟಿದ್ದು, ಹಿಂದೆ ಎಲ್ಲೋ ಬುದ್ಧಿ ಇಲ್ಲದೆ ಇದ್ದಾಗ ಸಿಗರೇಟ್ ಸೇತಿದ್ದು ದೊಡ್ಡ ಸಂಗತಿ ಆಯ್ತು ಅವ್ರು. ಯಾಕೆಂದರೆ ಅವರಿಗೆ ಒಳ್ಳೆಯದು ಕಾಣುವುದೇ ಇಲ್ಲ, ಕೆಟ್ಟದ್ದು ಮಾತ್ರ ಕಾಣುತ್ತೆ. ನಮ್ಮ ಕಣ್ಣು, ನಮ್ಮ ಮನಸ್ಸು ಯಾವುದನ್ನು ಗ್ರಹಣ ಮಾಡುತ್ತೆ ಅನ್ನೋದರಿಂದ ವಸ್ತು ಯಾವುದನ್ನೋದು ಮುಖ್ಯ ಅಲ್ವೇ ಅಲ್ಲ. ನಮಗೆ ಆ ವ್ಯಕ್ತಿಯ ಮೇಲೆ ಸಂಪ್ರತಿಪತ್ತಿ ಇಲ್ಲ, ಅವನ ಎಲ್ಲ ಒಳ್ಳೆಯತನಗಳು ನಮ್ಗೆ ಕಾಣುವುದೇ ಇಲ್ಲ. ಅವನು ಎಲ್ಲೋ ಚಿಕ್ಕನ್ನಲ್ಲಿ ಬೀಡಿ ಎಳಿತಿದ್ದ, ಸಿಗರೇಟ್, ಅದು ಸಂಗತಿ ಕಾಣುತ್ತೆ. ಈಗ ಅದು ಬಿಟ್ಟರೆ ಮುಂದೆ ಹಿಂದೆ ಎಳಿತಿದ್ದ ಅಲ್ವ, ಅದಕ್ಕೇನಂತೀರಿ ಅಂತಾರೆ ಅವರು. ಏನು ಮಾಡ್ತೀರಾ ನೀವು? ಅಂದರೆ ಒಬ್ಬ ಮನುಷ್ಯನಲ್ಲಿ ಒಳ್ಳೆಯತನವನ್ನು ನಾನು ರೆಕಗ್ನೈಸ್ ಮಾಡೋಲ್ಲ, ಅದರಲ್ಲಿ ಅವನಲ್ಲಿ ಏನು ಕೊರತೆ ಇದೆ ಅದನ್ನೇ ಹುಡುಕಿ ಉಲ್ಲೇಖ ಮಾಡ್ತೇನೆ ಅಂತ ದೀಕ್ಷೆ ತೊಟ್ಟವರನ್ನು ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಒಂದು ವಸ್ತು ನಾವು ಯಾವ ದೃಷ್ಟಿಕೋನದಿಂದ ನೋಡ್ತೇವೆ ಅನ್ನೋದರಿಂದ ವಸ್ತು ಬೇರೆ ಬೇರೆ ಥರ ಕಾಣುತ್ತೆ. ನಮ್ಮ ಅರಿವಿನ ಮಟ್ಟದಿಂದ ಒಂದು ವಸ್ತು ಬೇರೆ ಬೇರೆ ಥರ ಕಾಣುತ್ತೆ. ನಮ್ಮ ನಂಬಿಕೆಗಳಿಂದ ಒಂದು ವಸ್ತು ಬೇರೆ ಬೇರೆ ಥರ ಕಾಣುತ್ತೆ. ಇವಾಗ ನಿನ್ನೆ ಹೇಳಿದೆ ನಾನು,
ಶಂಕರಾನಂದರು ಅಂತ ದೊಡ್ಡ ವಿದ್ವಾಂಸರು. ಅವರು ಪ್ರಪಂಚ ಸುಳ್ಳು ಅಂತ ನಂಬುವವರು. ಅದರಿಂದ ಅವರಿಗೆ ಸುಳ್ಳಾದ ಪ್ರಪಂಚ ರಚನೆ ಆಗಲಿಕ್ಕೆ ಆ್ಯಟಮ್ಸ್ ಯಾಕೆ ಬೇಕು? ಬೇಡ. ಅದರಿಂದ ಆ್ಯಟಮ್ಸ್ ಅನ್ನೋ ಒಂದು ವಸ್ತುವೇ ಇಲ್ಲ ಅಂತ ಪರಮಾಣು ಸದ್ಭಾವೇ ಪ್ರಮಾಣ ಭಾವಾತ್ ಅಂತ ಅವರಿಗೆ ಆ್ಯಟಮ್ನ ಅಸ್ತಿತ್ವ ಕಾಣಲೇ ಇಲ್ಲ. ಯಾಕೆಂದರೆ ಅದರ ಅಗತ್ಯ ಇಲ್ಲ. ಒಂದು ಸತ್ಯ ವಸ್ತು ಆದರೆ ಅದು ಯಾವುದರಿಂದ ಮಾಡಿದ್ದು ಅಂತ, ಅದು ನಮ್ಮ ಭ್ರಮೆಯಿಂದ ಕಾಣುವ ವಸ್ತುವಿಗೆ ಯಾವುದರಿಂದ ಮಾಡಿದ್ದು ಅಂತ ಪ್ರಶ್ನೆ ಬರೋಲ್ಲ. ಅದು ಪರಮಾಣು ಇಲ್ಲ ಅಂತ ಖಂಡಿತ ಅವರಿಗೆ ಅವರ ನಂಬಿಕೆ. ಯಾಕೆಂದರೆ ಅವರು ಪ್ರಪಂಚ ಇಲ್ಲ ಮತ್ತು ಪರಮಾಣು ಯಾಕಿದೆ? ಪರಮಾಣು ಇಲ್ಲ. ನಮ್ಮ ನಂಬಿಕೆ ತಕ್ಕಂತೆ ಒಬ್ಬ ಪ್ರಪಂಚ ಅನ್ನೋದು ಮಿಥ್ಯೆ ಅಂತ ಅವನು ನಂಬಿಕೊಂಡ್ರೆ ಎಲ್ಲವೂ ಮಿಥ್ಯೆಯಾಗಿ ಕಾಣುತ್ತೆ ಅವನಿಗೆ. ಅದು ಸತ್ಯ ಅಂತ ನಂಬಿದರೆ ಎಲ್ಲವೂ ಸತ್ಯವಾಗಿ ಕಾಣುತ್ತೆ. ಅಂದರೆ ನಮ್ಮ ನಂಬಿಕೆಯಿಂದ ನಾವು ಕಾಣುವ ಬಗೆ ಬೇರೆ ಆಗುತ್ತೆ. ನಮ್ಮ ಪೂರ್ವಾಗ್ರಹಗಳಿಂದ ನಾವು ಕಾಣುವ ಬಗೆ ಬೇರೆ ಆಗುತ್ತೆ. ನಾವು ದೃಷ್ಟಿಕೋನ ಬೇರೆ ಬೇರೆ ಆ್ಯಂಗಲ್ನಲ್ಲಿ ನೋಡಿದರೆ ಕಾಣುವುದು ಬೇರೆ ಬೇರೆ ಆಗುತ್ತೆ. ಆಮೇಲೆ ನಮ್ಮ ಅರಿವಿನ ಮಟ್ಟದಿಂದ ಒಂದು ವಸ್ತು ನೋಡೋದು ಬೇರೆ ಬೇರೆ ಆಗುತ್ತೆ. ನಮ್ಮ ಅರಿವಿಗೆ ತಕ್ಕಂತೆ ಅಲ್ಲ ನಾವು ಗ್ರಹಿಸುವುದು. ಆದ್ದರಿಂದ ಮತ್ತೆ ಒಂದೇ ವಸ್ತುವನ್ನು ನೀವು ಅದಕ್ಕೆ ಇಹ ಅಂತ ಭೂಮಿಯಲ್ಲೇ ನಿಂತು ನೋಡಿದರೆ ಭೂಮಿ ಕಾಣೋದು ಬೇರೆ, ಅಂತರಿಕ್ಷದಲ್ಲಿ ನಿಂತು ಭೂಮಿ ನೋಡಿದರೆ ಕಾಣೋದು ಬೇರೆ ಥರ. ಆದ್ದರಿಂದ ನಾನು ಎಲ್ಲಕ್ಕಿಂತ ದೂರದಲ್ಲಿ ನಿಂತು ಎಲ್ಲ ಚಿತ್ರ ನಿನಗೆ ಕೊಟ್ಟೆ, ನೀನು ಇಲ್ಲೇ ಕೂತ್ಕೊಂಡಿದ್ದನ್ನು ನೋಡಿದರೆ ಹೀಗೆ ಕಾಣೋಲ್ಲ ನಿನಗೆ ಅಂತ. ನರೂಪಮ್ಮಸ್ಯ ಇಹ ತಥಾ ಉಪಲಭ್ಯತೆ. ನೀನು ಏನು ಪ್ರಯತ್ನ ಪಟ್ಟರೂ ಕೂಡ ನಾನು ಹೇಳಿದ ಈ ವೃಕ್ಷ ನಿನಗೆ ಪೂರ್ಣ ಪ್ರಮಾಣದಲ್ಲಿ ಗೋಚರವಾಗುವುದಿಲ್ಲ, ಮತ್ತು ಗೋಚರವಾದರೂ ನಾನು ಹೇಳಿದ ಹಾಗೆ ಗೋಚರ ಆಗುವುದಿಲ್ಲ. ಡಿಸ್ಟಾರ್ಷನ್ಸ್ ಒಂದೊಂದು ರೀತಿಯ ನಮ್ಮ ನೋಟದಲ್ಲಿ, ನಮ್ಮ ಅರಿವಿನಲ್ಲಿ, ನಾವು ಗ್ರಹಿಸುವ ವಿಧಾನದಲ್ಲಿ ಇರತಕ್ಕಂಥ ಕೊರತೆಯಿಂದಾಗಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಾಣುತ್ತೆ. ಒಬ್ಬರಿಗೆ ಸುಂದರ ಅಂತ ಕಾಣುತ್ತೆ, ಒಬ್ಬರಿಗೆ ಕೊಳಕಾಗಿ ಕಾಣುತ್ತೆ. ಅದು ಅವರವರ ಅರಿವಿನ ಮಟ್ಟಕ್ಕೆ. ಪ್ರತಿಯೊಂದು ತೀರ್ಮಾನವೂ ಅಷ್ಟೇ ಅಲ್ಲ. ಇವತ್ತು ಧರ್ಮ, ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಅನ್ನೋದು ಕೂಡ ಅವರವರ ನಂಬಿಕೆ ಮೇಲೆ ನಿಂತಿರುತ್ತೆ. ಕೆಲವರಿಗೆ ಧರ್ಮ ಅನಿಸಿದ್ದು, ಇನ್ನೊಬ್ಬರಿಗೆ ಅಧರ್ಮ ಅನಿಸುತ್ತೆ. ಹಾಗಾಗಿ ಒಂದು ಖಚಿತವಾದ ಡೆಫಿನಿಷನ್ ಇಲ್ಲ ಧರ್ಮ ಅನ್ನೋದಕ್ಕೆ. ಅಧರ್ಮ ಅನ್ನೋದಕ್ಕೂ ಒಂದು ಖಚಿತವಾದ ಡೆಫಿನಿಷನ್ ಇಲ್ಲ. ಕೃಷ್ಣ ಹೇಳಿದ್ದು ಬಿಟ್ಟರೆ, ಅಂದರೆ ಕಾನ್ಸೆಪ್ಟ್ ಬಿಹೈಂಡ್ ಇಟ್ ಅಂತ. ನಿಮ್ಮ ಭಾವನೆಯೇ ಧರ್ಮ ಅಧರ್ಮದ ನಿರ್ಣಾಯಕ ಅನ್ನೋದನ್ನು ಬಿಟ್ಟರೆ ಕ್ರಿಯೆಯಲ್ಲಿ ಇದು ಧರ್ಮ ಇದು ಧರ್ಮ ಅಂತ ವಿಭಾಗ ಮಾಡಲಿಕ್ಕೆ ಆಗೋದಿಲ್ಲ. ಯಾವ ಕ್ರಿಯೆಯೂ ಧರ್ಮ ಆಗಬಹುದು, ಯಾವ ಕ್ರಿಯೆಯೂ ಅಧರ್ಮ ಆಗಬಹುದು. ಆದ್ದರಿಂದ ಇಡೀ ಪ್ರಪಂಚವನ್ನು ನೋಡಬೇಕು ಅಂದರೆ ಒಂದು ಅಖಂಡ ದೃಷ್ಟಿ ಬೇಕು. ನಾವು ಎಲ್ಲರೂ ಧೃತರಾಷ್ಟ್ರನ ಸಂತಾನದಲ್ಲಿ ಬಂದವರು, ಕಣ್ಣು ಇದ್ದೂ ಕಾಣದವರು. ಆದ್ದರಿಂದ ಕುರುಡನು ಆನೆ ಮುಟ್ಟಿದ ಹಾಗೆ ವಿಶ್ವದ ಬಗ್ಗೆ ನಮ್ಮ ಅನ್ನಿಸಿಕೆ. ಅಖಂಡ ದರ್ಶನ ನಿನಗೆ ಸಾಧ್ಯವಿಲ್ಲ ಅಂತ. ನರೂಪಂ ಅಸ್ಯೈಹ ತಥಾ, ನಾನು ಹೇಳಿದ ಹಾಗೆ ಮೂಲದಿಂದ ಹಿಡಿದು ಕೊನೆಯ ಎಲೆಯ ತನಕ ಅದರ ಸಮಗ್ರ ದರ್ಶನ ನಿನಗೆ ಸಾಧ್ಯವೇ ಇಲ್ಲ. ನಿನಗೆ ಪಾರ್ಷಲ್ ವ್ಯೂ, ಎಲ್ಲೋ ಒಂದು ಬದಿಯಲ್ಲಿ ನೋಡ್ತಿ ಪ್ರಪಂಚ ಹೀಗೆ, ಇನ್ನೊಬ್ಬ ಇನ್ನೆಲ್ಲೋ ನೋಡ್ತಾನೆ ಪ್ರಪಂಚ ಹೀಗೆ ಅಂತಾನೆ. ಅವರವರ ನಿಟ್ಟಿನಲ್ಲಿ, ಅವರವರ ನಿಲುವಿನಲ್ಲಿ, ಅವರವರು ನಿಂತ ನೆಲದ ಗುಣದ ಮೇಲೆ ಮತ್ತು ನಾವು ನೋಡುವಾಗ ಈ ಮೂರು ಗುಣಗಳ ಪ್ರಭಾವ ಬೇರೆ ಉಂಟಲ್ಲ. ನೀವು ಸಾತ್ವಿಕರಾದರೆ ಒಂದು ವಸ್ತು ಕಾಣೋ ರೀತಿಯೇ ಬೇರೆ, ನೀವು ರಾಜಸರಾದರೆ ಅದು ಕಾಣೋ ರೀತಿಯೇ ಬೇರೆ, ನೀವು ತಾಮಸರಾದರೆ ಕಾಣೋ ರೀತಿಯೇ ಬೇರೆ. ಹಾಗಾಗಿ ಯಾವ ರೀತಿ ನೀನು ನೋಡಿದರೂ ಕೂಡ ನಾನು ಹೇಳಿದ ಪ್ರಪಂಚದ ಒಂದು ಅಖಂಡ ದರ್ಶನ ನಿನಗೆ ಸಾಧ್ಯವಿಲ್ಲ. ನರೂಪಂ ಅಸ್ಯ ಇಹ ತಥೋಪಲಭ್ಯತೆ. ಅದಕ್ಕೋಸ್ಕರ ನಾನು ಹೇಳಿದ್ದು. ಯಾಕಂದರೆ ನೀನೇ ಇದನ್ನು ಪ್ರಪಂಚದ ಬಗ್ಗೆ ಒಂದು ರೂಪರೇಷೆ ಹಾಕ್ತೇನೆ ಅಂದರೆ ನಿನ್ನಿಂದ ಸಾಧ್ಯ ಇಲ್ಲ. ಸಮುದ್ರದ ತೀರದಲ್ಲಿರತಕ್ಕಂಥ ಒಂದು ಉಸುಕಿನ ಕಣಕ್ಕೆ, ಅಥವಾ ಸಮುದ್ರದಲ್ಲೇ ಇರುವ ನೀರಿನಲ್ಲಿರುವ ಒಂದು ಉಸುಕಿನ ಕಣಕ್ಕೆ ಸಮುದ್ರದ ಆಳ ವಿಸ್ತಾರ ತಿಳಿಯುವುದು ಸಾಧ್ಯವಿಲ್ಲ. ಸಮುದ್ರದ ತೀರದಲ್ಲೇ ಓಡಾಡ್ತಕ್ಕಂಥ ಸಣ್ಣ ಸಣ್ಣ ಪ್ರಾಣಿಗಳಿರ್ತಾವಲ್ಲ, ಅವಕ್ಕೆ ಸಮುದ್ರದಲ್ಲೇ ಈಜುತ್ತಾ ಇರ್ತವೆ, ಸಮುದ್ರದಲ್ಲೇ ಓಡಾಡ್ತಾ ಇರ್ತವೆ, ತೆರೆ ಬಂದಾಗ ಇತ್ಲಾಗಿ ಬರ್ತವೆ, ಉಸುಕಿನ ಮೇಲೆ ಓಡಾಡ್ತವೆ, ಉಸುಕಿನ ಒಳಗೆ ವಾಸ ಮಾಡಿಕೊಂಡಿರ್ತವೆ. ಆದರೆ ಅಷ್ಟು ನೀರಿನಲ್ಲೇ ಸಮುದ್ರದಲ್ಲೇ ಇದ್ದರೂ ಸಮುದ್ರದ ಆಳ ಅಗಲ ಗೊತ್ತಿಲ್ಲ. ಒಂದು ಕಟ್ಟಡದ ಒಂದು ಇಟ್ಟಿಗೆಗೆ ಇಡೀ ಕಟ್ಟಡದ ವಿಸ್ತಾರ ತಿಳಿಯುವುದು ಸಾಧ್ಯ ಇಲ್ಲ. ನೀನು ಕೂಡ ಈ ಕಟ್ಟಡದ ಒಂದು ಇಟ್ಟಿಗೆ ಅಷ್ಟೇ. ನನಗೆ ಇಡೀ ಕಟ್ಟಡದ ಒಂದು ಭವ್ಯತೆಯೋ, ಅದರ ವೈಶಾಲ್ಯವೋ, ಅದರ ಎತ್ತರವೋ, ಅದರ ಅಗಲವೋ ಹೇಗೆ ತಿಳಿಯಬೇಕು? ಅದು ಕಟ್ಟಡ ಕಟ್ಟಿದವನಿಗೆ ಗೊತ್ತು. ನೀನು ಕಟ್ಟಡದ ಒಂದು ಇಟ್ಟಿಗೆ, ಕಟ್ಟಡ ಕಟ್ಟಿದವನು ನಾನು,
ನನಗೆ ಗೊತ್ತಿದೆ ಅಂತಾನೆ ಕೃಷ್ಣ. ನರೂಪಂ ಅಸ್ಯ ಇಹ ತಥಾ ಉಪಲಭ್ಯತೆ. ನೀನು ಎಲ್ಲೋ ನಿಂತು ನೋಡಿದರೆ ನಿನ್ನ ಕಂಡ ಹಾಗೆ ವಿಶ್ವ ಇಲ್ಲ. ವಿಶ್ವ ಹೇಗಿದೆ ಅದು ನಿನಗೆ ಕಾಣೋಲ್ಲ, ನೀನು ಕಂಡ ಹಾಗೆ ವಿಶ್ವ ಇರೋಲ್ಲ. ಎಲ್ಲಕ್ಕಿಂತ ಮುಖ್ಯ ವಿಷಯ ಏನು ಅಂದರೆ, ಪ್ರಪಂಚ ಅರ್ಥ ಆಗಬೇಕಾಗಿದ್ದರೆ ಶ್ವೇತಕೇತುವಿನ ಹತ್ತಿರ ಅವನಪ್ಪ ಒಂದು ಪ್ರಶ್ನೆ ಹಾಕಿದನಲ್ಲ, ಈ ಬಹಳ ಪ್ರಾಯ ಅಧ್ಯಾತ್ಮ ಪ್ರಪಂಚದಲ್ಲಿ ಅತ್ಯಂತ ಕುತೂಹಲಕಾರಿಯಾಗಿರ್ತಕ್ಕಂಥ ಒಂದು ಜಿಜ್ಞಾಸೆ ಇದು. ಶ್ವೇತಕೇತು 12 ವರ್ಷ ಗುರುಕುಲದಲ್ಲಿ ಅಧ್ಯಯನ ಮಾಡಿ, ಅವನು ಏನು ಅಂದರೆ ಗುರುಕುಲದಲ್ಲೇ ಬೆಸ್ಟ್ ಸ್ಟೂಡೆಂಟು ಅಂತ, ಗುರುಕುಲದಲ್ಲೇ ಶ್ರೇಷ್ಠ ವಿದ್ಯಾರ್ಥಿ ಅಂತ ಎಲ್ಲರ ಹತ್ರ ಶಹಬಾಸಗಿರಿ ಹೇಳಿಸ್ಕೊಂಡು ಬಂದ. ಅವನ ತಲೆಯಲ್ಲಿ ತುಂಬಿದ್ದು ನಾನು ಶ್ರೇಷ್ಠ ವಿದ್ಯಾರ್ಥಿ, ನನ್ನಷ್ಟು ಬುದ್ಧಿವಂತರು ಯಾರೂ ಇಲ್ಲ ಅಂತ. ಅಷ್ಟು ವರ್ಷ ಕಲಿತು ಕೊನೆಗೆ ಉಳಿದದ್ದು ಅದು ಮಾತ್ರ, ನನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ ಅಂತ. ಬಂದ, ಮನೆಗೆ ಬಂದರೆ ಅಪ್ಪ ಕೂತಿದ್ದಾನೆ. ಇವನು ಯೂನಿವರ್ಸಿಟಿಯಲ್ಲಿ ಕಲಿತು ಬಂದವ ನೋಡಿ, ಗುರುಕುಲದ ಹೈಯೆಸ್ಟ್ ಉಚ್ಚ ಶಿಕ್ಷಣ. ಅಪ್ಪ ಪಾಪ ಯಾವ ಯೂನಿವರ್ಸಿಟಿಗೂ ಹೋಗಿಲ್ಲ. ಅದಕ್ಕೆ ನಾನು ಯೂನಿವರ್ಸಿಟಿಯಲ್ಲಿ ಕಲಿತವ, ಗುರುಕುಲದಲ್ಲಿ ಉಚ್ಚ ಶಿಕ್ಷಣ ಪಡೆದವ. ಅಪ್ಪ ಗುರುಕುಲಕ್ಕೆ ಹೋಗೇ ಇಲ್ಲ. ಅದರಿಂದ ಹೀ ಈಸ್ ಇನ್ಫೀರಿಯರ್ ಟು ಮೀ. ನನಗಿಂತ ಕಮ್ಮಿ ಓದಿದವರು, ಅವರಿಗೆ ನಮಸ್ಕಾರ ಮಾಡಬೇಕು ಬೇಡವೋ ಅಂತ ಒಂದು ಜಿಜ್ಞಾಸೆ ಹೇಳುವಾಯ್ತು. ಅಪ್ಪನಿಗೆ ನಾನು ನಮಸ್ಕಾರ ಮಾಡೋದಾ, ಇಷ್ಟು ಓದಿ ಇಷ್ಟು ಕಲಿತು ಅಂತ ಸ್ತಬ್ಧ ಅಂತ ಸೆಟದು ನಿಂತುಬಿಟ್ಟ. ನಮಸ್ಕಾರ ಮಾಡಲಿಲ್ಲ ಅಪ್ಪನಿಗೆ. ಏನಾಯಿತು ಉಪಯೋಗ, ಅಷ್ಟು ವರ್ಷ ಶಾಲೆ ಕಳಿಸಿ. ಅಂದರೆ ಅವನಿಗೆ ಶಿಕ್ಷಣ ಸಿಕ್ಕಿತು, ಸಂಸ್ಕೃತಿ ಸಿಗಲೇ ಇಲ್ಲ, ಅವನು ಕಲ್ಚರ್ಡ್ ಆಗಿ ಬರಲಿಲ್ಲ. ಬೇಂದ್ರೆಯವರು ಒಂದು ಮಾತು ಹೇಳ್ತಾರೆ ಅವರ ಕವನದಲ್ಲಿ, ಕಲ್ಚರೋ ಸೆಪಲ್ಚರು ಅಂತ. ಹಾಗೆ ಅವನು ಸಂಸ್ಕಾರ ಇಲ್ಲದವನಾಗಿ ಬಂದ. ಶಾಲೆಯಲ್ಲಿ ಪಾಠ ಪುಸ್ತಕದಿಂದ ಪಠ್ಯಪುಸ್ತಕದಲ್ಲಿರೋ ಒಂದು ಪಾಠ ಹೇಳ್ತಾರೆ, ಆದರೆ ಸಂಸ್ಕಾರ ಕಲಿಸ್ಕೊಡೋಲ್ಲ. ಯಾವಾಗಲೂ ಹಾಗೆ ಇವಾಗಲೂ ಹೀಗೆ. ಬಂದ, ನಮಸ್ಕಾರ ಮಾಡಿದೆ, ನಿಂತ. ಅಪ್ಪನಿಗೆ ಗೊತ್ತಾಯಿತು ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಆಗಿದೆ ಈ ಪ್ರಾಣಿಯಲ್ಲಿ, ಸ್ವಲ್ಪ ಮದ್ದರೆಯಬೇಕು. ಅವ್ರು ಕೇಳಿದರು, ಯಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಉತ ತಮಾದೇಶಂ ಅಪ್ರಾಕ್ಷಃ ಏನ ಅಶ್ರುತಂ ಶ್ರುತಂ ಭವತ್ಯಮತಂ ಮತಂ ಅವಿಜ್ಞಾತಂ ವಿಜ್ಞಾತಂ. ಅಪ್ಪ, ಒಂದು ಸಂಗತಿ, ಯಾವುದೋ ಒಂದನ್ನು ತಿಳಿದರೆ ಎಲ್ಲವೂ ತಿಳಿಯುತ್ತೆ. ಆ ಒಂದು ಸಂಗತಿ ಯಾವುದು ಅಂತ ನಿನಗೆ 12 ವರ್ಷ ಯೂನಿವರ್ಸಿಟಿ ಕಲಿತು ಬಂದಿಯಲ್ಲ, ಅದೇನಾದರೂ ಗೊತ್ತಾಯ್ತಾ? ಇವನು ಅಪ್ಪ ಗೊತ್ತಿಲ್ಲ ಅಂತ ಹೇಳಬೇಕಲ್ಲ, ಇವನು ಉತ್ತರ ಗೊತ್ತುಂಟ? ಅದು ಪ್ರಾಯ ನಮ್ಮ ಪ್ರೊಫೆಸರಿಗೂ ಗೊತ್ತಿಲ್ಲ ಅಂತ ಕಾಣ್ತಿದ್ದರೆ ಹೇಳ್ತಿದ್ರು ಅಂತಾನೆ. ಅವನಿಗೆ ತನಗೆ ಗೊತ್ತಿಲ್ಲ ಅಂದರೆ ಎಷ್ಟು ಯಾವ ಥರದ ಈಗೋ ಕಾಡುತ್ತೆ ನೋಡಿ. ಅದು ಪ್ರಾಯ ನಮ್ಮ ಮೇಷ್ಟ್ರಿಗೂ ಗೊತ್ತಿಲ್ಲ ಅಂತ ತಿಳಿದರೆ ಹೇಳ್ತಿದ್ರು ಅವರು. ಇದು ಯಾವುದನ್ನು ತಿಳಿದರೆ ಎಲ್ಲ ತಿಳಿಯಿತು ಅದನ್ನು ಮೊದಲು ತಿಳಿ ಅಂತಾನೆ ಅವನು. ಕೃಷ್ಣ ಹೇಳೋದು ಅದೇ, ನಿನಗೆ ಇದು ತಿಳಿಬೇಕಾದ್ರೆ ಮೊದಲು ಈ ಜಗತ್ತನ್ನು ಸೃಷ್ಟಿ ಮಾಡಿದವನ ಬಗ್ಗೆ ತಿಳ್ಕೊ, ಅಂದರೆ ಅವನಿಂದ ಸೃಷ್ಟವಾದ ವಿಶ್ವ ಸುಲಭವಾಗಿ ತಿಳಿಯುತ್ತೆ. ಇಲ್ಲದೇ ಇದ್ದರೆ, ಇವಾಗ ಒಂದು ಮರ ಆದರೂ ಅಷ್ಟೇ ಅಲ್ವ, ಮೂಲ. ನಿಮಗೆ ಆ ಮರದ ಎಲೆ ಎಷ್ಟು ಕೌಂಟ್ ಮಾಡ್ಬೋದು, ಟೊಂಗೆ ಎಷ್ಟು ಕೌಂಟ್ ಮಾಡ್ಬೋದು, ಎಲೆಯ ಉದ್ದ ಅಗಲ ಎಷ್ಟು ಕೌಂಟ್, ಎಲ್ಲ ಬಹಳ ಲೆಕ್ಕಾಚಾರ ಪ್ರಕಾರ ಒಂದೊಂದು ಎಲೆ ಇಷ್ಟು ಉದ್ದ ಇದೆ, ಇಷ್ಟು ಆಗಲೇ. ಏನು ಮಾಡಿದ ಹಾಗಾಯಿತು? ಮರ ಯಾವುದು ಗೊತ್ತಿಲ್ಲ ರೀ. ಅದು ಎಲೆ ಎಲ್ಲ ಎಷ್ಟು ಎಲೆ ಇದೆ ಬೇಕಾದ್ರೆ ಲೆಕ್ಕ ಹೇಳ್ತೀನಿ. ಅದರ ಒಟ್ಟು ಸುತ್ತಳತೆ ಎಷ್ಟು, ಮರದ್ದು ಎಷ್ಟು ದಪ್ಪ ಇತ್ತು ಅದು ಬೇಕಾದ್ರೆ ಹೇಳ್ತೇನೆ. ಅದು ಮರ ಯಾವುದು ಗೊತ್ತಿಲ್ಲ. ಅದನ್ನು ಉದ್ದ ಅಗಲ ಆಳದು ಏನು ಮಾಡಿದ ಹಾಗಾಯಿತು? ಅದಕ್ಕೆ ಅದು ಮರ ಯಾವುದು ಗೊತ್ತಾಗ್ರೆ ಅದ್ರ ಬೀಜ ಗೊತ್ತಿರಬೇಕು. ಇದು ಹುಣಸೆ ಬೀಜ ಹಾಕಿ ಆದ ಮರ, ಹಾಗೆ ಹುಣಸೆ ಮರ. ಬೀಜ ಮೂಲ ಗೊತ್ತಾಗದೆ ನಿನಗೆ ಅದರ ಬೆಳವಣಿಗೆ ಬಗ್ಗೆ ಏನು ತಿಳ್ಕೊತೀಯ? ಸುಮ್ಮನೆ ಅದು ಎತ್ತರ ಎಷ್ಟುಂಟು ಅಗಲ ಎಷ್ಟುಂಟು ಅಂತ ಅಳತೆ ಮಾಡಿ ಅದನ್ನು ಮೆಷರ್ಮೆಂಟ್ ತೆಗಿಬೋದು. ಏನು ಉಪಯೋಗ? ಅದು ಸರ್ಕಾರಿ ದಾಖಲೆಗೆ ಅಷ್ಟೇ, ನಿನ್ನ ಬೆಳವಣಿಗೆ ಏನು ಉಪಯೋಗ ಇಲ್ಲ. ಆದ್ದರಿಂದ ಮೂಲ ತಿಳ್ಕೋ. ಅದನ್ನು ಮುಂದೆ ಹೇಳ್ತಾರೆ, ನಾಂತೋ ನಚಾದಿಹಿ ನಚ ಸಂಪ್ರತಿಷ್ಠಾ ಅಂತ. ಈ ಪ್ರಪಂಚ ನಾಶವಾಗಿ ಎಲ್ಲಿ ಹೋಗುತ್ತೆ ಅದು ಗೊತ್ತಿಲ್ಲ ನಿನಗೆ. ಈ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು ಅದು ಗೊತ್ತಿಲ್ಲ ನಿನಗೆ. ನಚ ಸಂಪ್ರತಿಷ್ಠ. ಈಗ ಪ್ರಪಂಚ ಹೇಗೆ ನಿಂತಿದೆ, ಯಾಕೆ ನಾಶವಾಗಿ ಒಡೆದು ಹೋಗಲಿಲ್ಲ, ಸಿಡಿದು ಹೋಗಲಿಲ್ಲ? ಆ ಗ್ರಹಗಳು ಅಲ್ಲಲ್ಲಿ ಈ ಗೋಳಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ ಎಲ್ಲ ತನ್ನ ಕಕ್ಷೆಯಲ್ಲೇ ಒಂದನ್ನೊಂದು ಎಳ್ಕೊಂಡು ಆಕಾಶದಲ್ಲಿ ನಿರಾಲಂಬವಾಗಿ ಹೇಗೆ ನಿಂತಿದೆ? ಯಾರು ಇದನ್ನು ನಿಲ್ಲಿಸಿದ ಶಕ್ತಿ? ನಾವು ಗ್ರಾವಿಟೇಷನು ಅಂತೇವೆ, ಆಕರ್ಷಣ ಶಕ್ತಿ ಅಂತೇವೆ. ಅಲ್ಲಿ ಎಲ್ಲಿಂದ ಬಂತು ಈ ಆಕರ್ಷಣ ಶಕ್ತಿ? ಹೇಗೆ ಒಂದನ್ನೊಂದು ಇಷ್ಟು ಶಿಸ್ತ, 1 ಇಂಚು ಆಚೆ ಈಚೆ ಆದರೆ ಒಂದಕ್ಕೊಂದು ಡಿಕ್ಕಿ ಹೊಡೆದು ನಾಶವಾಗುತ್ತೆ. ಅಷ್ಟೇ ಪರ್ಫೆಕ್ಟ್ ಡಿಸ್ಟೆನ್ಸ್ನಲ್ಲಿ ಒಂದನ್ನೊಂದು ಎಳ್ಕೊಂಡು ಒಂದೂ ಬೀಳದಂತೆ.
ಇದನ್ನು ಪ್ರತಿಷ್ಠೆ, ಇದನ್ನು ಬೀಳದಂತೆ ಇರಗೊಟ್ಟವನು ಯಾರು? ಯಾವಾಗ ಈ ಭೂಮಿ ಸೃಷ್ಟಿಯಾಯಿತು, ಯಾವಾಗ ನಾಶವಾಗುತ್ತೆ, ಹೇಗೆ ಸೃಷ್ಟಿಯಾಯಿತು, ನಾಶವಾಗಿ ಎಲ್ಲಿ ಹೋಗುತ್ತೆ, ಏನಾಗುತ್ತೆ, ಇದು ಒಂದೂ ಗೊತ್ತಿಲ್ಲ. ಮತ್ತು ಭೂಮಿಯ ಬಗ್ಗೆ ಗೊತ್ತುಂಟು ಅಂದರೆ ಏನು? ಅವನು ನಾಂತಹ ಜಗತ್ತಿನ ಕೊನೆ ಯಾವುದು ಗೊತ್ತಿಲ್ಲ, ಜಗತ್ತಿನ ಕೊನೆ ಭಗವಂತ. ಜಗತ್ತಿನ ಆದಿ ಯಾವುದು ಗೊತ್ತಿಲ್ಲ, ಜಗತ್ತಿನ ಆದಿ ಭಗವಂತ. ಜಗತ್ತು ಯಾವುದು ಜಗತ್ತನ್ನು ಧಾರಣೆ ಮಾಡಿಕೊಂಡು ನಿಂತೆ ಗೊತ್ತಿಲ್ಲ, ಧಾರಣೆ ಮಾಡಿದವನು ಭಗವಂತ. ನೀನು ತುದಿಗೆ ಹೋದರೂ ಭಗವಂತ, ಬುಡಕ್ಕೆ ಹೋದರೂ ಭಗವಂತ, ನಡುವಿಗೆ ಹೋದರೂ ಭಗವಂತ. ಭಗವಂತನನ್ನು ಮರೆತು ಭೂಮಿಯನ್ನು ನೀನು ಏನು ಮಾಡಿದ್ರೂ ಅರ್ಥ ಮಾಡಿಕೊಳ್ಳೋಕ್ಕಾಗೋಲ್ಲ. ನಾಂತೋ ನಚಾದಿಹಿ ನಚ ಸಂಪ್ರತಿಷ್ಠ. ಇದರ ತುದಿಯಲ್ಲಿ ಪ್ರಪಂಚ ಒಂದು ದಿವಸ ನಾಶವಾಗುತ್ತೆ. ಎಲ್ಲರೂ ಹೇಳ್ತಾರೆ ಇದು ನಶ್ವರ, ಒಂದು ದಿವಸ ಸೃಷ್ಟಿಯಾಯಿತು. ಹೇಗೆ ಸೃಷ್ಟಿಯಾಯಿತು? ಏನೇನೋ ಥಿಯರಿಗಳು, ಬಿಗ್ ಬ್ಯಾಂಗ್ ಥಿಯರಿ, ಆ ಥಿಯರಿ, ಈ ಥಿಯರಿ, ಎಲ್ಲ ಹೈಪೋಥೆಟಿಕಲ್. ಯಾವುದೋ ಇವತ್ತು ತೀರ್ಮಾನವಾಗಿ ಸಿದ್ಧಾಂತ ಅಲ್ಲ, ಸಂಭಾವಿತ, ಹೀಗೆ ಆಗಿರಬಹುದು ಅನ್ನುವುದು 100 ಬಗೆಯಿಂದ ವಿಜ್ಞಾನಿಗಳು ಎಲ್ಲರೂ, ಹುಟ್ಟಿದವರೆಲ್ಲ ಸಾಯೋ ತನಕ ಹೇಗೆ ಹುಟ್ಟಿದೆ ಅನ್ನೋ ಚಿಂತನೆ ಮಾಡ್ತಾನೆ ಇರ್ತಾರೆ. ಈ ಪ್ರಪಂಚ ಹೇಗೆ ಹುಟ್ಟಿತು? ಕಲ್ಪನಾ ವಿಲಾಸವೇ ವಿಜ್ಞಾನವಾಗಿ ಬೆಳೆದು ಬಂತು. ಒಂದು ಕಲ್ಪನೆಯ ಮೇಲೆ ವಿಜ್ಞಾನ ಬೆಳೆಯುತ್ತೆ. ಅದು ಬೇಸ್ಡ್ ಆನ್ ಹೈಪೋಥಿಸಿಸ್ ಅಂತ ಹೇಳ್ತಾರೆ. ಜಯಂತ ವಿಷ್ಣು ನಾರ್ಲೇಕರ್, ನಮ್ಮ ಕಾಲದ ಬಹಳ ದೊಡ್ಡ ವಿಜ್ಞಾನಿ. ದ ಎಂಟೈರ್ ಸೈನ್ಸ್ ಈಸ್ ಬೇಸ್ಡ್ ಆನ್ ಹೈಪೋಥಿಸಿಸ್. ಅಂದರೆ ಅದು ಇನ್ ದ ಫೌಂಡೇಶನ್ ಆಫ್ ಹೈಪೋಥಿಸಿಸ್. ಇಫ್ ದ ಫೌಂಡೇಶನ್ ಈಸ್ ರಾಂಗ್, ದ ಎಂಟೈರ್ ಬಿಲ್ಡಿಂಗ್ ವಿಲ್ ಕೊಲ್ಯಾಪ್ಸ್, ಕ್ಯಾಸಲ್ ವಿಲ್ ಕೊಲ್ಯಾಪ್ಸ್ ಅಂತ. ಇಡೀ ವಿಜ್ಞಾನ ಕುಸಿದು ಹೋಗುತ್ತೆ ನಿಮ್ಮ ಒಂದು ಕಲ್ಪನೆ ಸುಳ್ಳಾಗಿದ್ದರೆ. ಪಂಚಾಂಗವೇ ಕಲ್ಪನೆ ಇದ್ದು, ಒಂದು ಕಲ್ಪನೆ ಸುಳ್ಳಾದರೆ ಇಡೀ ವಿಜ್ಞಾನದ ದೊಡ್ಡ ಕೋಟೆ ಕುಸಿದು ಹೋಗುತ್ತೆ ಅಂತ. ವರ್ಲ್ಡ್ ಟ್ರೇಡ್ ಸೆಂಟರ್ ಆವಾಗ 2002ನೇ ಇಸ್ವಿಯಲ್ಲಿ ಬಿತ್ತಲ್ಲ, ಹಪ್ಪಳ ಬಿದ್ದ ಹಾಗೆ ಪುಡಿ ಪುಡಿಯಾಗೋದು, ಏನಿಲ್ಲ, ಅದರ ಅವಶೇಷ ಕೂಡ ಸಿಗೋಲ್ಲ. ಅದು ಯಾಕೆಂದರೆ ಅದು ಎಲ್ಲಿಂದ ಬಂತು, ಹೇಗೆ ಸೃಷ್ಟಿಯಾಯಿತು ಗೊತ್ತಿಲ್ಲ ನಿನಗೆ. ಅದನ್ನು ಯೋಚನೆ ಮಾಡು. ಅದು ಕೊನೆಗೆ ಅಂತಹ ಎಲ್ಲಿ ಹೋಗಿ ಸೇರುತ್ತೆ? ನಾಶ ಆಗೋದು ಅಂದರೆ ಏನಾಗೋದು? ಯಾಕೆಂದರೆ ಯಾವುದು ನಾಶ ಆಗೋದಿಲ್ವಲ್ಲಯ್ಯ. ಈಗ ಈ ಭೂಮಿ ಅಂದರೆ ಏನು? ಪರಮಾಣುಗಳ ರಾಶಿ. ಎಲ್ಲ ಸಿಡಿದು 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 ಪರಮಾಣು ನಾಶ ಆಗೋದಿಲ್ವಲ್ಲ. ಮತ್ತು ಏನು ನಾಶ ಆಗಿದೆ? ಇದರ ಮೂಲದ್ರವ್ಯ ಹಾಗೇ ಇದೆ. ಎಲ್ಲ ವಸ್ತುವಿನ ಮೂಲದ್ರವ್ಯ ಹಾಗೇ ಇದೆ. ಅದರ ಆಕಾರ, ಗ್ರಾಸ್ ಫಾರ್ಮು ನಾಶ ಆಯಿತು. ಅದರ ಸಟಲ್ ಫಾರ್ಮ್ನಲ್ಲಿ ಅದು ಉಂಟಲ್ಲ ಎಲ್ಲವೂ. ಯಾವುದು ನಾಶವಾಗುತ್ತೆ? ಮಣ್ಣು, ನೀರು, ಬೆಂಕಿ, ಗಾಳಿ. ನಾಶವಾಗುವುದು ಅಂದರೆ ಹೇಳ್ತಾನೆ ಪಂಚತ್ವ. ನಾಶವಾಗುವುದು ಅಂದರೆ ಪಂಚತ್ವವನ್ನು ಹೊಂದುವುದು. ಅಂದರೆ 5 ಒಟ್ಟಿಗಿತ್ತು, ಬೇರೆ ಬೇರೆ ಆಗೋದು ಅಷ್ಟೇ. ಒಂದಿದ್ದದ್ದು 5 ಆಗುವುದು ನಾಶವಾಗುವುದು. ಅಂದರೆ ಮಣ್ಣು ಮಣ್ಣಿಗೆ ಸೇರಿತು, ನೀರು ನೀರಿಗೆ, ಬೆಂಕಿ ಬೆಂಕಿಗೆ, ಗಾಳಿ ಗಾಳಿಗೆ, ಆಕಾಶ ಆಕಾಶಕ್ಕೆ. ನಾಶ ಏನಾಯಿತು? ಹೋಗ್ಕೊಳ್ಳಿ. ನೀವೆಲ್ಲ ನಾಸದಾಸಿ ತದಾನೀಂ ನೋ ಸದಾಸಿ ತದಾನೀಂ. ಕಣ್ಣಿಗೆ ಕಾಣುವಂಥದ್ದು ಇರಲಿಲ್ಲ, ಕಣ್ಣಿಗೆ ಕಾಣದಂಥದ್ದು ಇರಲಿಲ್ಲ. ಮತ್ತೇನು? ಆಕಾಶವೂ ನಾಶವಾಯ್ತಾ? ಆಕಾಶ ನಾಶ ಆಗೋದಿಲ್ವಲ್ಲ. ಆಕಾಶ ನಾಶ ಆಯಿತು ಅಂದರೆ ಇಲ್ಲೇನೋ ಒಂದು ಕಟ್ಟಡ ಇತ್ತು ಅಂತ ಅರ್ಥ. ಆಕಾಶವನ್ನು ಎಲ್ಲ ಇಲ್ಲಿ ಕಟ್ಟಡದೊಳಗೆ ಎಲ್ಲ ಪೆಟ್ಟಿಗೆಯಲ್ಲಿ ತುಂಬಿಸಿಬಿಟ್ಟಿದೆ ಆಕಾಶ ಇದೆ ಅಂದರೆ ಬೇರೆ ಏನೂ ಇಲ್ಲ ಅಂತ ಅರ್ಥ ಅಲ್ವ? ಏನೂ ಇಲ್ಲದಿದ್ದರೆ ಆಕಾಶ ಇರಲೇಬೇಕಲ್ವ? ನಾಸಿ ಧ್ವಜೋ ವ್ಯೋಮ, ಆಕಾಶವೂ ಇರಲಿಲ್ಲ ಅಂದರೆ ಇದೆಲ್ಲ ಅರ್ಥ ಆಗಬೇಕಲ್ಲ. ಉರು ಹೊಡೆದ್ರೆ ಸರಿ, ಅರ್ಥ ಆಗಬೇಕಲ್ಲ. ಆಕಾಶವೂ ಇಲ್ಲ ಪ್ರಳಯ ಕಾಲದಲ್ಲಿ ಅಂದರೆ ಏನು ರೀ ಅರ್ಥ? ಏನೂ ಇಲ್ಲ, ಆಕಾಶವೂ ಇಲ್ಲ. ನಾಸಿದ್ ರಜಃ, ಲೋಕಗಳಿರಲಿಲ್ಲ, ಅದು ಅರ್ಥ ಆಗುತ್ತೆ ನಮಗೆ. ಎಲ್ಲ ಲೋಕಗಳು ನಾಶ ಆಯಿತು, ಲೋಕದಲ್ಲಿರ್ತಕ್ಕ ಜನರು ನಾಶ ಆದರು. ಆದರೆ ಆಕಾಶ ಇಲ್ಲ ಅಂದರೆ ಏನು ನಮಗೆ ಅರ್ಥ ಆಗಲಿಲ್ಲ. ಮಣ್ಣಿಲ್ಲ, ನೀರಿಲ್ಲ, ಬೆಂಕಿ ಇಲ್ಲ, ಅದೆಲ್ಲ ಹೋಗಲಿ. ಮತ್ತು ನೀವೇನೋ ಹೇಳ್ತೀರಿ ಪ್ರಳಯ ಸಮುದ್ರ ಅಂತ. ಮತ್ತು ನೀರಿಲ್ಲದೆ ಸಮುದ್ರ ಎಲ್ಲಿಂದ ಬಂತು? ಅದು ಅರ್ಥ ಆಗೋಲ್ಲ. ಒಟ್ಟಿಗೆ ಇದು ಎಲ್ಲವೂ ಗೊಂದಲ ಆಯ್ತಲ್ಲ. ಅದನ್ನ ಹೇಳ್ತಾನೆ, ಇದರ ಪ್ರಾರಂಭ ಏನು, ನಾಶ ಏನು ಅನ್ನೋದನ್ನು ಯೋಚನೆ ಮಾಡಿದ್ರೇ ತಲೆ ಬುಡ ಹತ್ತೋಲ್ಲ ನಿನಗೆ. ಏನು ಅರ್ಥ ಆಗಿದೆ ಭೂಮಿ? ಪ್ರಳಯ ಕಾಲದ ಸಮುದ್ರ ಅಂದರೆ ಏನು? ಏನೂ ಇಲ್ಲ, ಕಣ್ಣಿಗೆ ಕಾಣುವಂಥದ್ದಿಲ್ಲ, ಕಣ್ಣಿಗೆ ಕಾಣದಂಥದ್ದಿಲ್ಲ. ಮತ್ತು ನೀರು ಹೇಗಿತ್ತು? ನೀರಿಲ್ಲದೆ ಸಮುದ್ರ ಹೇಗಾಯಿತು? ಆ ಸಮುದ್ರ ಇತ್ತು ಅಂತ ಒಪ್ಕೊಳ್ಳೋಣ, ಎಲ್ಲಿತ್ತು? ಯಾಕಂದರೆ ಮಣ್ಣಿಲ್ಲ, ರಿವರ್ ಬೆಡ್ ಅಂತ, ಅದಕ್ಕೊಂದು ಬೆಡ್ ಬೇಕಲ್ಲ ನೀರಿಗೆ. ಸಮುದ್ರಕ್ಕೆ ಒಂದು ತಳ ಇರುವ, ಇದು ತಳ ಇಲ್ಲ, ಮತ್ತು ಎಲ್ಲಿ ನೀರು ಎಲ್ಲಿತ್ತು? ಸಮುದ್ರ ಇತ್ತು ಅಂದರೆ ಸಮುದ್ರಕ್ಕೆ ಆಶ್ರಯವಾಗಿ ಮಣ್ಣು ಇರಬೇಕು, ಭೂಮಿ ರಿವರ್ ಬೆಡ್ ಇದ್ದ ಹಾಗೆ. ಹಾಗಾದರೆ ಮಣ್ಣು ಇತ್ತು, ನೀರು ಇತ್ತು, ಮತ್ತು ಹೋದದ್ದೆ ಅಂಥದ್ದು. ಒಂದೊಂದನ್ನು ಯೋಚನೆ ಮಾಡಿದರೆ ಗಾಬರಿ ಆಗೋದಿಲ್ವಾ? ಪ್ರಳಯ ಅಂದರೆ ಏನು ಯಾರಿಗೊತ್ತು? ಕಡೆ ಅಷ್ಟೇ, ಯಾರಿಗೊತ್ತು? ಒಂದು ಆಶ್ಚರ್ಯ ಚಿಹ್ನೆ.
ಯಾವುದೂ ಇರಲಿಲ್ಲ, ಅಂದರೆ ನೀರು ಇರಲಿಲ್ಲ, ಮತ್ತು ಪ್ರಳಯ ಜಲಧಿ ಏನು ಹೋಗ್ಕೊಳ್ಳಿ, ಅದು ಬಿಡೋಣ, ಏನೋ ಸಾಂಕೇತಿಕ ಅಂತ. ಆಕಾಶವೂ ಇಲ್ಲ ಅಂತೀರಿ, ಅದು ಹೇಗೆ ಇಲ್ಲದೇ ಇರೋದು? ಏನೂ ಇಲ್ಲದಿದ್ದರೆ ಆಕಾಶ ಇರಲೇಬೇಕಲ್ಲ. ಯಾವುದು ಇಲ್ಲದೇ ಇರುವುದಕ್ಕೆ ಆಕಾಶ ಅಂತ ಹೇಳೋದು. ಅಂದರೆ ಯಾವುದೂ ಇಲ್ಲ, ವ್ಯೋಮ, ಆಕಾಶವೂ ಇಲ್ಲ. ಅದರಿಂದ ಏನಾಯಿತು? ನಾಶ ಆಗುವುದು ಅಂದರೆ ಏನಾಯಿತು? ಯಾವುದೂ ನಾಶ ಆಗಲಿಲ್ಲ, ಅದು ಎಲ್ಲ ನಾಶ ಆಯಿತು ಅಂತೀರಿ. ನಾಶ ಆಗಿ ಎಲ್ಲಿಗೆ ಹೋಯ್ತದು? ಏನಾಯ್ತದು? ಇದು ಒಂದು ಸಮಸ್ಯೆ. ಆದಿ ಹೇಗೆ ಹುಟ್ಟಿತು ಅನ್ನೋದೊಂದು ಸಮಸ್ಯೆ. ಯಾಕೆಂದರೆ ಹೇಗೆ ಹುಟ್ಟಿತು ಅನ್ನೋದಕ್ಕೆ ಪ್ರಾಚೀನರು ಹುಟ್ಟಿನ ಬಗ್ಗೆ ಒಂದು ಚಿತ್ರ ಕೊಟ್ಟಿದ್ದಾರೆ. ಏನೂ ಇರಲಿಲ್ಲ ಜಗತ್ತಿನಲ್ಲಿ, ಮೊದಲು ಜಗತ್ತಿನಲ್ಲಿ ಏನೂ ಇರಲಿಲ್ಲ, ಜಗತ್ತೇ ಇರಲಿಲ್ಲಲ್ಲ, ಮತ್ತು ಭಗವಂತ ಒಬ್ಬನೇ ಇದ್ದ. ಅವನು ಭಗವಂತನ ಡೆಫಿನಿಷನ್ ಅದವರು, ಯಾವುದೂ ಇಲ್ಲದೇ ಇದ್ದಾಗ ಯಾರು ಇರ್ತಾನೋ ಅವನಿಗೆ ದೇವರು ಅಂತ ಹೆಸರು. ಹಾಗಾಗಿ ನಥಿಂಗ್ ವಾಸ್ ದೇರ್, ಏನೂ ಇರಲಿಲ್ಲ, ಭಗವಂತ ಇದ್ದ. ಏನೂ ಇಲ್ಲದೇ ಇದ್ದರಿಂದ ಸೃಷ್ಟಿ ಮಾಡಿದ ಅಂದರೆ ಹಾಗೆ, ಅಂದರೆ ಏನು ಸೃಷ್ಟಿ ಹೇಗೆ ಮಾಡಿದೆ? ಏನೂ ಇಲ್ಲದಿದ್ದರೆ ಅಂದರೆ ಏನು? ಔಟ್ ಆಫ್ ನಥಿಂಗ್ ಎವ್ರಿಥಿಂಗ್ ಈಸ್ ಕ್ರಿಯೇಟೆಡ್ಡ? ಏನೂ ಇರಲಿಲ್ಲ, ಠಣ್ಣಂತ ಸೃಷ್ಟಿ ಮಾಡಿಬಿಟ್ನ ಭಗವಂತ? ಹಾಗೆ ಮಾಡಿಲ್ಲ. ಯಾಕಂದರೆ ಸೋಲ್ಸ್ ಆರ್ ಕ್ರಿಯೇಟೆಡ್ ಔಟ್ ಆಫ್ ಡಸ್ಟ್ ಅಂತ ಬೈಬಲ್ನಲ್ಲಿ ಬರುತ್ತೆ. ಮಣ್ಣಿನ ಮುಷ್ಟಿ ತೆಗೆದ ಅಂತೆ ದೇವರು, ಎಲ್ಲ ಬಡ 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 ಜೀವ ಆಗಿ ಬಿದ್ದವಂತೆಗಳಿಗೆ. ಹೌದು, ಹೆಂಗಪ್ಪ ಮಣ್ಣು ಜೀವ ಆಗೋದು, ಜೀವ ಮಣ್ಣಾಗೋದು? ಅಂದರೆ ಜೀವಗಳು ಇರಬೇಕು, ಜೀವಗಳು ಇಲ್ಲದೆ ಜಡವೇ ಜೀವ ಆಗೋದಿಲ್ಲ. ಅದಕ್ಕೆ ದೇಹ ಬಂದರೆ ಅದನ್ನು ಶರೀರ ಅಷ್ಟೇ. ಹಾಗೆಯೇ ಯಾವುದು ಉಪನಿಷತ್ತು ಖಂಡನೆ ಮಾಡಿದ, ಕಥಮ ಸತ ಸಜ್ಜಾಯೇತ, ಏನೂ ಇರಲಿಲ್ಲ ಅಂತ, ಏನೂ ಇಲ್ಲದೆ ಇದ್ದರೆ ಏನಾದರೂ ಹುಟ್ಟಿತಿ? ಹಾಗೆ ಔಟ್ ಆಫ್ ನಥಿಂಗ್, ನಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್, ಬಟ್ ಔಟ್ ಆಫ್ ಸಮಥಿಂಗ್ ಈಸ್ ಕ್ರಿಯೇಟೆಡ್. ಯಾವುದೋ ಒಂದು ಇತ್ತು, ಅದು ಏನೋ ಒಂದು ಆಯಿತು ಸೃಷ್ಟಿಯಿಂದ. ಇಲ್ಲದೇ ಇದ್ದದ್ದನ್ನು ದೇವರು ಎಂದೂ ಸೃಷ್ಟಿ ಮಾಡಲಿಲ್ಲ. ಹಾಗಾದರೆ ಎಲ್ಲವೂ ಇತ್ತು, ಎಲ್ಲಿತ್ತು? ಪುನಃ ಸಮಸ್ಯೆ ಆಯ್ತಲ್ಲ. ಏನೂ ಇಲ್ಲ ಅಂತೀರಿ, ಎಲ್ಲವೂ ಇತ್ತು ಅಂತೀರಿ, ಅದು ಎಲ್ಲವೂ ಇದ್ದದ್ದು ಎಲ್ಲಿತ್ತು? ಪ್ರಪಂಚವೇ ಇರಲಿಲ್ಲ, ಆದರೆ ಪರಮಾಣುಗಳೆಲ್ಲ ಇದ್ದವಲ್ಲ. ಇಡೀ ಪ್ರಪಂಚ, ಈ ಭೂಮಿ, ಇದು ಅನಂತ ಪರಮಾಣುಗಳು ಇದರಿಂದ ಸಿಡಿದು ವಾತಾವರಣದಲ್ಲಿ ಸೇರಿಬಿಟ್ರೆ ಏನೂ ಇಲ್ಲಲ್ವ? ಈ ಭೂಮಿ ಸಿಡಿದು ಹೋಯಿತು ಅಂತ ಇಟ್ಕೊಳ್ಳಿ, ಇಲ್ಲ ಕಣಕಣವೂ ಸಿಡಿದು ಬರೇ ಆ್ಯಟಮ್ಸ್, ಅದು ಪರಮಾಣುಗಳು, ಅದರ ಸಬ್ ಆ್ಯಟಮ್ಸ್ ಇವೆ, ಅದು ಬಿಡಿ, ಅದು ಬೇಡ ನಮಗೆ. ಬರೀ ಪರಮಾಣುಗಳು ವಾತಾವರಣದಲ್ಲಿ ತುಂಬಿವೆ. ಏನಾದರೂ ಕಾಣುತ್ತಾ? ಪರಮಾಣು ಕಾಣೋಲ್ಲಲ್ಲ. ಏನೂ ಇರಲಿಲ್ಲ ಅಂತ ಅದನ್ನು ಹೇಳೋದು. ಇತ್ತು, ಎಲ್ಲ ಇತ್ತು. ಇಡೀ ಆ ಪರಮಾಣುಗಳು ಒಂದಕ್ಕೊಂದು ಸೇರಿ 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 ಕೋಟಿ 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 ಪರಮಾಣುಗಳು ಒಟ್ಟಿಗೆ ಸೇರಿದಾಗ ಒಂದು ಗ್ಲೋಬ್ ಆಯಿತು. ಅರೆ, ಕೋಟಿ ಕೋಟಿ ಜನರು ವಾಸ ಮಾಡಲಿಕ್ಕೆ ಬೇಕಾದ ಸಾಲಿಡ್ ಆದ ಒಂದು ಭೂಮಿ ಆಯಿತು. ಆದರೆ ಅದು ಪೂರ ಬೇರೆ ಮಾಡಿದರೆ ಅಷ್ಟೂ ಪರಮಾಣುಗಳು ವಾತಾವರಣದಲ್ಲಿವೆ, ಏನೂ ಇಲ್ಲ. ಆ ಪರಮಾಣುಗಳ ಸಮುದ್ರವನ್ನೇ ಪ್ರಳಯ ಸಮುದ್ರ ಅನ್ನೋದು. ಈಗ ಸಮುದ್ರ ಅಂದರೆ ಏನಂತ, ಕಣ್ಣಿಗೆ ಕಾಣುವ ಸಮುದ್ರ ಅಲ್ಲ, ಅದು ಮೂಲ ಪ್ರಕೃತಿಯ ಸಮುದ್ರ. ಮೂಲ ಪ್ರಕೃತಿ ಮೂಲದ್ರವ್ಯ, ಸೃಷ್ಟಿಯ ಮೂಲದ್ರವ್ಯ ವಾತಾವರಣದಲ್ಲಿ ಇತ್ತಲ್ಲ, ಅದನ್ನೇ ಸಮುದ್ರ ಅನ್ನೋದು. ಆ ಸಮುದ್ರದಲ್ಲೇ ಮಲಗಿದ್ದ ಭಗವಂತ. ಯಾಕೆಂದರೆ ಸೃಷ್ಟಿ ಮಾಡಲಿಕ್ಕೆ ಇನ್ನೂ ಟೈಮ್ ಇದೆ ಅಂತ ಮಲ್ಕೊಂಡು. ಟೈಮ್ ಅಂದರೆ ನಮಗೆ, ಅವನಿಗೇನು ಟೈಮಿನ ಪ್ರಶ್ನೆ ಇಲ್ಲ. ಯಾಕೆಂದರೆ ನಮಗೆ ಒಂದು ಪ್ರಪಂಚ ನಾಶ ಆಗಿ, ಒಂದು ಪ್ರಪಂಚದ ಆಯುಸ್ಸು ನಿಮಗೆ ಹೇಳಿದ್ದೇನೆ ನಾನು ಈ ಹಿಂದೆ ಕೂಡ, 31,104 ಕೋಟಿ ವರ್ಷಗಳು ಅಷ್ಟಾಯಿತು. ಬ್ರಹ್ಮದೇವರು ನಾಶ ಆದರು, ಸತ್ಯಲೋಕವು ಇಡೀ ಯೂನಿವರ್ಸು ನಾಶ ಆಯಿತು. ಮತ್ತು ಪುನಃ ಸೃಷ್ಟಿಯಾಗಬೇಕಾದ್ರೆ 31,104 ಕೋಟಿ ವರ್ಷ ಬೇಕು. ಅದು ಅಷ್ಟು ಪ್ರಳಯ ಕಾಲ, ರಾತ್ರಿ ಹಗಲು ಇಡೀ ಆಯಿತು. 31,104 ಕೋಟಿ ವರ್ಷ ಸುಮ್ಮನೆ ಇರಬೇಕಲ್ಲ. ಸುಮ್ಮನೆ ಇರೋದು ಯಾಕಂದ್ರೆ ಅವನು ಮಲ್ಕೊಂಡ ಭಗವಂತ. ಅಂದರೆ ನಮ್ಮ ದೃಷ್ಟಿಯಲ್ಲಿ ಅವನು ವಿಶ್ರಾಂತಿ ತಗೊಂಡ, ಮಲ್ಕೊಂಡ ಅಂತ. 31,104 ಕೋಟಿ ವರ್ಷ ನಮಗೆ. ಅದು ಚತುರ್ಮುಖನಿಗೆ ಎಷ್ಟು ಗೊತ್ತುಂಟ? ಕೇವಲ 100 ವರ್ಷ. ಅವನು 100 ವರ್ಷ ಆಯುಸ್ಸು ಅಷ್ಟೇ. 100 ವರ್ಷ ಬದುಕಿದ. ನಮ್ಮ ಹಾಗೆ ಈ ಮನುಷ್ಯನು 100 ವರ್ಷ ಬದುಕ್ತಾರೆ. ಶತಮಾನಂ ಭವತಿ ಶತಾಯು ಪುರುಷ, 100 ವರ್ಷ ಬದುಕಿದ. 100 ವರ್ಷ ಅವನ ಕ್ಯಾಲೆಂಡರ್ ಪ್ರಕಾರ 100 ವರ್ಷ, ನಮ್ಮ ಕ್ಯಾಲೆಂಡರ್ ಪ್ರಕಾರ 31,104 ವರ್ಷ. ಯಾಕೆಂದರೆ ನಮ್ಮ 1,00,000 ವರ್ಷ ಅಂದರೆ ಅವನ 1 ಸೆಕೆಂಡ್. ಈಗ ಲೆಕ್ಕ ಮಾಡಿ 100 ವರ್ಷ ಅಂದರೆ ಎಷ್ಟಾಗುತ್ತೆ ಅಂತ. 1,00,000 ವರ್ಷ ಈಸ್ ಈಕ್ವಲ್ ಟು ಎ ಸೆಕೆಂಡ್. ಅಂದರೆ 60 ಸೆಕೆಂಡ್ 1 ನಿಮಿಷ ಆಗೋ 60 ಲಕ್ಷ ವರ್ಷ ಆಗುತ್ತೆ. ಹೀಗೆ ನೀವು ಲೆಕ್ಕ ಮಾಡ್ತಾ ಹೋದರೆ ಸೆಕೆಂಡುಗಳನ್ನು ನಿಮಿಷಗಳನ್ನಾಗಿ ಮಾಡಿ
ನಿಮಿಷಗಳನ್ನು ಗಂಟೆಗಳನ್ನಾಗಿ ಮಾಡಿ, ಗಂಟೆಗಳನ್ನು ದಿನಗಳನ್ನಾಗಿ ಪರಿವರ್ತಿಸಿ, ದಿನಗಳನ್ನು ಮಾಸಗಳನ್ನಾಗಿ ಮಾಡಿ, ಮಾಸಗಳನ್ನು ವರ್ಷಗಳನ್ನಾಗಿ ಮಾಡಿ, ಅಂಥ 100 ವರ್ಷ ಎಷ್ಟಾಗತ್ತೆ? 31,104,000 ಕೋಟಿ ವರ್ಷ. ಅದು ನಾನು ಯಾವಾಗಲೂ ಹೇಳೋದು, ಬಾಯಲ್ಲಿ ಹೇಳಿದೆ, ಅದನ್ನು ಬರ್ಕೊಳ್ಳೋದು ಹೇಗೆ ಅಂತಲೇ ಗೊಂದಲ, ಎಷ್ಟು ಸೊನ್ನೆ ಹಾಕಬೇಕು ಅಂತ ಗೊತ್ತಿರೋದಿಲ್ಲ. 31,104,000 ಕೋಟಿ, 31 ಬರೀರಿ, 104 ಬರೀರಿ, ಆಮೇಲೆ ಒಂದು 10 ಸೊನ್ನೆ ಹಾಕಿ. ಇದು ಬ್ರಹ್ಮನ ಆಯುಸ್ಸು, ಅದು ಜಸ್ಟ್ 100 ಇಯರ್ಸ್. ಅವನಿಗೆ 100 ವರ್ಷ, ನಮಗೆ 31,104,000 ಕೋಟಿ ವರ್ಷ. ಭಗವಂತನಿಗೆ ಎಷ್ಟು? ನಾಟ್ ಇವನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್. ಅವನಿಗೆ ಪುರುಸೊತ್ತೇ ಇಲ್ಲ. ಸೃಷ್ಟಿ ನಾಶ ಆಗಿ ಸೃಷ್ಟಿಯ ಮಧ್ಯದಲ್ಲಿ ಅವನ ಕಾಲದ ಕಲ್ಪನೆಯಲ್ಲಿ ಅದು ಒಂದು ಕ್ಷಣವೂ ಅಲ್ಲ. ಹಾಗಾಗಿ ಅವನು ಯಾವಾಗ ನಿದ್ರೆ ಮಾಡೋದು? ನಾವು ಹೇಳೋದಷ್ಟೇ ನಿದ್ರೆ ಮಾಡಿದ ಅಂತ. ಒಂದು ಕ್ಷಣವೂ ಕಳೀಲಿಲ್ಲ, ಸೃಷ್ಟಿ ಆಯಿತು. ಪ್ರತಿ ಕ್ಷಣ ಸೃಷ್ಟಿ, ಪ್ರತಿ ಕ್ಷಣ ನಾಶ ಆಗ್ತಾ ಇದೆ. ಪ್ರತಿ ಕ್ಷಣವೂ ಅಲ್ಲ, ಕ್ಷಣದ ಯಾವುದೋ ಒಂದು ಏಕದೇಶ. ಯಾಕೆಂದರೆ ಭಗವಂತನ ದೃಷ್ಟಿಯಲ್ಲಿ ಅದು ಒಂದು ಕ್ಷಣವೂ ಅಲ್ಲ, 31,104,000 ಕೋಟಿ ವರ್ಷ. ಅದೇ ಇದೆಲ್ಲ ಯೋಚನೆ ಮಾಡಿದರೆ ನಮಗೆ ಈ ಪ್ರಪಂಚ ಒಂದು ಮಾತು ಹೇಳಿ, ಇದಂ ವಿಷ್ಣುರು ವಿಚಕ್ರಮೇ ತ್ರೇಧಾ ನಿದಧೇ ಪದಂ ಸಮೂಢಮಸ್ಯ ಪಾಂಸುರೇ ಅಂತಾರೆ. ಸಮೂಢಮಸ್ಯ ಪಾಂಸುರೇ, ಅದನ್ನು ಸಮೂಢಮಸ್ಯ ಪಾಂಸುರೇ ಅಂತ ಕೆಲವರು ಹೇಳ್ತಾರೆ. ಹಾಗೆ ಉಚ್ಚಾರ ಮಾಡಬಾರ್ದು, ಅದು ಸಂಸ್ಕೃತ ಉಚ್ಚಾರ ಅಲ್ಲ. ಅದು ಹೇಗೆ ಅಂದರೆ ಳ ಮತ್ತು ಢ ಎರಡೂ ಒಟ್ಟಾಗಿ ಒಂದೇ ಅಕ್ಷರವಾಗಿ ಕೇಳಬೇಕು. ಅದು ಮತ್ತು ಳ ಢ ಒತ್ತಕ್ಷರ ಆಗಿಬಿಡಬಾರ್ದು. ಸಮೂಢಮಸ್ಯ ಪಾಂಸುರೇ, ಳ ಮತ್ತು ಢ ಎರಡೂ ಅಸ್ಪಷ್ಟವಾಗಿ. ಸಾಮಾನ್ಯ ಮಟ್ಟಿಗೆ ನಿಮ್ಗೆ ಹೇಳಿದ ತಮಿಳಿನಲ್ಲಿ ಅವರು ಹಳ್ಳು ಅಂತಾರಲ್ಲ, ಅದು ಹ ಮತ್ತು ಘ ಒಟ್ಟಾಗಿ ಒಂದು ಅಕ್ಷರ ಆಗುತ್ತಲ್ಲ, ಹಾಗೆ ಸಮೂಢಮಸ್ಯ ಅಂತ ಹೇಳಬಾರ್ದು, ಒತ್ತಕ್ಷರ ಆಗಬಾರ್ದು ಅದು. ಅಥವಾ ಸಮೂಢಮಸ್ಯ ಆಗಬಾರ್ದು. ಸಾಮಾನ್ಯ ಈಗ ವೇದ ಓದವರೆಲ್ಲ ಸಮೂಢಮಸ್ಯ ಪಾಂಸುರೇ ಅಂತಾರೆ. ಅದು ವೇದಿಕ್ ಪ್ರೊನೌನ್ಸಿಯೇಷನ್ ಅಲ್ಲ. ಅದು ಎರಡು ಅಕ್ಷರ ಸೇರಿ ಒಂದೇ ಅಕ್ಷರ ಆಗಬೇಕು. ಅದು ಲಘು ಒತ್ತಕ್ಷರ ಅಲ್ಲ. ಒತ್ತಕ್ಷರ ಆದರೆ ಹಿಂದಿನ ಅಕ್ಷರ ಗುರು ಅಕ್ಷರ ಆಗಿಬಿಡುತ್ತೆ. ಸಮೂಢಮಸ್ಯ ಪಾಂಸುರೇ ಏನು ಹೇಳ್ತಾರೆ ಗೊತ್ತಾ? ಬಹಳ ಅದ್ಭುತ ಇದು. ಪಾಂಸು ಅಂತಂದರೆ ಇಡೀ ವಿಶ್ವ, ಒಂದು ಲೋಕಾಹ ಅಂತ ಪಾಂಸು. ಭಗವಂತನ ಈ ಪ್ರಪಂಚ ಎಷ್ಟು ದೊಡ್ಡದು ಅಂತ. ಯಾಕೆಂದರೆ ಇದು ಜ್ಯೋತಿರ್ವರ್ಷಗಳ ಲೆಕ್ಕಾಚಾರ ಮಾಡಿ ನಮಗೆ ಬರೀಲಿಕ್ಕೆ 0 ಬರೀಲಿಕ್ಕೆ ಸಾಕಾಗೋಲ್ಲ ಅಂತ ಜ್ಯೋತಿರ್ವರ್ಷದ ಲೆಕ್ಕದಲ್ಲಿ ನಾವು ಅಳೆದರೂ ನಮಗೆ ಮುಗಿಯದಷ್ಟು ದೊಡ್ಡದು ಈ ವಿಶ್ವ ಇದೆ. ಇದನ್ನು ಇಂಥ ವಿಶ್ವ ನಮಗೆ ಕನ್ಸೀವ್ ಮಾಡಬೇಕಾದ್ರೆ ಅವರೊಂದು ಮಾತು ಹೇಳಿದರು. ಏನು ಅಂದರೆ, ಭಗವಂತನ ಈ ಅನಂತವಾದ ಜ್ಯೋತಿರ್ವರ್ಷದಲ್ಲಿ ಲೆಕ್ಕ ಹಾಕಿದರೂ ನಮಗೆ ತುದಿ ಸಿಗದಂಥ, ಆದಿ ಅಂತ ಸಿಗದಂಥ ಒಂದು ಪ್ರಪಂಚ ಉಂಟಲ್ಲ, ಅದು ಭಗವಂತನ ಮುಂದೆ ಏನು ಅಂತ. ಅಸ್ಯ ಪಾಂಸುರೇ ಸಮೂಢಂ ಅಂತ. ಅವನ ಕಿರಿಬೆರಳ ಅಡಿಯಲ್ಲಿ ಸಿಕ್ಕಿಕೊಂಡ ಒಂದು ಸಣ್ಣ ಧೂಳಿನ ಕಣ ಯಾವುದು ಈ ಅನಂತವಾದ ವಿಶ್ವ. ಹಾಗಾದರೆ ಅವನದ ಅನಂತತೆ ಏನಂತ ಮತ್ತೆ ಯೋಚನೆ ಮಾಡಿ ಅಂತ. ಪಾಂಸುರ ರಮಂತಿ ಪಾಂಸವೋ ಯತ್ರ ತತ್ಪದಂ ಪಾಂಸುರ ಮೀರಿತಂ ಅಂತ. ಪಾಂಸುರ ಅಂದರೆ ಇಡೀ ವಿಶ್ವ ಅನ್ನುವ ಒಂದು ಧೂಳಿನ ಕಣ ಯಾರ ಕಾಲ ಬೆರಳಲ್ಲಿ ಸಿಕ್ಕಿ ಹಾಕ್ಕೊಂಡಿದೆ ಅಂಥ ಭಗವಂತನ ಪಾದ. ಇದು ಕೃಷ್ಣ ನಮ್ಗೆ ಕೊಡೋದು. ಇಷ್ಟು ಅದ್ಭುತವಾದ ಸಂಗತಿಯನ್ನು ನೀನು ಎಲ್ಲೋ ಒಂದು ನಿಂತು ಕೂತ್ಕೊಂಡು ಪ್ರಪಂಚ ಅಂದರೆ ಏನು ಅಂತ ಹೇಳಿಬಿಡ್ತೇನೆ ಅಂದರೆ ಏನು ಹೇಳ್ತೀಯ? ಏನು ಕಾಣುತ್ತೆ? ಕಾಣೋದು ಇಲ್ಲ, ತಿಳಿಯೋದು ಇಲ್ಲ. ಎಲ್ಲವೂ ಇತ್ತು, ಆದರೆ ಸೂಕ್ಷ್ಮ ರೂಪದಲ್ಲಿ ಇತ್ತು. ಎಲ್ಲಿತ್ತು ಅಂದರೆ ಭಗವಂತನ ಒಡಲಲ್ಲಿತ್ತು ಅಂದರು. ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ತುಂಬಿಕೊಂಡಿದ್ದ ಭಗವಂತ ಆವಾಗ ಭಗವಂತನ ಒಡಲಲ್ಲಿ ಇತ್ತು. ಇದು ಪ್ರಳಯ ಕಾಲ. ತಸ್ಯೋದರಸ್ಥ ಜಗತ ಸಂಬಂಧ ಸಾಂದ್ರ ಸ್ವಾನಂದ ತುಷ್ಟ ವಪುಷೋಪಿ ರಮಾರಮಸ್ಯ. ಮತ್ತು ಏನಾಯಿತು? ಹುಟ್ಟುವುದಂದ್ರೆ ಏನು? ಅವನ ಹೊಟ್ಟೆಯಿಂದ ಹೊರಗೆ ಬಂತು. ಹೊಟ್ಟೆಯಿಂದ ಹೊರಗೆ ಬಂತು. ಅದನ್ನೇ ಹೊಕ್ಕುಳಲ್ಲಿ ಹೂವು ಬಂತು. ಹೂವು ಅಂದರೆ ಏನು? ಕಮಲದ ಹೂವು ಅಂದರೆ ಏನು? ಕಮಲದ ಹೂವಲ್ಲ, ಅದು ಮೊದಲು ಮೊಗ್ಗು. ಅದು ಮೊಗ್ಗು ಅಂದರೆ ಅಂಡಾಕಾರ, ಬ್ರಹ್ಮಾಂಡ ಹೊರಗೆ ಬಂತು ಅಂತ ಅರ್ಥ. ಕಮಲದ ಹೂವು ಅಂದರೂ ಬ್ರಹ್ಮಾಂಡ ಅಂದರೂ ಒಂದೇ. ನಾನು ತಮಾಷೆ ಹೇಳೋದುಂಟು, ನೀವು ವೆಜಿಟೇರಿಯನ್ ಆದರೆ ಕಮಲದ ಹೂವು, ನೀವು ಎಗ್ಗೇರಿಯನ್ ಆದರೆ ಬ್ರಹ್ಮಾಂಡ ಅಷ್ಟೇ. ಇವ ನಾನ್ ವೆಜಿಟೇರಿಯನ್ನೋ ಎಗ್ಗೇರಿಯನ್ನೋ ಆದರೆ ಬ್ರಹ್ಮಾಂಡ. ಆವಾಗ ಮೊಟ್ಟೆ, ಇನ್ನು ಮೊಟ್ಟೆಯ ರುಚಿ ಬಲ್ಲವರಿಗೆ ಬ್ರಹ್ಮಾಂಡ, ಮೊಟ್ಟೆ ತಿನ್ನದಿದ್ದವರಿಗೆ ಕಮಲದ ಹೂವು. ಎರಡೂ ಸಂಕೇತ ಅಷ್ಟೇ. ಆದ್ದರಿಂದ ಕಮಲದ ಹೂ ಬಂತು ಅಂದರೆ ಭಗವಂತನ ಉದರೊಳಗೆ ಅಡಗಿದ್ದ ಪ್ರಳಯ ಕಾಲದಲ್ಲಿ ನಿರ್ವ್ಯಾಪಾರವಾಗಿದ್ದ ವಿಶ್ವ ಹೊರಕ್ಕೆ ಒಂದು ಚಟುವಟಿಕೆ ಪ್ರಾರಂಭಿಸಿತು. ಆ ಮೊದಲನೆಯ ಸಂಗತಿ ಮಹತ್ತತ್ವ ಹುಟ್ಟಿತು.
ಅದು ಏನು ಹೇಗೆ ಹುಟ್ಟಿತು ಅಂದರೆ ಮೊದಲು ಮಹತ್ತತ್ವ ಹುಟ್ಟಿತು ಅಂತಾರೆ. ಅದು ಹುಟ್ಟಿದ್ದು ಬಹಳ ಸಣ್ಣ ತತ್ವ, ಅದಕ್ಕೆ ಹೆಸರು ಮಹತ್ತತ್ವ ಅಂತ. ಅದು ಮಹತ್ತತ್ವ ಅಂದರೆ ಏನು ಗೊತ್ತುಂಟ? ಸ್ಮರಣ ಶಕ್ತಿ. ಮಹತ್ತತ್ವ ಹುಟ್ಟಿತು ಅಂತ ಹೇಳ್ತಾರೆ. ಮಹತ್ತತ್ವ ಹುಟ್ಟುವುದು ಎಂತ ಹುಟ್ಟುವುದು? ಮೊದಲು ಮಹತ್ತತ್ವ ಹುಟ್ಟಿತು, ಆಮೇಲೆ ಅಹಂಕಾರ ತತ್ವ ಹುಟ್ಟಿತು. ಅಂದರೆ ಏನು ಹುಟ್ಟಿತು ಯಾರಿಗೊತ್ತು? ಶಬ್ದಗಳು ಗೊತ್ತಾಯ್ತು ನಮಗೆ. ಮಹತ್ತತ್ವ ಹುಟ್ಟಿತು, ಏನು ಹುಟ್ಟಿತು? ಮಹತ್ತತ್ವ ಹುಟ್ಟುವುದು ಅಂದರೆ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ಸಿಗೆ ಮಹತ್ತತ್ವ ಅಂತ. ನನಗೆ ನನ್ನ ಒಳಗೆ ಮಹತ್ತತ್ವ ಏನು ಮಾಡುತ್ತೆ? ನನಗೆ ನನ್ನ ನೆನಪನ್ನು ಕೊಡುತ್ತೆ. ಮಹತ್ತತ್ವ ಅಂದರೆ ನೆನಪು ಕೊಡ್ತಕ್ಕ ಮೆಮೊರಿ. ಇದು ಯೂನಿವರ್ಸಲ್ ಮೆಮೊರಿ. ಇಡೀ ವಿಶ್ವದ ಎಲ್ಲ ಜೀವಗಳಿಗೆ ಇರವು ನೆನಪಾಯಿತು. ಅಲ್ಲಿವರೆಗೆ ನಿದ್ರೆ ಏನೂ ಎಚ್ಚರವೇ ಇಲ್ಲ. ಅಂದು ಮಹತ್ತತ್ವ ಹುಟ್ಟುವುದು ಅಂದರೆ ಅಷ್ಟೂ ಜೀವಗಳಿಗೆ, ಈ ಮುಂದೆ ಸೃಷ್ಟಿಯಾಗಬೇಕಾದ ಜೀವಗಳಿಗೆ ಇರವಿನ ಅರಿವು ಬಂತು. ನಾನು ಇದ್ದೇನೆ ಅನ್ನೋದು ನೆನಪಾಯಿತು. ಇದೇ ಸೃಷ್ಟಿಯ ಫಸ್ಟ್ ಸ್ಟೇಜು. ಇದ್ದೇನೆ ಅಲ್ಲ, ನಾನು ಇದ್ದೇನೆ ಅಂತ ನೆನಪಾದ್ದಲ್ಲ, ಇರುವಿಕೆಯೇ ನೆನಪಾಯಿತು. ಯಾರಿರುವುದು? ನಾನು. ಮತ್ತೆ ಅಹಂಕಾರ ತತ್ವ. ನಾನು ಇರುವುದು ನಾನೇ. ಕೆಲವೊಮ್ಮೆ ಹಾಗೆ ಆಗೋಲ್ವ ನಿಮಗೆ? ನಮಗೆಲ್ಲ ಎಲ್ಲೋ ಒಂದು ಹೊಸ ಊರಿಗೆ ಹೋಗಿ ಎಲ್ಲೋ ಒಂದು ಹೊಸ ಬಿಡಾರ ಬಾಡಿಗೆ ರೂಮ್ ತೊಗೊಂಡು ಮಲ್ಕೊಳ್ತೇವೆ. ಬೆಳಗಾತ ಎದ್ದಾಗ ಎಚ್ಚರಾದಾಗ ಎಲ್ಲಿದ್ದೇವೆ ಯಾರು ಒಂದು ಗೊತ್ತಿರೋದಿಲ್ಲ. ಇರವಿನ ಅರಿವು ಮಾತ್ರ ಇರುತ್ತೆ. ಎಂಥದ್ದು, ಎಲ್ಲಿ, ಏನು ಕಥೆ? ಸುಮಾರು ಹೊತ್ತಾದ ಓಹೋ ನಾನು ನಿನ್ನೆ ಇಲ್ಲಿ ಬಂದಿದ್ದೆಲ್ಲ, ಈ ಊರಿಗೆ ಇಲ್ಲಿ ರೂಮ್ ತೊಗೊಂಡಿದ್ದೆಲ್ಲ. ಮತ್ತೆ ಮೊದಲದು ಎಲ್ಲಿ ಏನು ನಾನು ಒಂದು ಗೊತ್ತಿರೋದಿಲ್ಲ, ಇರುವುದು ಅಷ್ಟೇ. ಹಾಗೆ ಮೊದಲು ಇರುವುದು ಗೊತ್ತಾಯಿತು. ಆ ಇರುವುದು ಯಾರು ಅಂದರೆ ನಾನು ಅಂತ ಗೊತ್ತಾಯಿತು. ನಾನಿದ್ದೇನೆ, ಅಲ್ಲಿಗೆ ಅಹಂಕಾರ ಸೃಷ್ಟಿಯಾಯಿತು. ಆಮೇಲೆ ಪಂಚಭೂತಗಳು ಸೃಷ್ಟಿಯಾಗ್ತವೆ, ಇಂದ್ರಿಯಗಳು ಸೃಷ್ಟಿಯಾಗ್ತವೆ, ಮನಸ್ಸು ಸೃಷ್ಟಿಯಾಗುತ್ತೆ. ಇದೆಲ್ಲ ನಾನು ಇದ್ದೇನೆ ಅಂತ ಆತ್ಮವೇ ಗ್ರಹಿಸಿದ್ದು, ಇನ್ನೂ ಮನಸ್ಸು ಸೇರಲಿಲ್ಲ ಅದಕ್ಕೆ. ಆಮೇಲೆ ಮನಸ್ಸು ಸೇರಿಕೊಂಡಿತು, ಇಂದ್ರಿಯಗಳು ಸೇರಿಕೊಂಡವು, ಪಂಚಭೂತಗಳಿಂದ ದೇಹ ರಚನೆ ಆಯಿತು, ಸ್ಥೂಲ ಪ್ರಪಂಚ ಆಯಿತು. ಇದು ಸೃಷ್ಟಿ ಆದಿ. ಆಮೇಲೆ ಪುನಃ ಅದು ಭಗವಂತನ ಒಳಗೆ ಸೇರಿಕೊಂಡಿತು. ಮತ್ತು 31,104 ಕೋಟಿ ವರ್ಷ ಏನೂ ಇಲ್ಲ, ಪ್ರಪಂಚವೇ ಇಲ್ಲ. ಮತ್ತೆ ಆದರೆ ಯಾವಾಗಲೂ ಚಟುವಟಿಕೆ ರಾತ್ರಿಯಲ್ಲೇ ಪ್ರಾರಂಭ ಆಗೋದು. ಹಿಂದೆ ಈಗ ಸೂರ್ಯೋದಯ ಆದಮೇಲೆ, ಅದು ಮುಂಚೆ ಯಾರು ಹೇಳ್ತಾರೆ, ಹಿಂದೆ ಚಟುವಟಿಕೆ ಪ್ರಾರಂಭ ಆಗುವುದು ಯಾವಾಗ ಅಂದರೆ ಅಹ್ನಃ ಅಷ್ಟಮೋ ಭಾಗ. ಅಂದರೆ ಈಗ 1:30 ಗಂಟೆ ಮೊದಲು, ಸೂರ್ಯೋದಯಕ್ಕಿಂತ 1:30 ಗಂಟೆ ಮೊದಲು, ರಾತ್ರಿಯ 8ನೇ 1 ಅಂಶ, 12 ಗಂಟೆ ರಾತ್ರಿ ಅಂತ ಇಟ್ಕೊಂಡ್ರೆ 8ರಿಂದ ಭಾಗಿಸಿದ್ರೆ 1:30 ಗಂಟೆ. 1:30 ಗಂಟೆ ಆ ರಾತ್ರಿಯ ಕೊನೆಯ 1:30 ಗಂಟೆ ಉಂಟಲ್ವ. ಈಗ ಸೂರ್ಯೋದಯ 6 ಗಂಟೆಗಾದರೆ 4:30 ಗಂಟೆಗೆ ಎದ್ದು ಕೆಲಸ ಶುರು ಮಾಡ್ತಾರೆ. ಪ್ರಾತಃ ಸ್ತೋತ್ರ, ಸ್ನಾನ, ಸಂಧ್ಯಾ ವಂದನೆ. ಬ್ರಾಹ್ಮಣರಾದರೆ, ಕೃಷಿಕರಾದರೆ ತೋಟ ಕೃಷಿ ಅಂತೂ 4:30 ಗಂಟೆಗೆ ಎದ್ದು ಶುರುವಾಗುತ್ತೆ. ಆದ್ದರಿಂದ ಸೃಷ್ಟಿ ಪ್ರಾರಂಭ ಆಗುವುದು ಪ್ರಳಯದ ಕೊನೆಯ 1:30 ಗಂಟೆ ಮೊದಲು. ಸೊ ಸೂರ್ಯೋದಯ ಆಯಿತು ಅಂದರೆ ಸೃಷ್ಟಿ ಕಂಪ್ಲೀಟ್ ಆಯಿತು. ಆ 1:30 ಗಂಟೆ ಸೃಷ್ಟಿಯ ಪ್ರೋಸೆಸ್ಸು. ಇದು ಒಂದು. ಆದ್ದರಿಂದ 8ನೇ 1 ಭಾಗ ನೀವು ಇದನ್ನು ಲೆಕ್ಕ ಮಾಡ್ಬೋದು ಮನೆಗೆ ಹೋಗಿ. ನಾನು ಎಲ್ಲ ಗಣಿತ ಹೇಳ್ತಾ ಹೋಗೋಲ್ಲ ನಿಮಗೆ. ಇದು ಏನಪ್ಪ ಭಯಾನಕ, ಇದು ಬರೀ ಗಣಿತ. 31,104,000 ಕೋಟಿ, ಅದಕ್ಕೆ 8ರಿಂದ ಭಾಗಿಸಿದ್ರೆ ಎಷ್ಟು ಉತ್ತರ ಬರುತ್ತೋ ಅಷ್ಟು ರಾತ್ರಿ ಕಾಲದಲ್ಲಿ ಸೃಷ್ಟಿ ಪ್ರಾರಂಭ ಆಗೋಯ್ತು. 432 ಕೋಟಿ ದೈನಂದಿನ ಸೃಷ್ಟಿ, 432 ಕೋಟಿ ಪ್ರಳಯ. ಆವಾಗ 54 ಕೋಟಿ ವರ್ಷ ಹಿಡಿತದೆ ಮತ್ತೊಂದು ಸೃಷ್ಟಿ ಆಗಲಿಕ್ಕೆ. 8ನೇ 1 432 ಭಾಗಿಸು 8, 54 ಕೋಟಿ ವರ್ಷ ರಾತ್ರಿಯಲ್ಲೇ ಮೊದಲು ನಮ್ಮ ಇವಲ್ಯೂಷನ್ ಥಿಯರಿ, ಇದು ಡಾರ್ವಿನನದ್ದಲ್ಲ, ಭಾರತೀಯ. ಮೊದಲು ನೀರು ಸೃಷ್ಟಿಯಾಯಿತು, ಅಮೀಬಾಗಳು ಸೃಷ್ಟಿಯಾದವು. ಆಮೇಲೆ 4 ಕಾಲಿನ ಪ್ರಾಣಿಗಳು, 4 ಕಾಲು ಒಂದೇ ಗೊರಸಿನ ಪ್ರಾಣಿಗಳು ಸೃಷ್ಟಿಯಾದವು. ಆಮೇಲೆ 1 ಗೊರಸು ಇದ್ದದ್ದು 2 ಗೊರಸಾಯಿತು. ಇದು ಇವಲ್ಯೂಷನ್. ಅದು 1 ಗೊರಸು ಇದ್ದದ್ದೇ 2 ಗೊರಸು ಆದದ್ದಲ್ಲ. ಅದರ ನಂತರ ಸೃಷ್ಟಿಯಲ್ಲಿ ಇಂಪ್ರೂವ್ಮೆಂಟು. ಬ್ರಹ್ಮ ಮಾಡ್ತಾ ಶಾರ್ಪ್ ಆಗ್ತಾ ಹೋದ. ಸೃಷ್ಟಿ ಮಾಡೋದ್ರಲ್ಲಿ ಕೈ ಚಳಕ ಜಾಸ್ತಿ. ಮೊದಲು ಒಂದೇ ಗೊರಸನ್ನು ಸೃಷ್ಟಿ ಮಾಡಿದ. ಅರೆ ಇದನ್ನು 2 ಗೊರಸು ಮಾಡಿದರೆ ಹೇಗೆ ಚೆನ್ನಾಗಿರುತ್ತೆ. 2 ಗೊರಸು, ಗೋವುಗಳು ಸೃಷ್ಟಿಯಾಯಿತು. 2 ಗೊರಸು ಆದಮೇಲೆ ಉಗುರು ಮಾಡಿದರೆ ಹೇಗೆ ಗೊರಸಿನ ಬದಲಿಗೆ ಅಂತ. ಹುಲಿ, ಬೆಕ್ಕು, ಸಿಂಹ, ಉಗುರು ಬರಲಿಕ್ಕೆ ಶುರುವಾಯಿತು. ಉಗುರು ಒಂದು ಸ್ವಲ್ಪ ಬೆರಳು ಉದ್ದ ಮಾಡಿದರೆ ಹೇಗೆ ಅಂತ ಕೋತಿ ಆಯಿತು. ಇದು ಇವಲ್ಯೂಷನ್. ಅಂದರೆ ಆಮೇಲೆ ಕೋತಿ ಆದಮೇಲೆ ಇದೀಗ ಒಂದೊಂದು ಸೇರಿಸ್ತಾ ಹೋದ. ಆಮೇಲೆ ಬಾಲಮೂತಿ ಕಿತ್ತುಬಿಟ್ರೆ ಏನು ಅಂತ ತೆಗೆದ, ಮನುಷ್ಯ ಆಯಿತು. ಅಂದರೆ ಇದು ಡಾರ್ವಿನನ ಥಿಯರಿ ಹೇಳ್ತಾ ಇಲ್ಲ ನಾನು. ಬ್ರಹ್ಮ ಸೃಷ್ಟಿ ಇದು ಉಪನಿಷತ್ನಲ್ಲಿ ಬಂದಿದೆ.
ಮೊದಲು ಚತುಷ್ಪಾದಗಳನ್ನು ಸೃಷ್ಟಿ ಮಾಡಿದ. ಅವನಿಗೆ ತೃಪ್ತಿ ಆಗಲಿಲ್ಲ ಅಂತ ಯಾವ್ಯಾವುದೋ ಪ್ರಾಣಿಗಳನ್ನು ನಾವು ಕೊನೆಗೆ ಮನುಷ್ಯನನ್ನು ಸೃಷ್ಟಿ ಮಾಡಿದ. ಖುಷಿ ಆಯಿತು, ಇದು ಸರಿಯಾಯಿತು. ಮಾಡ್ತಾ 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 ಕೊನೆಯ ಸೃಷ್ಟಿಯಲ್ಲಿ ಅವನಿಗೆ ಖುಷಿ ಕೊಟ್ಟಿತು, ತೃಪ್ತಿ ಕೊಟ್ಟಿತು. ಅದಕ್ಕೆ ಅದನ್ನು ಪುರುಷ ಅಂತ ಕರೆದ. ಪುರುಷ ಅಂದರೆ ಪೂರ್ಣವಾದದ್ದು, ಪರ್ಫೆಕ್ಟ್ ಬಾಡಿ ಅಂತ. ಪುರುಷ ದೇಹ ಅಂತ ಹೇಳ್ತಾರಲ್ಲ, ಪುರುಷ ದೇಹ ಅಂದರೆ ಗಂಡಸರ ದೇಹ ಅಂತ ಅರ್ಥ ಅಲ್ಲ, ಮನುಷ್ಯ ದೇಹ ಅಂತ ಅರ್ಥ. ಅದನ್ನ ಪುರ ಅಂತ ಹೇಳ್ತೇವೆ. ಇದಕ್ಕೆ ಪುರ ಅಂದರೆ ಪರಿಪೂರ್ಣವಾದ ದೇಹ. ದೇಹ ರಚನೆಯಲ್ಲಿ ಪರ್ಫೆಕ್ಷನ್ ಎಲ್ಲಿ ಬಂತೋ ಆ ಕಲಾಕೃತಿಗೆ ಪುರ ಅಂತ ಕರೆದ. ಹಾಗಾಗಿ ನಮ್ಮಲ್ಲಿಯೂ ಇವಲ್ಯೂಷನ್ ಥಿಯರಿ ಇದೆ, ಆದರೆ ಕೋತಿಯೇ ಮನುಷ್ಯ ಆದ್ದಲ್ಲ. ಆದರೆ ಬುದ್ಧಿ ನೋಡಿದಾಗ ಹೌದೇನೋ ಅಂತ ಕಾಣುತ್ತೆ, ಆದರೆ ನಮ್ಮ ಶಾಸ್ತ್ರಕ್ಕೆ ಯಾರೂ ಒಪ್ಪೋಲ್ಲ. ಬುದ್ಧಿ ಉಳಿದು ಹೋಯ್ತು, ಬಾಲ ಮೂತಿ ಹೋಯ್ತು ಅಂತ, ಆದರೆ ಶಾಸ್ತ್ರಕ್ಕೆ ಯಾರೂ ಒಪ್ಪೋಲ್ಲ. ಅದು ಕೋತಿ ಸೃಷ್ಟಿಯಾದ ಮೇಲೆ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದ ಹೌದು ಚತುರ್ಮುಖ, ಆದರೆ ಕೋತಿಯೇ ಮನುಷ್ಯ ಆದದ್ದಲ್ಲ. ಇದಿಷ್ಟು ವ್ಯತ್ಯಾಸ. ಡಾರ್ವಿನ್ ಥಿಯರಿ ಇವತ್ತು ವೆಸ್ಟ್ನಲ್ಲಿ ಕೂಡ ಬಹಳ ಜನ ಕೈ ಬಿಟ್ಟಿದ್ದಾರೆ, ಅದನ್ನು ಒಪ್ಪೋಲ್ಲ. ಈ ಕೆಲವು ವರ್ಷಗಳ ಕೆಳಗೆ ನನಗೆ ಈಗಲೂ ನೆನಪಿದೆ, ಡಾರ್ವಿನ್ ಥಿಯರಿಯನ್ನು ಡಿನೈ ಮಾಡುವಂಥ ಒಂದು ಚಿತ್ರ ಮಾಡಬೇಕು ಅಂತ ಒಬ್ಬರು ಅಮೇರಿಕದ ಒಬ್ಬರು ಚಿತ್ರ ನಿರ್ಮಾಪಕರು ಬಂದಿದ್ದರು. ಅವರಿಗೆ ಭಾರತೀಯ ಪದ್ಧತಿಯಂತೆ ಥಿಯರಿ ಆಫ್ ಇವಲ್ಯೂಷನನ್ನು ರೆಪ್ರೆಸೆಂಟ್ ಮಾಡಿ ಒಂದು ಸಿನಿಮಾ ತೆಗಿಬೇಕು ಅಂತ. ಅದು ಮಾತುಕತೆ ಬಂದಿತ್ತು, ಅದು ಸ್ಕ್ರಿಪ್ಟ್ ಬರ್ಕೊಡ್ಬೇಕು ಅಂತ ನನ್ನ ಹತ್ತಿರ ಪ್ರಸ್ತಾವ ಕೂಡ ಬಂದಿತ್ತು. ಕೊನೆಗೆ ಯಾವುದೋ ಆರ್ಥಿಕವಾದಂಥ ಅಡಚಣೆಯಿಂದ ಅಥವಾ ಏನೋ ಸಮಸ್ಯೆಯಿಂದ ಅದು ಚಿತ್ರ ಆಗಲಿಲ್ಲ. ಅವರು ಅಮೇರಿಕಾದಿಂದ ಇಲ್ಲಿ ಬಂದವರ ಉದ್ದೇಶ ಏನು ಅಂದರೆ ಡಾರ್ವಿನ್ ಥಿಯರಿಯನ್ನು ಸುಳ್ಳು ಒಂದು ಪ್ರೂವ್ ಮಾಡುವ ಒಂದು ಚಿತ್ರ ತೆಗಿಬೇಕು ಅಂತ. ಆದರೆ ನಾವು ಮಕ್ಕಳಿಗೆ ಅದನ್ನೇ ಇವತ್ತಿಗೂ ಹೇಳಿಕೊಡೋದು. ಯಾವ ಇಂಪ್ರೂವ್ಮೆಂಟು ಶಾಲೆಯಲ್ಲಿ ಕಲಿಸಿಕೊಡೋದು ಡಾರ್ವಿನ್ ಥಿಯರಿಯನ್ನೇ ಕಲಿಸಿಕೊಡೋದು. ಹಿಂದೆ ಬ್ರಿಟಿಷರು ಇಂಡಿಯನ್ ಹಿಸ್ಟ್ರಿ ಬರೆಯುವಾಗ ದ್ರಾವಿಡರು ಆರ್ಯರು ಅಂತ ಏನು ಎರಡು ಸುಳ್ಳು ಕಲ್ಪನೆ ಮಾಡಿದ್ರು, ಅದನ್ನೇ ಇವತ್ತು ಹಿಸ್ಟ್ರಿ MA ಮಾಡೋರಿಗೆ ಹೇಳಿಕೊಡೋದು. ನಾವು ಎಂದೂ ತಿದ್ದಿಕೊಳ್ಳೋದಿಲ್ಲ, ಎಂದೂ ಸರಿಯಾದಂಥ ಹಿಸ್ಟ್ರಿ ಮಕ್ಕಳಿಗೆ ಹೇಳಿಕೊಡೋದಿಲ್ಲ. ನಾನು ಯಾವಾಗಲೂ ಹೇಳೋದುಂಟು, ನೀವು ಮಕ್ಕಳಿಗೆ ಹೇಳೋದುಂಟು, ನೀವು ಸರಿ ಏನೋ ತಪ್ಪೇನೋ ಅಂತ ವಿಚಾರಣೆ ಮಾಡಲಿಕ್ಕೆ ಹೋಗಬೇಡಿ. ನೀವು ಸತ್ಯ ಬರೆದ್ರೆ ಫೇಲ್ ಆಗ್ತೀರಾ. ಈಗ ನಿಮಗೆ ಹೇಗೆ ಪಾಠ ಹೇಳಿದ್ದಾರೆ ಅದನ್ನು ಬರೆದ್ರೆ ಪಾಸ್ ಮಾಡ್ತಾರೆ ಮೇಷ್ಟ್ರು. ನೀವು ಸತ್ಯ ಬರೆದ್ರೆ ಅದು ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲದದ್ದು ಬರ್ದೀಯಾ ಅಂತ ಫೇಲ್ ಮಾಡ್ತಾರೆ. ಆದ್ದರಿಂದ ಈ ದೇಶದಲ್ಲಿ ಸತ್ಯ ಬರೆಯೋದು ಮುಖ್ಯ ಅಲ್ಲ, ಪಾಸಾಗೋದು ಮುಖ್ಯ. ಸತ್ಯ ತಿಳಿಯೋದು ಮುಖ್ಯ ಅಲ್ಲ, ಪಾಸಾಗೋದು ಮುಖ್ಯ. ಜಾಬ್ ಸಿಗಬೇಕು. ಸುಳ್ಳು ಬರೀರಿ ಅಂದರೆ ನೀವು MA ಆಗ್ತೀರಿ. MA ಇನ್ ಹಿಸ್ಟ್ರಿ, ಸುಳ್ಳು ಹಿಸ್ಟ್ರಿ ಬರೆದರೆ ಅದು ಅಲ್ಲ. ಭಾರತೀಯ ಹಿಸ್ಟ್ರಿಯಲ್ಲಿ ದ್ರಾವಿಡರು ಆರ್ಯರು ಅಂತ ಎರಡು ಜನಾಂಗ ಇರಲಿಲ್ಲ ಅಂತ ಬರೆದರೆ ನಿಮ್ಮನ್ನು ಪಾಸ್ ಮಾಡ್ತಾರಾ ಯೂನಿವರ್ಸಿಟಿಯವರು? ಮಾಡೋಲ್ಲ. ನೀವು MA ಇನ್ನೊಮ್ಮೆ ಕಟ್ಟಬೇಕಾಗತ್ತೆ ಫೇಲ್ ಅಂತ. ಮತ್ತೊಮ್ಮೆ ಆದರೂ ಆ ಸುಳ್ಳು ಬರೆದ ಮೇಲೆ ನಿಮಗೆ ಟೈಟಲ್ ಸಿಗೋದು MA ಇನ್ ಹಿಸ್ಟ್ರಿ ಅಂತ. ಎಲ್ಲ ವಿಷಯವೂ ಅಷ್ಟೇ. ಹಾಗಾಗಿ ಇದು ವಿಶ್ವವನ್ನು ತಿಳಿಯುವ ಪ್ರತಿಯೊಂದು ಸಂಗತಿಯಲ್ಲೂ ನಾವು ನಾಂತಹ ನಚಾದಿಹಿ ನಚ ಸಂಪ್ರತಿಷ್ಠ, ಇದು ತುದಿ ಕೊನೆ ಆಯಿತು. ಮಧ್ಯ ಈ ಭೂಮಿ ಹೇಗೆ ನಿಂತಿದೆ. ಹಿಂದಿನವರು ಹೇಳ್ತಿದ್ರು ಚಿಕ್ಕವರಿದ್ದಾಗ, ಅದನ್ನು ಶೇಷದೇವರು ಹೊತ್ತುಕೊಂಡಿದ್ದಾರೆ. ಹೌದಾ, ಭಾರಿ ಖುಷಿ ಆಗ್ತಿತ್ತು ಕೇಳುವಾಗ. ಶೇಷದೇವರು ಹೊತ್ಕೊಂಡಿದ್ದಾರೆ. ಅವರು ಶೇಷದೇವರು ಹೊತ್ಕೊಂಡಾಗ 1000 ಹೆಡೆ ಅವರಿಗೆ ಒಂದೊಂದೇ ಈ ಒಂದು ಹೆಡೆಯಲ್ಲಿ ಹೊತ್ಕೊಂಡಿದ್ರು. ಅದು ಹೊತ್ತು ತಲೆನೋವಾದಾಗ ಈಚೆ ಹೆಡೆಗೆ ತರ್ತಿದ್ರು, ಆವಾಗ ಭೂಕಂಪ ಆಗುತ್ತೆ. ಆಹಾ, ಭಾರಿ ಖುಷಿ ಆಗ್ತೈತೆ. ಎಷ್ಟು ಪರ್ಫೆಕ್ಟ್ ಆಗಿ ನಮ್ಮ ಅಜ್ಜಿ ಕತೆ ಹೇಳಿದರು. ಈ ಕಡೆ ಬಂದುಬಿಟ್ರೆ ಭೂಕಂಪ ಆಗುತ್ತೆ, ಯಾಕಂದರೆ ತಲೆಯಿಂದ ತಲೆ ಬದಲಿಸುವಾಗ ಇಡೀ ಭೂಮಿ ಕಂಪಿಸುತ್ತೆ. ಕರೆಕ್ಟ್ ಅಲ್ವಾ? ಭಾರಿ ಖುಷಿ ಆಗ್ತಿತ್ತು ಸಣ್ಣವರಾಗಿದ್ದಾಗ. ದೊಡ್ಡವರಾದಮೇಲೆ ಇನ್ನೂ ಹೆಚ್ಚು ಖುಷಿಯಾಗಬೇಕಿತ್ತು, ಆದರೆ ಆ ಖುಷಿ ಆಗಲಿ, ಯಾಕಂದರೆ ಶಾಲೆಯಲ್ಲಿ ತಪ್ಪು ಹೇಳಿಕೊಟ್ರು. ಅದೆಲ್ಲ ಮೂಢನಂಬಿಕೆ. ಶೇಷ ಭೂಮಿಯನ್ನು ಹೊತ್ತುಕೊಂಡಿದ್ದರೆ ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾರೆ? ಹೌದಲ್ಲ, ಹಿಂದಿನವರಿಗೆ ಬುದ್ಧಿ ಇಲ್ಲ ಅಂತ ಮೇಷ್ಟ್ರು ಹೇಳಿದ್ದು ನಾವು ಹೌದು ಅಂತ ಕಂಡಿತು. ಹಾಗಾಗಿ ಅದು ಹೊರಟೇ ಹೋಯ್ತದು. ಆ ಕಾನ್ಸೆಪ್ಟೇ, ಶೇಷ ಹೊತ್ತಿದ್ದಾನೆ ಅನ್ನೋ ಕಾನ್ಸೆಪ್ಟೇ ಹೊರಟು ಹೋಯಿತು. ಆದರೆ ಹಿಂದಿನವರು ಎಷ್ಟು ಅದ್ಭುತವಾಗಿ ಹೇಳಿದರು ಒಂದು ಸಂಗತಿಯನ್ನು. ಅವರು ಹೇಳಿದರು, ಭೂಮಿಯನ್ನು ಶೇಷ ಹೊತ್ತುಕೊಂಡಿದ್ದಾನೆ ಅಂತ. ನಾನು ಅನೇಕ ಬಾರಿ ಈ ವಿಷಯ ಹೇಳಿದ್ದೇನೆ, ಆದರೂ ಯಾಕೋ ಇಂಥ ವಿಷಯಗಳು ನಮ್ಮ ತಲೆಯಲ್ಲಿ ಉಳಿಬೇಕದು. ನಾವು ಇವತ್ತು ಮಾಡರ್ನ್ ಎಜುಕೇಷನ್ನಿಂದ ಪ್ರಾಚೀನರ ಕೆಲವು ಸಾಂಕೇತಿಕ ಭಾಷೆಗಳನ್ನು ಮರೀತಾ ಇದ್ದೇವೆ. ನಾನು ಒಂದು ಊರಿಗೆ ಹೋಗಿದ್ದಾಗ, ಎಲ್ಲೋ ಮಡಿಕೇರಿ ಹತ್ತಿರ, ಅಲ್ಲೇ ಇದೇ ಪ್ರಶ್ನೆ. ಅವಳು ಹುಡುಗಿ, ಅವಳ ತಲೆಯಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ಟೆ ಬನ್ನಂಜಿಯವ್ರ ಮೇಲೆ. ಅವ್ರನ್ನ ಓಡಿ ಹೋಗ್ಬೇಕು, ಇಲ್ಲಿ ನಿಲ್ಲಿಗೆ ಸಾಧ್ಯ ಇಲ್ಲ ಅಂತ. ಪ್ರಶ್ನೆ ಇದೆ, ಸರ್, ಶೇಷ ಭೂಮಿಯನ್ನು ಹೊತ್ತುಕೊಂಡಿದ್ದಾನೆ, ಆದರೆ ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾನೆ ಅಂತ ಕೇಳಿದ್ಲು. ನಾನು ಹೇಳಿದೆ, ಮಗು, ನನಗೂ ಸರಿಯಾಗಿ ಗೊತ್ತಿಲ್ಲ, ಮತ್ತು ಭೂಮಿ ಹೇಗೆ ಶೇಷ ಹೊತ್ಕೊಳ್ಳಿಲ್ವಾ? ಇಲ್ಲ ಅನ್ನು. ಮತ್ತು ಭೂಮಿ ಹೇಗೆ ನಿಂತಿದೆ? ಅದು ಗ್ರಾವಿಟೇಷನ್ನಿಂದ ನಿಂತಿದೆ. ನನಗೆ ನೀನು ಇಂಗ್ಲೀಷ್ನಲ್ಲಿ ಹೇಳಿದರೆ ಅರ್ಥ ಆಗೋಲ್ಲಪ್ಪ, ಅದನ್ನು ನಮ್ಮ ಭಾಷೆಯಲ್ಲಿ ಹೇಳು ಅಂತೆ ನಾನು. ಅವಳಿಗೆ ನಮ್ಮ ಭಾಷೆ ಬರೋಲ್ಲ.
ಅವಳಿಗೆ ಗ್ರಾವಿಟೇಷನ್ ಒಂದು ಶುದ್ಧ ಕನ್ನಡ ಶಬ್ದ ಬರೋಲ್ಲ ಅವಳಿಗೆ. ಅದು ಗ್ರಾವಿಟೇಷನ್ನು ಕಡೆಗೆ ಏನೋ ಯೋಚನೆ ಮಾಡಿ ಎಲ್ಲೋ ಎಲಿಮೆಂಟ್ರಿ ಶಾಲೆಯಲ್ಲಿ ಮೇಸ್ಟ್ ಹೇಳಿ ನೆನಪಾಯಿತು, ಆಕರ್ಷಣ ಶಕ್ತಿಯಿಂದ ನಿಂತಿದೆ. ಹೌದಾ? ಭೂಮಿ ನಿಂತದ್ದು ಆಕರ್ಷಣ ಶಕ್ತಿಯಿಂದ ಅಲ್ವಾ? ಹಿಂದಿನವರು ಏನು ಹೇಳಿದ್ದಾರೆ? ಶೇಷ ಹೊತ್ತುಕೊಂಡದ್ದು ಅಂತ. ಅಲ್ಲ, ಶೇಷನಿಗೆ ಇನ್ನೊಂದು ಹೆಸರು ಏನಪ್ಪ ಗೊತ್ತಿಲ್ಲ. ಸಂಕರ್ಷಣ ಅಂತ ಒಂದು ಹೆಸರು ಉಂಟಲ್ವ? ಹಾಗಾದರೆ ಶೇಷ ಹೊತ್ತಿದ್ದಾನೆ ಅಂದರೆ ಸಂಕರ್ಷಣ ಶಕ್ತಿ ಭೂಮಿಯನ್ನು ಹೊತ್ತುಕೊಂಡಿದೆ ಅಂತ. ಈಗ ಅವರು ಹೇಳಿದ್ದು ಒಂದು, ಇವರು ಹೇಳಿದ್ದು ಒಂದೇ ಆಯ್ತಲ್ವ? ನಿನಗೆ ಅರ್ಥ ಆಗಲಿಲ್ಲ, ಯಾಕೆಂದ್ರೆ ನೀನು ನಮ್ಮ ದೇಶ ಭಾಷೆಯನ್ನು ಮರೆತು ಇಂಗ್ಲೀಷ್ನಲ್ಲಿ ಓದಿದೆ, ಅರ್ಥವೇ ಆಗಲಿಲ್ಲ. ಇದು ಇನ್ನೊಂದು ಸಂಗತಿ ಹೇಳ್ತೇನೆ ನಾನು. ಭೂಮಿಯಲ್ಲಿ ಅಪಾನ ಶಕ್ತಿ ಇದೆ, ಮೇಲೆ ಅಂತರಿಕ್ಷದಲ್ಲಿ ಪ್ರಾಣಶಕ್ತಿ ಇದೆ ಅಂತ ಷಟ್ಪೃಷ್ಠೋಪನಿಷತ್ನಲ್ಲಿ ಬರುತ್ತೆ. ನಮಗೆ ಅಪಾನ ಶಕ್ತಿ ಅಂದರೆ ಅದೋ ಆಯ್ತು ಒಂದೇ ಗೊತ್ತು, ಬೇರೆ ವಿಷಯವೇ ಗೊತ್ತಿಲ್ಲ. ಭೂಮಿಯಲ್ಲಿ ಅಪಾನ ಶಕ್ತಿ ಅಂದರೆ ಕೆಳಗೆ ಎಳೆಯುವ ಶಕ್ತಿ, ಗ್ರಾವಿಟೇಷನ್ನು. ಅದು ಎಳೆಯೋದೆ. ಮೇಲಕ್ಕೆ ಹೋದರೆ ಮೇಲಕ್ಕೆ ಹೋಗುತ್ತೆ. ನೀವು ಆ ಭೂಮಿಯ ಕಕ್ಷೆ ದಾಟಿ ಆಚೆ ಹೋದರೆ ಮತ್ತೆ ಮೇಲಕ್ಕೆ ಎಳೆಯೋದು. ಸೊ ಮೇಲೆ ಪ್ರಾಣಶಕ್ತಿಯಿಂದ ಮೇಲೆ ಕೆಳೆಯುವ ಶಕ್ತಿ ಇದೆ, ಕೆಳಗೆ ಅಪಾನ ಶಕ್ತಿ ಇದೆ. ಅಂದರೆ ಏನು ಮೇಲಕ್ಕೆ ಹೋದರೆ ಕೆಳಗೆ ಎಳೀತದೆ, ಅದು ಭೂಮಿಗೆ ಬೀಳುತ್ತೆ. ಇದು ಆ್ಯಪಲ್ ನೋಡಿ ತೀರ್ಮಾನ ಮಾಡಿದ್ದು ಸೈಂಟಿಸ್ಟು ಹಿಂದಿನವರು ಎಂದೋ 1000, 5000, 10,000 ವರ್ಷಗಳ ಹಿಂದೆ ಹೇಳಿದರು. ಅವನಿಗೆ ಪಾರ್ಕಿನಲ್ಲಿ ಹೋಗಿ ನ್ಯೂಟನ್ನಿಗೆ ಆ್ಯಪಲ್ ನೋಡಬೇಕಾಯ್ತು ಬೀಳೋದು. ಆಮೇಲೆ ಹೊಳೆಯಿತು, ಮೇಲೆ ಇದ್ದದ್ದು ಬೀಳುತ್ತೆ ಕೆಳಗೆ ಅಂತ. ಯಾಕೆ ಬೀಳುತ್ತೆ ಅಂದರೆ ಅಪಾನ ಶಕ್ತಿ, ಅಪಾನಯತಿ, ಎಲ್ಲವನ್ನು ಕೆಳಗೆ ಎಳೀತದೆ ಭೂಮಿ. ಅದು ಇದು ಏನು ಅಂದರೆ ಅಪಾನ ಶಕ್ತಿಯಿಂದ ಅರ್ಥ ಆಗೋಲ್ಲ, ಗ್ರಾವಿಟೇಷನ್ ಅಂದರೆ ಅರ್ಥ ಆಗುತ್ತೆ ನಮಗೆ. ಹಾಗೆ ಇಲ್ಲಿ ಸಂಕರ್ಷಣ ಅಂದರೆ ಅರ್ಥ ಆಗೋಲ್ಲ, ಗ್ರಾವಿಟೇಷನ್ ಆಯ್ತು. ಭೂಮಿ ಸಂಕರ್ಷಣ ಶಕ್ತಿಯಿಂದ ಆಕರ್ಷಣ ಶಕ್ತಿಯಿಂದ ಒಂದೇ ಅಲ್ಲೋ ಮಗು. ಅದಕ್ಕೆ ಶೇಷ ಅಂತ ಕರೆದ್ರು. ಯಾಕೆ ಗೊತ್ತುಂಟಾ? ಏನು ಅದು? ಶಿಷ್ಯತೆ ಶೇಷ ಸಂಜ್ಞ ಅಂತ. ಎಲ್ಲವೂ ನಾಶವಾದ ಮೇಲೆ ಯಾವುದು ಉಳಿತದೋ ಅದಕ್ಕೆ ಶೇಷ ಅಂತ ಹೆಸರು. ಎವ್ರಿಥಿಂಗ್ ಇಸ್ ಡಿಸ್ಟ್ರಾಯ್ಡ್, ಓನ್ಲಿ ಎನರ್ಜಿ ರಿಮೇನ್ಸ್. ಅದಕ್ಕೆ ಎನರ್ಜಿಗೆ ಶೇಷ ಅಂತಾರೆ. ಆ ಎನರ್ಜಿ ಎಲ್ಲಿಂದ ಬಂತು? ಅದಕ್ಕೊಂದು ದೇವತಾ ಶಕ್ತಿ. ನಿಮಗೆ ಸೈನ್ಸಿಗೆ ಗೊತ್ತಿಲ್ಲದೇ ಇರುವಂಥದ್ದು ಒಂದು ಚೈತನ್ಯ ಇಲ್ಲದೆ ಬರೇ ಜಡಕ್ಕೆ ಎನರ್ಜಿ ಬರೋಲ್ಲ. ಎನರ್ಜಿ ಕೊಟ್ಟವನನ್ನು ಶೇಷದೇವರು ಅಂತ ಕರೆದರು. ಅದಕ್ಕಿಂತ ಹಿಂದೆ ವಾಯುದೇವರು, ಅದಕ್ಕಿಂತ ಹಿಂದೆ ಕೂರ್ಮರೂಪಿಯಾದ ವಿಷ್ಣು, ಭಗವಂತ, ಇದೆಲ್ಲ ಇದೆ. ಅದು ಬೇಡ ನಿಮಗೆ. ಆದರೆ ನೀವು ಏನು ಹೇಳ್ತೀರೋ ಅದನ್ನೇ ಅವರು ಹೇಳಿದ್ದು. ಸಂಕರ್ಷಣ ಅಂದರೆ ಆಕರ್ಷಣ ಶಕ್ತಿ. ಏನು ತಪ್ಪು ಹೇಳಿದ್ದಾರೆ ಹಿಂದಿನವರು? ಪಾಪ ಹುಡುಗಿಗೆ ಒಂಚೂರು ನಾಚಿಕೆ ಆಯಿತು, ಮತ್ತೆ ಬರಲಿಲ್ಲ ಅವಳು ನನ್ನನ್ನು ಮುಖಭಂಗ ಮಾಡಿ ಕಳಿಸ್ಬಿಡ್ಬೇಕು ಅಂತ ಬಹಳ ಸಿದ್ಧತೆ ಮಾಡ್ಕೊಂಡು ಬಂದಿದ್ಲು. ನಮಗೆ 4 ಜನರ ಎದುರು ಸುತ್ತಾಡಿ ಅವ್ರು ಏನು ಕೇಳಿದ್ರು ಅದಕ್ಕೆ ಸರಿಯೋ ತಪ್ಪೋ ದಬಾಯಿಸಿ ಅಭ್ಯಾಸ ಇರೋದರಿಂದ ಅವಳು ಏನೂ ಮಾಡೋದಾಗಲಿಲ್ಲ, ಹೊರಟು ಹೋದು. ಇದು ಪ್ರಾಚೀನರು ಅದನ್ನೇ ಇನ್ನು ಸೃಷ್ಟಿಯ ಬಗ್ಗೆ ಸಂಪ್ರತಿಷ್ಠಾ ಹೇಗೆ ನಿಂತಿದೆ ಅಂತ ಅದು ಕೇಳಿದ್ರು ಅವರು. ಅದನ್ನು ಶೇಷ ಹೊತ್ತುಕೊಂಡಿದ್ದಾನೆ. ಶೇಷನನ್ನು ಯಾರು ಹೊತ್ತುಕೊಂಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ. ಶೇಷನು ವಾಯು ಹೊತ್ತುಕೊಂಡಿದ್ದಾನೆ. ವಾಯುವನ್ನು ಯಾರು ಹೊತ್ತುಕೊಂಡಿದ್ದಾರೆ? ವಿಷ್ಣು ಹೊತ್ತುಕೊಂಡಿದ್ದಾನೆ. ಅಂದರೆ ಇಷ್ಟು ದೇವತಾ ಶಕ್ತಿಗಳು ಒಬ್ಬರನ್ನೊಬ್ಬರು ಹೊತ್ತುಕೊಂಡಿರೋದ್ರಿಂದ ಈ ಆಕರ್ಷಣ ಶಕ್ತಿಯಿಂದ ಭೂಮಿ ನಿಂತಿದೆ. ಇದು ಭೂಮಿಗೆ ಆಕರ್ಷಣ ಶಕ್ತಿ ಎಲ್ಲಿಂದ ಬಂತು? ಈಗ ಶಾಸ್ತ್ರಕಾರ ಹೇಳ್ತಾರೆ ಮ್ಯಾಗ್ನೆಟ್ಟು ಅಂತೀರಿ ನೀವು, ಅದು ಕಬ್ಬಿಣವನ್ನು ಎಳೆಯುತ್ತೆ ಅಂತ. ಅದು ನಾನಿನ್ನೊಂದು ತಾಮ್ರದ ಚೂರು ಹಿಡಿತೇನೆ, ಯಾಕೆ ಹಿಡಿಯೋಲ್ಲ? ಅದರಲ್ಲಿ ಮಾತ್ರ ಎಳೆಯುವ ಶಕ್ತಿ, ಇದರಲ್ಲಿ ಮಾತ್ರ ಎಳೆಯಲ್ಪಡುವ ಶಕ್ತಿ ಯಾಕೆ? ಉಳಿದಲ್ಲಿ ಯಾಕೆ ಇಲ್ಲ? ಅದು ಎಲ್ಲಿಂದ ಬಂತ ಶಕ್ತಿ? ಅಯಸ್ಕಾಂತ. ಈ ಅಯಸ್ಕಾಂತ ಒಂದಲ್ಲಿ ಕಾನ್ಸಂಟ್ರೇಟ್ ಮಾಡೋ ನಿನಗೆ ದೇವರಿದ್ದಾನೆ ಅಂತ ಗೊತ್ತಾಗುತ್ತೆ ಅಂತಾರೆ ಅವರು. ಆ ಅಯಸ್ಕಾಂತ ಒಂದು ಜಡ, ಅದಕ್ಕೆ ಎಳೆಯುವ ಶಕ್ತಿ ಯಾರು ಕೊಟ್ಟ? ಉಳಿದವನು ಕೊಟ್ಟಿಲ್ಲ, ಅದು ಕೊಟ್ಟ ಯಾಕೆ? ಅದು ಒಂದನ್ನು ಬರೇ ಕಾನ್ಸಂಟ್ರೇಟ್ ಮಾಡೋ ಅಯಸ್ಕಾಂತದ ಮೇಲೆ ದೇವರ ತನಕ ಹೋಗ್ತೀಯ ಅಂತ. ತುಂಬ ಇಂಥ ಸಣ್ಣ ರೇತೋ ಧಾತು ಒಟ ಕಣಿಕ ರೇತಸ್ಸು, ಪುರುಷನ ರೇತಸ್ಸು ಹೆಣ್ಣಿನ ಗರ್ಭದೊಳಗೆ ಹೋಗಿ ಮಗುವಾಗುತ್ತೆ. ಹೇಗಾಯ್ತಪ್ಪ? ಅರೆ ನಮಗೆ ಗೊತ್ತಿರುವ ಹಾಗೆ ಏನು ಗೊತ್ತಾ? ಯಾವುದೇ ಒಂದು ವಸ್ತು ಹೊಟ್ಟೆ ಒಳಗೆ ಹೋದರೆ ಒಂದು ಜೀರ್ಣ ಆಗಬೇಕು, ಪೂರ್ತಿ ಒಳಗೆ ಕರಗಿ ಜೀರ್ಣ ಆಗಿ ಹೋಗಬೇಕು. ಇಲ್ಲ ಜೀರ್ಣ ಆಗದೇ ಇದ್ದರೆ ಅದು ಮಲವಾಗಿ ವಿಸರ್ಜನೆ ಆಗಬೇಕು. ಅದೂ ಆಗದೇ ಇದ್ದರೆ ಒಳಗಿನಿಂದ ಎಕ್ಸ್ಟ್ರಾ ಗ್ರೋತು, ಟ್ಯೂಮರ್ ಆಗಬೇಕು. ಅನ್ವಾಂಟೆಡ್ ಗ್ರೋತ್, ಇದು ಮೋಸ್ಟ್ ವಾಂಟೆಡ್ ಗ್ರೋತ್. ಇದು ಏನಪ್ಪ? ನೀನು ತಿಂದದ್ದು ಕರಗಲಿಲ್ಲ, ಮಲವಾಗಿ ಹೋಗಲಿಲ್ಲ, ಒಳಗೆ ಅನ್ವಾಂಟೆಡ್ ಗ್ರೋತ್ ಆಗಿ ಆಪರೇಷನ್ ಮಾಡೋ ಪ್ರಸಂಗ ಬರಲಿಲ್ಲ, ಮುದ್ದಾದ ಮಗುವಾಯಿತು. ಹೇಗಾಯಿತು? ಯಾವುದು ತಿಂದರೂ ಹಾಗಾಗೋಲ್ಲ. ಈ ಒಂದು ಸ್ಪೂನು ರೇತಸ್ಸಿನಿಂದ ಯಾಕಾಯಿತು? ಯೋಚನೆ ಮಾಡು, ಇದರ ಹಿಂದೆ ಭಗವಂತನ ಕೈವಾಡ ಇದೆ ಎಂದು. ಅದೇ ಯಾವ ಸಂಗತಿ ತಗೊಂಡ್ರು ಅದು ಭಗವಂತನ ಹತ್ರ ಹೋಗುತ್ತೆ, ಅಲ್ಲಿ ತನಕ ನಿನಗೆ ಪೂರ್ತಿ ಉತ್ತರ ಸಿಗೋಲ್ಲ. ಅದನ್ನು ಅವನು ನಾನ್ತೋ ನಚಾದಿಹಿ, ನೀನು ಆದಿ ಒಂದು ಮಗುವಿನ ಸೃಷ್ಟಿಯನ್ನು ಯೋಚನೆ ಮಾಡು.
ಪ್ರತಿಯೊಬ್ಬನು ನಾನು ತಾಯಿ ಆಗಬೇಕು ಅಂತ ಹೆಣ್ಣು ಬಯಸ್ತಾಳೆ, ನಾನು ಅಪ್ಪನಾಗಬೇಕು ಅಂತ. ಅಪ್ಪ ಆದರೆ ಏನು ಬೀಗಿಕೊಂಡು ಸ್ವೀಟ್ ಹಂಚುತ್ತಾನೆ, ಏನು ಸಾಧನೆ ಯಾರು ಮಾಡಿದನೋ ಗೊತ್ತಿಲ್ಲ, ಆದರೆ ಏನು ಭಾರಿ ಹೆಮ್ಮೆಯಿಂದ ನಾನೇನೋ ಜಗತ್ತಿನಲ್ಲಿ ಯಾರೂ ಮಾಡದ ಕೆಲಸ ಮಾಡಿದೆ ಅನ್ನುವ ಹಾಗೆ ಸ್ವೀಟ್ ಹಂಚುತ್ತಾನೆ. ಹೇಗೆ ಆಯಿತು ಮಗು, ಯಾರಿಗೊತ್ತು? ಯಾವತ್ತೂ ಒಂದು ದೇಹದೊಳಗೆ ಹೋದದ್ದು ಹೀಗೆ ಬೇರೆಯಾಗಿ ಒಂದು ಸುಂದರ ಶಿಲ್ಪಕೃತಿಯಾಗಿ ನಿರ್ಮಾಣ. ಯಾವ ಆಹಾರ ಬೇಕಾದ್ರೆ ನೀವು ಕಳಿಸಿದೆ ಹೊಟ್ಟೆ ಒಳಗೆ, ಆಗೋಲ್ಲ. ಇದು ಯಾಕೆ ಆಯಿತು? ಒಳಗೆ ಭಗವಂತ ಕೂತು ಮಾಡಿದ ಅಲ್ವಾ, ಅವನು ದೊಡ್ಡ ಶಿಲ್ಪಿ. ಹೀಗೆ ಪ್ರತಿಯೊಂದು ವಸ್ತುವನ್ನು ನೀನು ಅದರ ಸೂಕ್ಷ್ಮಕ್ಕೆ ಹೋದರೆ ಅದಕ್ಕೆ ಉತ್ತರ ಸಿಗಬೇಕು ಅಂದರೆ ಭಗವಂತನ ಹತ್ರ ಹೋಗಬೇಕು. ಅದನ್ನು ಹೇಳಿದವರು, ನಾನಂತಹ ನಿನಗೆ ತುದಿ ಗೊತ್ತಾಗೋಲ್ಲ, ಆದಿ ಬುಡ ಗೊತ್ತಾಗೋಲ್ಲ, ನಡು ಗೊತ್ತಾಗೋಲ್ಲ. ಯಾಕಂದರೆ ತುದಿ ಬುಡ ಗೊತ್ತಿರದಿದ್ದರೆ ನಡು ಯಾವುದಂತ ಗೊತ್ತಾಗೋದು ಹೇಗೆ? ನಡು ಅಂದರೆ ತುದಿ ಮತ್ತು ಬುಡದ ಮಧ್ಯದಲ್ಲಿರುವಂಥದ್ದು. ತುದಿ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ ಅಂದರೆ ನಡು ಹೇಗೆ ಗೊತ್ತಿರುತ್ತೆ? ಯಾವುದೂ ಗೊತ್ತಿಲ್ಲ ನನಗೆ ಅಂತಾನೆ ಕೃಷ್ಣ. ಬಹಳ ಅದ್ಭುತವಾಗಿ ನಮ್ಮ ಅಜ್ಞಾನಕ್ಕೆ ಕನ್ನಡಿ ಹಿಡಿಯುವ ಶ್ಲೋಕ ಇದು. ನಿನಗೆ ಎಲ್ಲ ಗೊತ್ತಿದೆ ಅಂತ ತಿಳ್ಕೊಂಡಿದ್ದಿ. ನಾನು ಮೊನ್ನೆ ಹೇಳಿದೆ ಒಂದು ವಿಷಯ, ಅದೇ ಬಾಂಬೆಯಲ್ಲಿ ಟ್ರಾಂಬೆಯಲ್ಲಿ ದೊಡ್ಡ ಹುದ್ದೆಯಲ್ಲಿ ಅತಿಗೆ ಸೈಂಟಿಸ್ಟ್, ನಾನು ಅವರ ಹೆಸರು ಮರೆತೆ, ಕರ್ನಾಟಕದವರು. ಅವರು ಇದೇ ಷಟ್ಪ್ರಶ್ನೋಪನಿಷತ್ತು ಕೇಳಿ ಬಂದು ನನ್ನ ಹತ್ರ ಹೇಳಿದ್ದು, ಆಚಾರ್ಯರೇ, ನಾವು ಮಾಡರ್ನ್ ಸೈನ್ಸ್ ಓದಿದವರು, ಜಗತ್ತಿನ ರಹಸ್ಯವನ್ನೆಲ್ಲ ಭೇದಿಸಿದವರು, ನಮಗೆ ಗೊತ್ತಿಲ್ಲದ್ದು ಇಲ್ಲ ಅನ್ನೋ ಅಹಂಕಾರ ಇತ್ತು ನನಗೆ. ಅವರು ಹೇಳಿದ ಮಾತಿದ್ದು, ನನ್ನ ಮಾತಲ್ಲ. ಆದರೆ ಇವತ್ತು ಉಪನಿಷತ್ತು ಕೇಳಿದ ಮೇಲೆ ನನಗೊಂದು ಹೊಸ ವಿಷಯ ಗೊತ್ತಾಯ್ತು. ಅನ್ನೋದು ನಮಗೆ ಏನೂ ಗೊತ್ತಿಲ್ಲ ಅನ್ನೋದು ಗೊತ್ತಾಯಿತು. ಒಂದು ಬ್ಯೂಟಿಫುಲ್. ನನಗೆ ಅದು ಬರೆಯುವುದಕ್ಕೆ ಸಾಧ್ಯ ಇಲ್ಲ. ಅವರು ದೊಡ್ಡ ವಿದ್ವಾಂಸ ಆದ್ದರಿಂದ ಹಾಗೆ ಹೇಳಿದರು. ಬಹಳ ಜನಕ್ಕೆ ತಮ್ಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗೋದೇ ಇಲ್ಲ, ಸಾಯೋ ತನಕ ಗೊತ್ತಾಗೋಲ್ಲ. ಆದರೆ ಅವರು ದೊಡ್ಡ ವಿದ್ವಾಂಸ ಆದ್ದರಿಂದ ನಮ್ಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಯಿತು. ನೀವು ಪ್ರತಿ ವರ್ಷ ಬಂದು ಉಪನಿಷತ್ ಪಾಠ ಮಾಡಿರಿ ಅಂದರು. ಇದು ಪ್ರಾಚೀನರು ಕಂಡ ಸತ್ಯ ಅನ್ನೋದು ಎಷ್ಟು ಅದ್ಭುತ. ಪ್ರತಿಯೊಂದಕ್ಕೆ ಅದನ್ನು ನಾವು ಅರಿಯಲಿಕ್ಕೆ ಆಗೋದಿಲ್ಲ. ಕೃಷ್ಣ ಹೇಳಿದ, ಜಗತ್ತಿನ ಮೂಲ ನಿನಗೆ ಗೊತ್ತಿಲ್ಲ, ಜಗತ್ತಿನ ಕೊನೆ ಏನು ಅಂತಲೂ ಗೊತ್ತಿಲ್ಲ, ಜಗತ್ತು ಹೇಗೆ ನಿಂತಿದೆ ಅನ್ನೋದು ಗೊತ್ತಿಲ್ಲ, ನಿನಗೆ ಏನೂ ಗೊತ್ತಿಲ್ಲ, ಆದರೆ ಎಲ್ಲ ಗೊತ್ತಿದೆ ಅನ್ನೋ ಭ್ರಮೆ ಮಾತ್ರ ಇದೆ. ಅದಕ್ಕೋಸ್ಕರ ನಿನಗೆ ಜಗತ್ತು ಅಂದರೆ ಏನು ಅಂತ ಗೊತ್ತಾಗಲಿ ಅಂತ ಈ ಚಿತ್ರ ಕೊಟ್ಟೆ, ಅಶ್ವತ್ಥದ ಚಿತ್ರ ಕೊಟ್ಟೆ. ಶೀರ್ಷಾಸನ ಮಾಡುವ ಅಶ್ವತ್ಥ, ಮೇಲೆ ಬೇರು ಕೆಳಗೆ ಟೊಂಗೆ ಇರತಕ್ಕಂಥ ಅಶ್ವತ್ಥ. ನಿನಗೆ ಅದನ್ನು ಮನವರಿಕೆ ಮಾಡ್ಕೋಬೇಕಂದ್ರೆ ಕನ್ನಡಿ ಮೇಲೆ ನಿಂತು ನೋಡು, ಕನ್ನಡಿ ಎದುರು ನಿನಗೆ ಗೊತ್ತಾಗುತ್ತೆ ನೀನು ಎಂಥ ಅಶ್ವತ್ಥ ಅನ್ನೋದು. ಅದರಿಂದ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ಬಹಳ ಅದ್ಭುತವಾದ ಒಂದು ಮಾತು ಹೇಳ್ತಾನೆ. ಈ ಅಶ್ವತ್ಥ ಉಂಟಲ್ಲ, ಈ ಮರ, ಇದು ಸಂಸಾರ ವೃಕ್ಷ, ಗಾರ್ಡನ್ ಆಫ್ ಈಡನ್, ಭಾರೀ ಗಟ್ಟಿಯಾದ ಮರ ಇದು. ಆ್ಯಂಡ್ ದ ಟ್ರೀ ಆಫ್ ದ ನಾಲೆಜ್ ಆಫ್ ಗುಡ್ ಆ್ಯಂಡ್ ಈವಿಲ್ ಅಂತ ಬೈಬಲ್ನಲ್ಲಿ ಹೇಳಿರುವ ಒಳಿತು ಕೆಡುಕುಗಳ ಅರಿವಿನ ಮರ, ಅದು ನಾವೇ ಅಲ್ಲೋ. ಇದು ಒಂದೊಂದು ಅಶ್ವತ್ಥ. ಈ ಅಶ್ವತ್ಥ ಸುವಿರೂಢ ಮೂಲಂ, ರೂಢ ಮೂಲಂ ಸಾಕು. ಕೃಷ್ಣ ಏನು ರೂಢ ಮೂಲ ಅಂದರೆ ಬಹಳ ಆಳಕ್ಕೆ ಇಳಿದ ಬೇರು, ಕಿತ್ತು ತೆಗೀಲಿಕ್ಕಾಗದು. ವಿರೂಢ ಮೂಲಂ ಅದು ಸಾಕು. ಸುವಿರೂಢ ಮೂಲಂ, ಅವನು ಎರಡು ಪ್ರತ್ಯಯಗಳ ಬರೇ ರೂಢ ಅಂದ್ರೇ ಅದು ತುಂಬ ಡೀಪ್ ರೂಟೆಡ್ ಅಂತ. ರೂಢ ಮೂಲಂ ಅಂದರೆ ಡೀಪ್ ರೂಟೆಡ್, ಭಾಳ ಆಳಕ್ಕೆ ಇದೆ, ಬೇರು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಆಳ ಅಲ್ಲಪ್ಪ, ವಿರೂಢ ಅಂದರೆ ಆಳಕ್ಕಿಂತಲೂ ಆಳ. ಆಮೇಲೆ ಸುವಿರೂಢ, ನಿನಗೆ ಅದು ಎಷ್ಟು ಭೂಮಿ ಅಗದರೂ ಅದರ ಬೇರಿನ ಬುಡ ಸಿಗೋಲ್ಲ, ಅಷ್ಟು ಆಳಕ್ಕೆ ಹೋಗಿದೆ ಅದು. ನಮ್ಮಲ್ಲೂ ಅಷ್ಟೇ, ಮೂಲ ಅಂದರೆ ಬೇರು, ಸತ್ವರಜಸ್ತಮೋ ಗುಣಗಳು, ಅವು ಎಷ್ಟು ಡೀಪ್ ರೂಟೆಡ್ ಆಗಿವೆ ಅಂದರೆ ನಾವು ಅದನ್ನು ಓವರ್ಕಮ್ ಮಾಡಬೇಕು ಅಂತ ಏನು ಪ್ರಯತ್ನ ಮಾಡಿದ್ರು ಅದು ಬಿಡಲಿಕ್ಕೆ ಆಗೋಲ್ಲ. ಅಷ್ಟು ನಮ್ಮ ಮನಸ್ಸಿನ ಆಳದಲ್ಲಿ ಕೂತು ಬಿಟ್ಟಿದೆ. ನಮ್ಮ ಮನಸ್ಸನ್ನು ಆಡಿಸುವಂಥ ಅವೇ ಸತ್ವರಜಸ್ಸು ತಮಸ್ಸು. ಸತ್ವರಜಸ್ತಮೋ ಗುಣಗಳಿಂದ ಅತೀತವಾಗಿ ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡೋದು ಸತ್ವದ ಪ್ರಭಾವದಿಂದಲೇ. ಏನು ಮಾಡಿದ್ರು ಅದನ್ನು ಬಿಡುಗಡೆ ಆಗೋಲ್ಲ. ಅದು ಸುವಿರೂಢ ಮೂಲಂದ ಅಂದರೆ ವೆರಿ ವೆರಿ ಡೀಪ್ ರೂಟೆಡ್, ಬಹಳ ಬಹಳ ಅಡಿಯಲ್ಲಿದೆ ಅದು. ನಿನಗೆ ಅದರ ಬುಡ ಎಷ್ಟು ಅಗದರೂ ಸಿಗೋಲ್ಲ ಅಲ್ಲಪ್ಪ. ಅದು ಮತ್ತೆ ಏನು ಮಾಡ್ಬೇಕು ಹಾಗಾದ್ರೆ? ಇದನ್ನು ಬಿಡುಗಡೆ ಇಲ್ಲ ಅಂತಾಯಿತು. ಉಂಟಪ್ಪ, ಇದು ಬಿಡುಗಡೆ ಉಂಟು. ನೀನು ಇದರಲ್ಲಿ ಇರೋದು ಯಾಕೆ ಅಂದರೆ ಒಂದು ದಿನ ಇದನ್ನು ಕಡಿದು ಬಿಸಾಡಲಿಕ್ಕೆ ಎಂದ. ಇದರಲ್ಲೇ ಇದ್ದು ಮಜಾ ಮಾಡಲಿಕ್ಕಲ್ಲ, ಒಂದು ದಿನ ಇದನ್ನು ಕಿತ್ತು ಬಿಸಾಡಬೇಕು ನೀನು. ಅಲ್ಲಪ್ಪ, ಬಿಸಾಡೋದು ಹೇಗೆ? ಶಸ್ತ್ರೇಣ, ಕತ್ತಿ ಕೊಡಲಿ. ಹೌದಾ? ಅದು ಕತ್ತಿಯೇ ತುಂಡಾಗುತ್ತೆ, ಅವ್ರ ಮರ ತುಂಡಾಗಲ್ವಲ್ಲ. ಅದಕ್ಕೆ ದೃಢೇನ ಶಸ್ತ್ರೇಣ, ಅದು ಈ ಮರವನ್ನು ಕಡಿಯುವಷ್ಟು ಗಟ್ಟಿಯಾದ ಶಸ್ತ್ರ ಮಾಡಬೇಕು.
ಹೌದಾ? ಅದು ಹೇಗೆ ಮಾಡೋದು ನೋಡು. ಮೊದಲು ಶಸ್ತ್ರ ಯಾವುದು ಅಂತ ತಿಳ್ಕೊ. ಮತ್ತೆ ಹಾಗೆ ಜ್ಞಾನಾಸಿನ ಉಪಾಸನೆಯ ಶಿತೇನ, ಈ ಪ್ರಪಂಚದ ಇತಿಮಿತಿಯನ್ನು ಅರಿಯುವ ಜ್ಞಾನವೇ ಮತ್ತು ಭಗವಂತನ ಇತಿಮಿತಿ ರಾಹಿತ್ಯವನ್ನು ಅರಿಯುವ ಜ್ಞಾನವೇ ಇದಕ್ಕೆ ಕೊಡಲಿ. ನೀನು ಭಗವಂತನನ್ನು ಅರ್ಥ ಮಾಡಿಕೊಂಡ್ರೆ ಇದನ್ನು ಕಡಿಯುವುದು ಏನೂ ಕಷ್ಟ ಆಗೋಲ್ಲ. ಅದಕ್ಕೆ ನಾಂತೋ ನಚಾಧಿ, ನಿನಗೆ ಅದು ತಿಳಿಯದೆ ಇದು ತಿಳಿಯೋಲ್ಲ. ಅದು ತಿಳಿದರೆ ಇದು ಬೇಡಾಗೋಲ್ಲ, ಇದು ಬೇಕಾಗೋಲ್ಲ, ಇದನ್ನು ಕಡಿದು ಬಿಸಾಡು ಅಂದ. ದೃಢೇನ ಶಸ್ತ್ರೇಣ, ಗಟ್ಟಿಯಾದ ಒಳ್ಳೆ ಹರಿತವಾದ ಶಸ್ತ್ರದಿಂದ ಇದನ್ನು ಕಡಿಬೇಕು, ಇಲ್ಲ ಅದನ್ನು ಕಡಿಲಿಕ್ಕೆ ಆಗೋಲ್ಲ. ಅದನ್ನು ಯಾವ ಶಸ್ತ್ರ? ಜ್ಞಾನಾಸಿನ, ಜ್ಞಾನವೆಂಬ ಕತ್ತಿ. ಅದನ್ನು ಹರಿತ ಮಾಡಬೇಕಲ್ಲ. ಉಪಾಸನೆಯ ಶಿತೇನ, ನಿರಂತರವಾದ ಚಿಂತನೆ, ಭಗವಂತನ ಉಪಾಸನೆ ಎನ್ನುವಂಥ ಕಲ್ಲಿನಲ್ಲಿ ಸಾಣೆ ಹಾಕು. ಇದು ಶಾರ್ಪ್ ಆಯಿತು, ಎಲ್ಲಿ ಹಾಕಿದರೆ ಅಲ್ಲಿ ತುಂಡಾಗ್ತಾ ಹೋಗುತ್ತೆ ಆವಾಗ. ಅದಕ್ಕೆ ಇಲ್ಲಿ ಮತ್ತೊಂದು ಅಸಂಗ ಶಸ್ತ್ರೇಣ ಅಂತ, ಆ ಜ್ಞಾನಕ್ಕೆ ಸಾಣೆ ಹಾಕಲಿಕ್ಕೆ ಕಲ್ಲು. ಸಾಣೆ ಕಲ್ಲು ಯಾವುದು? ಡಿಟ್ಯಾಚ್ಮೆಂಟ್. ನೀನು ಎಷ್ಟು ಈ ಪ್ರಪಂಚವನ್ನು ಹಚ್ಚಿಕೊಂಡಿಯೋ ಅಷ್ಟು ನೀನು ಕಡೀಲಿಕ್ಕೆ ಬಿಡೋದೇ ಇಲ್ಲ. ಅದು ನೀವು ಕಡೀಲಿಕ್ಕೆ ಮನಸ್ಸೇ ಬರೋಲ್ಲ. ಮೊದಲು ಇದು ನನ್ನದಲ್ಲ ಅಂತ ತೀರ್ಮಾನ ಮಾಡು. ಇದು ನನಗೆ ಬೇಡವಾದ್ದು, ಇದನ್ನು ಕಡಿದು ಬಿಸಾಡಬೇಕು ಅಂತ. ಅಸಂಗ, ಬಿ ಡಿಟ್ಯಾಚ್ಡ್, ಅದರಿಂದ ದೂರ ನಿಲ್ಲು. ಅದು ಸಾಣೆಕಲ್ಲು. ಅದು ಎಷ್ಟು ಡಿಟ್ಯಾಚ್ಮೆಂಟ್ ಬೆಳೆಸ್ಕೊಳ್ತೀವೋ ಅಷ್ಟು ನಿನ್ನ ಕತ್ತಿ ಶಾರ್ಪ್ ಆಗುತ್ತೆ. ಶಾರ್ಪ್ ಜ್ಞಾನ. ಸಂಘ ಬಂತೋ, ಸಂಘಾತ್ ಸಂಜಾಯಿತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯಿತೆ, ಮತ್ತು ಅದರಲ್ಲೇ ಬಿದ್ದುಕೊಳ್ಳೋದು. ಮೊಟ್ಟ ಮೊದಲು ಸಂಘದಿಂದ ಸಂಘಾತ್ ಸಂಜಾಯಿತೆ ಕಾಮಃ. ಸಂಘ, ಒಂದು ವಸ್ತುವನ್ನು ನಾವು ಅಟ್ಯಾಚ್ಮೆಂಟ್ ಬಂದಾಗ ಅದರ ಬಯಕೆ ಶುರುವಾಯಿತು. ಬಯಕೆ ಶುರುವಾದ ಕೂಡಲೇ ಅದು ಬೇಕು ಅಂತ ಅನ್ನುವಾಗ ಪ್ರಯತ್ನ ಸಿಗಲಿಲ್ಲ, ಕೋಪ ಬಂತು. ಮತ್ತೆ ಎಲ್ಲ ಎವ್ರಿಥಿಂಗ್, ಮತ್ತೆ ಅಧಃಪಾತಕ್ಕೆ ಬೇಕಾದ ಪ್ರತಿಯೊಂದು ಸಂಗತಿಯೂ ಅದು ಒಂದರ ಹಿಂದೆ ಒಂದು ಬರುತ್ತೆ. ಮೊದಲು ನೀನು ಡಿಟ್ಯಾಚ್ಮೆಂಟು, ಇದು ನನ್ನದಲ್ಲ ಅಂತ ದೂರ ನಿಲ್ಲಲಿಕ್ಕೆ ಕಲಿ. ಅಲ್ಲಿ ಇದ್ದಾಗಲೇ, ಹೋದ್ಮೇಲೆ ದೂರ ಕಲಿಯುವುದಲ್ಲ. ಯಾಕಂದ್ರೆ ಹೋಗುವ ಮುಂಚೆ ಅಲ್ಲಿ ಇದ್ದೇ ಈ ನಿರ್ಣಯ ತಗೊಂಡ್ರೆ ಹೋಗ್ಲಿಕ್ಕಾಗೋದು. ಇದು ನನ್ನದಲ್ಲ, ಇದು ನನಗೆ ಸಂಬಂಧಪಟ್ಟದ್ದಲ್ಲ. ನೇತಿ ಆತ್ಮ. ಇದನ್ನು ಒಂದೊಂದನ್ನೇ ಅಷ್ಟೇ ಅಲ್ಲ, ಅಸಂಗ ಶಸ್ತ್ರೇಣ ಅಲ್ಲ, ಭಗವಂತನನ್ನು ಇದು ಯಾವುದೂ ಅಲ್ಲ ಅಂತ ತಿಳ್ಕೊಳ್ಳೋದೇ ಈ ಮರವನ್ನು ಕಡಿಯೋದು. ಮತ್ತು ಕಡಿಯೋದು ಅಂದರೆ ಏನು? ಜ್ಞಾನದ ಕತ್ತಿಯಿಂದ ಕಡಿಯೋದು ಅಂದರೆ ಏನು ಕಡಿಯೋದು? ಭಗವಂತ ಈ ಪ್ರಪಂಚ ಅಲ್ಲ, ಭಗವಂತ ಕಣ್ಣಲ್ಲ, ಭಗವಂತ ಕಿವಿಯಲ್ಲ, ಭಗವಂತ ಮಣ್ಣಲ್ಲ, ಭಗವಂತ ನೀರಲ್ಲ, ಭಗವಂತ ಬೆಂಕಿಯಲ್ಲ, ಭಗವಂತ ಗಾಳಿಯಲ್ಲ, ಭಗವಂತ ಆಕಾಶ ಅಲ್ಲ. ನೇತಿ ಆತ್ಮ. ಎಲ್ಲವನ್ನೂ ಡಿನೈ ಮಾಡಿ ಇದು ಯಾವುದೂ ಭಗವಂತ ಅಲ್ಲ, ಅವನು ಬೇಕು ನನಗೆ, ಇದಲ್ಲ, ಇದು ನನಗೆ ಬೇಡ, ಅವನು ಬೇಕು ಅಂತ ಮನಸ್ಸಿನ ಜ್ಞಾನದ ತುಡಿತ ಉಂಟಲ್ಲ, ಅದೇ ಕತ್ತಿ, ಇನ್ನೇನಿಲ್ಲ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಆಮೇಲೆ ಇದನ್ನು ಕಡಿದು ಬಿಟ್ಟಿಂದರೆ ಇದು ನಿನಗೆ ತೊಂದರೆ ಕೊಡೋಲ್ಲ. ಮರ ಕಡಿದು ಬಿಟ್ಟರೆ ಆ ಜ್ಞಾನ, ಡಿಟ್ಯಾಚ್ಮೆಂಟು ಮತ್ತು ನಿರಂತರ ಉಪಾಸನೆ, ಮನನ, ಇದರಿಂದ ನೀನು ಇದನ್ನು ಕಳಚಿಕೊಂಡೆ ಅಂದರೆ ತತಃಪರಂ ತತ್ಪರಿಮಾರ್ಗಿತವ್ಯಂ. ಆಮೇಲೆ ಅದನ್ನು ಹುಡುಕ್ಲಿಕ್ಕೆ ಶುರು ಮಾಡೋದು. ಇದೆಲ್ಲೇ ಕೂತ್ಕೊಂಡು ಇದನ್ನೇ ಹಚ್ಚಿಕೊಂಡು ಅದನ್ನು ಹುಡುಕ್ಲಿಕ್ಕೆ ಆಗೋದೇ ಇಲ್ಲ. ತತಃಪರಂ ತತ್ ಪರಿಮಾರ್ಗಿತವ್ಯಂ. ಆಮೇಲೆ ಅದನ್ನು ಹುಡುಕು. ಯಾವುದನ್ನು? ಯಸ್ಮಿನ್ ಗತಾಹ ನ ನಿವರ್ತಂತಿ ಭೂಯಃ. ಎಲ್ಲಿಗೆ ಹೋದರೆ ಮತ್ತೆ ಇಲ್ಲಿಗೆ ಮರಳುವ ಅಗತ್ಯ ಇಲ್ಲವೋ ಅದನ್ನು ಹುಡುಕು. ಇದನ್ನೇ ನೀವು ಚಿಂತನೆ ಮಾಡಿ ಇಲ್ಲಿಗೆ ಬರೋದು. ಚಕ್ರಭ್ರಮಣ, ಇದರ ಬಗ್ಗೆ ಯೋಚನೆ ಮಾಡೋದು, ಇದರ ಬಗ್ಗೆ ರಿಸರ್ಚ್ ಮಾಡೋದು. ವಾಟ್ ಈಸ್ ಆ್ಯಟಮ್, ವಾಟ್ ಈಸ್ ಸಬ್ ಆ್ಯಟಮ್, ಮತ್ತೆ ಪುನಃ ಬರುವುದು ಇಲ್ಲಿಗೆ ಅಷ್ಟೇ. ಮತ್ತು ಪುನಃ ಆ್ಯಟಮ್ ಬಾಂಬ್ ಮಾಡೋದು, ಸಾಯೋದು, ಪುನಃ ಇಲ್ಲೇ ಹುಟ್ಟೋದು, ಇನ್ನೇನೂ ಇಲ್ಲ. ಆದ್ದರಿಂದ ನಿನಗೆ ಇದನ್ನು ದಾಟಿ ಹೋಗಬೇಕು ಅಂದರೆ ಯಸ್ಮಿನ್ ಗತಾಹ ನ ನಿವರ್ತಂತಿ ಭೂಯಃ. ಎಲ್ಲಿಗೆ ಹೋದಾಗ ಮತ್ತೆ ಇಲ್ಲಿಗೆ ಮರಳಿ ಬರುವ ಅಗತ್ಯ ಬರುವುದಿಲ್ಲವೋ ಆ ಜಾಗವನ್ನು ಹುಡುಕು. ಪರಿಮಾರ್ಗಿತವ್ಯಂ, ಹುಡುಕಬೇಕದು, ಅದನ್ನು ಅನ್ವೇಷಣೆ ಮಾಡು. ಯಸ್ಮಿನ್ ಗತಾಹ ನ ನಿವರ್ತಂತಿ ಭೂಯಃ. ಹೇಗೆ ಅನ್ವೇಷಣೆ ಮಾಡೋದು? ಅದನ್ನು ಹುಡುಕುವುದು ಹೇಗೆ? ಹುಡುಕುವುದು ಒಂದು ಸಮಸ್ಯೆ ಅಲ್ವಾ? ಅದಕ್ಕೊಂದು ಉಪಾಯ ಇದೆ ಅಂತಾನೆ ಕೃಷ್ಣ. ಏನು? ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಅಂತ ಕೃಷ್ಣ ಹೇಳ್ತಾನೆ. ಆಶ್ಚರ್ಯ ಅಲ್ವಾ? ನಾನು ಆ ಪರಮಪುರುಷನಿಗೆ ಶರಣಾಗುತ್ತೇನೆ ಅಂತ ಅರ್ಥ ಆ ವಾಕ್ಯಕ್ಕೆ. ಪ್ರಪದ್ಯೆ ಅಂದರೆ ಅವನು ಯಾಕೆ ಶರಣಾಗಬೇಕು? ಅವನು ನಮಗೆ ಹೇಳ್ತಾ ಇದ್ದಾನೆ, ಅರ್ಜುನಿಗೆ ಹೇಳ್ತಾ ಇದ್ದಾನೆ ಶರಣ ಆಗು ಅಂತ. ಅದಕ್ಕೆ ತಮೇವ ಚ ಆದ್ಯಂ ಪುರುಷಂ ಪ್ರಪದ್ಯೆ ಅನ್ನೋದು ಅದು ಉತ್ತಮ ಪುರುಷ, ಶರಣಾಗುತ್ತೇನೆ. ಅದನ್ನು ಪ್ರಥಮ ಪುರುಷವಾಗಿ ಪರಿವರ್ತಿಸಬೇಕು. ಪ್ರಪದ್ಯೇತ ಒಂದು ಅಕ್ಷರ ಲೋಪ ಮಾಡಿಬಿಟ್ಟ ಕೃಷ್ಣ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ. ಅದನ್ನು ಕೆಲವರು ಹೀಗೆ ಅರ್ಥ ಹೇಳ್ತಾರೆ, ಒಂದು ಇತಿ ಶಬ್ದ ಸೇರಿಸಿಕೊಂಡು. ಏನು?
ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಇತಿ. ಆ ಭಗವಂತನನ್ನೇ ಶರಣಾಗ್ತೇನೆ ಅಂತ ಭಾವಿಸಿಕೊಂಡು ನೀನು ಆ ಮರವನ್ನು ಕಡಿ ಅಂತ. ಆಮೇಲೆ ಇದು ಹೀಗೆ ಅರ್ಥ ಬರೆದವರು ಉಂಟು. ಇನ್ನು ಕೆಲವರು ಪ್ರಪದ್ಯೇ ಯತಃ ಉಂಟಲ್ಲ, ಏನು ಮಾಡಿ ಪ್ರಪದ್ಯ ಇಯತಃ ಅಂತ ಪದಚ್ಛೇದ ಮಾಡಿ, ಇನ್ನೊಬ್ಬರು ಭಾಷ್ಯಕಾರರು ಒಬ್ಬೊಬ್ಬರು ಭಾಷ್ಯಕಾರರು ಒಂದೊಂದು ರೀತಿ ಪದ ಇಯತಃ ಅಂತ ಪದಚ್ಛೇದ ಮಾಡಿ, ಇಯತಃ ಇಷ್ಟು ದೊಡ್ಡ ಸಮಗ್ರವಾಗಿರ್ತಕ್ಕಂಥ ವೃಕ್ಷವನ್ನು ಆ ಪ್ರಪದ್ಯ ಆ ಆದಿಶಕ್ತಿಗೆ ಶರಣಾಗಿ ಕಡಿಲಿಕ್ಕಾಗತ್ತೆ ಅಂತ. ಆದರೆ ಅದೆಲ್ಲ ಏನು ಬೇಕಾದ್ರೆ ಪದಚ್ಛೇದ ಮಾಡೋಣ, ಆದರೆ ಸಹಜವಾದಂಥದ್ದೇನು ಪ್ರಪದ್ಯೆ ಅಂತಿರುವುದಲ್ಲಿ. ಪ್ರಪದ್ಯ ಇಯತಃ ಅಲ್ಲ. ಪ್ರಪದ್ಯೆ ಅಂದರೆ ನಾನು ಶರಣಾಗುತ್ತೇನೆ ಅಂತಲ್ಲ, ಒಂದು ಅಕ್ಷರ ಲೋಪ ಮಾಡಿದ. ಪ್ರಪದ್ಯೇತ ಶರಣಾಗಬೇಕು. ಪ್ರಪದ್ಯೆ ಅಂದರೆ ಶರಣಾಗುತ್ತೇನೆ, ಪ್ರಪದ್ಯೇತ ಅಂದರೆ ಶರಣಾಗಬೇಕು ಯಾರೋ ಸಾಧಕನು. ಅಲ್ಲಿ ಪ್ರಪದ್ಯೇತ ಅನ್ನುವ ಬದಲು ಉತ್ತಮ ಪುರುಷವನ್ನು ಪ್ರಯೋಗ ಮಾಡಿದ ಕೃಷ್ಣ. ಇದು ಸಂಸ್ಕೃತದಲ್ಲಿ ಒಂದು ರೀತಿಯಿಂದ ವರ್ಣವ್ಯತ್ಯಯ, ವರ್ಣಲೋಪ ಇದೆಲ್ಲ ಬೇಕಾದಷ್ಟು ಸಂಸ್ಕೃತದಲ್ಲಿ, ಪ್ರಾಚೀನ ಸಂಸ್ಕೃತದಲ್ಲಿ ಇದೆ. ಕೃಷ್ಣ ಒಂದು ಅಕ್ಷರವನ್ನು ಲೋಪ ಮಾಡುವ ಮೂಲಕ ಏನು ಹೇಳ್ತಾನೆ ಗೊತ್ತಾ? ಪ್ರಪದ್ಯೇತ ಅಂತ ಹೇಳಿದರೆ ಶರಣಾಗಬೇಕು ಅಂತ. ಕೃಷ್ಣ ಶರಣಾಗಬೇಕು ಅಂತ ಹೇಳಿದರೆ ನೀನು ಹೇಗೆ ಶರಣಾಗ್ತೀಯ? ನಾನೇ ಅದನ್ನು ಮಾಡಬೇಕು, ನಿನ್ನೊಳಗೆ ಕೂತು ನಾನೇ ಮಾಡಬೇಕು. ನಿನಗೆ ಶರಣಾಗು ಅಂದರೆ ನೀನು ಆಗ್ಲಿಕ್ಕೆ ಬರೋಲ್ಲ. ಮಗು ನಮಸ್ಕಾರ ಮಾಡು ಅಂದರೆ ಎಲ್ಲಿ? ತಾಯಿಯೇ ಮಾಡಿಸ್ಬೇಕು. ಆದ್ದರಿಂದ ಪ್ರಪದ್ಯೆಯಿಂದ ನಾನೇ ಶರಣಾಗಬೇಕು, ನಿನಗೆ ಶರಣಾಗಲಿಕ್ಕೂ ಬರೋಲ್ಲ. ಶರಣಾಗತನಾಗು ಅಂತ ನಾನು ಹೇಳಿದರೆ ಉಪಯೋಗ ಇಲ್ಲ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಂತ ಧ್ರುವ ಹೇಳಿದ ಹಾಗೆ. ಏನು ಬೇಕು ಅಂತ ಕೇಳಿದ ಧ್ರುವನ ಹತ್ರ, 5 ವರ್ಷದ ಮಗುವಿನ ಹತ್ರ. ಅದು ಧ್ರುವ ಹೇಳ್ತಾನೆ, ಏನು ಬೇಕು ಅಂತ ನೀ ಅಲ್ಲಿ ಕೂತು ಕೇಳಿದರೆ ನಾನು ಏನು ಹೇಳಲಿ? ಏನು ಬೇಕು ಅನ್ನೋದನ್ನು ನನ್ನ ನಾಲಿಗೆಯಲ್ಲಿ ಕೂತು ನೀನು ನುಡಿಸು. ಅದು ನೀನು ಶರಣಾಗೋದು ಎಲ್ಲಿ ಆಗ್ತೀಯ? ಆಗು ಅಂದರೆ ಆಗೋಲ್ಲ. ಮತ್ತು ನಾನೇ ಶರಣಾಗಬೇಕು ನಿನ್ನೊಳಗೆ ಕೂತು. ಪ್ರಪದ್ಯೆ ನಾನೇ ನಿನ್ನೊಳಗೆ ಕೂತು ಶರಣಾಗಬೇಕು ಅಂದರೆ ನೀನು ಶರಣಾಗ್ತೀಯ. ಅಂದರೆ ಶರಣಾಗತಿ ಭಗವಂತನ ಕಡೆಗೆ ಒಲವು ಹೋಗುವುದು ಕೂಡ ನಿನ್ನ ಸ್ವಂತ ಪ್ರಯತ್ನದಿಂದ ಆಗೋಲ್ಲ, ಅದರ ಹಿಂದೆ ನಾನೇ ಕರ್ಕೊಂಡು ಹೋಗಬೇಕಾಗುತ್ತೆ. ಅದಕ್ಕೆ ಅವತಾರ ಅಂತ. ನಾನೇ ಇಳಿದು ಬಂದು ನಿನ್ನ ಎತ್ಕೊಂಡು ಹೋಗ್ಬೇಕು, ನಿನಗೆ ಮೇಲೆ ಬರಲಿಕ್ಕೆ ಆಗೋಲ್ಲ. ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ. ಆ ಎಲ್ಲಕ್ಕೂ ಆದಿಯಲ್ಲಿ ಇರತಕ್ಕಂಥ, ಎಲ್ಲಕ್ಕಿಂತ ದೊಡ್ಡದಾಗಿರತಕ್ಕ ಏನು ತತ್ವ, ಅದನ್ನು ಪ್ರಪದ್ಯೆ ಅಂದರೆ ಆ ಪುರುಷ ಬೇರೆ ನಾನು ಬೇರೆ ಅಲ್ಲ. ಅದನ್ನು ಮುಂದೆ ಹೇಳ್ತಾನೆ. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮ ತ್ಯುಜಾಹೃತಃ. ಅದನ್ನು ಯಸ್ಮಾತ್ ಕ್ಷರಮತೀತು ಅದನ್ನು ಮೊದಲು ಪರಮಾತ್ಮ ಅಂತಾನೆ, ಅದೇ ನಾನು ಅಂತಾನೆ. ಮತ್ತೆ ಅದರಿಂದ ಇಲ್ಲಿ ಪ್ರಪದ್ಯೆ ನಾನೇ ಆ ಪರಮಪುರುಷನ ಕಡೆಗೆ ಶರಣಾಗತನಾಗಬೇಕು. ಅಂದರೆ ನಿನ್ನೊಳಗೆ ಕೂತು ನಿನ್ನಲ್ಲಿ ಶರಣಾಗತಿಯನ್ನು ಜಾಗೃತಗೊಳಿಸಬೇಕು. ಯತಃ ಪ್ರವೃತ್ತ ಪ್ರಸೃತಿ ಪುರಾಣಿ. ಪ್ರಾಚೀನವಾಗಿರ್ತಕ್ಕಂಥ ಈ ಜಗತ್ತಿನ ಸಮಸ್ತ ಪ್ರಸೃತಿ ಅಂದರೆ ವಿಸ್ತಾರ. ಅನಾದಿ ಕಾಲದಿಂದ ಈ ಜಗತ್ತಿನ ವಿಸ್ತಾರ ಸಂಕ್ಷೇಪ ಏನು ನಡೀತಾ ಬರ್ತಾ ಇದೆ, ಪ್ರಪಂಚದ ವ್ಯಾಪಾರ, ಅದು ಯಾರಿಂದ ಆಯಿತೋ, ಎಲ್ಲಿಂದ ಪ್ರಾರಂಭ ಆಯಿತೋ ಅಂಥ ಪರತತ್ವಕ್ಕೆ ನಿನ್ನೊಳಗೆ ಕೂತು ನಾನೇ ಶರಣಾಗ್ತೀನಪ್ಪ ಅಂದರೆ ನೀನು ಶರಣಾಗಬೇಕು. ನೀನು ಶರಣಾಗೋದು ನಿನ್ನೊಳಗೆ ಕೂತು ನಾನೇ ಶರಣಾಗೋದು. ಭಗವನ್ ಚಿತ್ರ ಮಘವನ್ ಚಿತ್ರಮರ್ಚ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಂ ಅರ್ಕಂ ಮಘವನ್ ಚಿತ್ರಮರ್ಚ ನರತೆ ತ್ವತ್ಕ್ರಿಯತೆ ಕಿಂಚನ. ನೀನು ಒಳಗೆ ಬಂದು ಕೂಡದೇ ಇದ್ದರೆ ಏನೂ ನಡೆಯೋಲ್ಲ. ಅದಕ್ಕೆ ಮಹಾಂ ಅರ್ಕಂ ಮಘವನ್ ಚಿತ್ರಮರ್ಚ, ನನ್ನ ಎದುರು ಪೀಠದಲ್ಲಿ ಬಂದು ಕೂಡು. ಯಾಕಂದ್ರೆ ನಾನು ಪೂಜೆ ಮಾಡಬೇಕು. ಪೂಜೆ ಮಾಡಲಿಕ್ಕೆ ನನಗೆ ತ್ರಾಣ ಇಲ್ಲ. ಅದಕ್ಕೆ ನೀನು ಪೀಠದಲ್ಲಿ ಕೂತು ಪೂಜೆಯನ್ನು ತಗೋ, ನನ್ನೊಳಗೆ ಕೂತು ಪೂಜೆ ಮಾಡು. ಇದು ನಾವು ದಿನ ಹೇಳೋ ಮಂತ್ರ. ಪೂಜೆ ಮಾಡುವಾಗ ಇದನ್ನು ನಿಷಿಸಿದ ಗಣಪತಿ ಗಣೇಶು ತ್ವಾಮಾಹುರ್ ವಿಪ್ರತಮಂ ಕವೀನಾಂ ಎಲ್ಲರೂ ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ದೇವರಿಗೆ ಅರ್ಥ ಆದರೆ ಸೇ, ನಮಗ್ಯಾಕೆ ಅರ್ಥ ಆಗಬೇಕು ಅಂತ ಯಾರೂ ತಲೆಗೆಡಿಸ್ಕೊಳ್ಳೇ ಇಲ್ಲ. ದೇವರು ನಿನಗೆ ಅರ್ಥ ಆಗದೆ ಅಂತ ನೀನು ಹೇಳ್ತಾರೆ, ನಾನು ಯಾಕೆ ತಲೆಗೆಡಿಸ್ಬೇಕು ಅಂತ ಅವನು ತಲೆಗೆಡಿಸ್ಲೇ ಕೂತ್ಬಿಟ್ಟು ಸುಮ್ಮನೆ. ಅದು ನಾವು ಮಾಡಿದ ಪೂಜೆ ಎಲ್ಲ ದಂಡ ಆಯಿತು. ನಿನಗೆ ಅರ್ಥ ಆಗದೇ ಇದ್ದರೆ ನಾನು ಯಾಕೆ ಅರ್ಥ ಮಾಡ್ಕೊಂಡು ನಿನ್ನ ಉದ್ಧಾರ ಮಾಡಬೇಕು ಅಂತ ಕೂತೇ ಬಿಟ್ಟ ಅವನು ಸುಮ್ಮನೆ. ಅವನು ಹೇಳುವುದೇನು ಅಂದರೆ, ನನಗೆ ನಿನ್ನನ್ನು ಪೂಜೆ ಮಾಡುವ ಶಕ್ತಿಯೂ ಇಲ್ಲ, ಅದರಿಂದ ನನ್ನೊಳಗೆ ಕೂತು ಪೂಜೆ ಮಾಡು, ಪೀಠದಲ್ಲಿ ಕೂತು ಪೂಜೆ ತಗೋ, ಎರಡೂ ನೀನೇ. ಅದನ್ನೇ ಇಲ್ಲಿ ಹೇಳೋದು. ಪ್ರಪದ್ಯೆ ನಾನೇ ಪ್ರಪನ್ನನಾಗಬೇಕಂದ್ರೆ ನಿನ್ನೊಳಗೆ ಕೂತು ನಾನು ಶರಣಾಗತರಾದರೆ ನೀನು ಶರಣಾಗತರಾದೀತು. ನಿನ್ನೊಳಗೆ ಕೂತು ನಿನ್ನಲ್ಲಿರುವ ಆ ಶರಣಾಗತಿ ಪ್ರಪತ್ತಿ ಅದನ್ನು ನಾನು ಜಾಗೃತಗೊಳಿಸಬೇಕು. ಪ್ರಪದ್ಯೆ ಇದು ಕೃಷ್ಣ ಇನ್ನು ಏನನ್ನೂ ಹೇಳೋದಿಲ್ಲ ನೋಡಿ. ಶರಣಾಗತಿ
ಶರಣಾಗತಿ ಅಂದರೆ ಅದರ ಡೆಫಿನೇಷನ್ ಏನು ಗೊತ್ತಾ? ರಕ್ಷತೀತ್ಯೇವ ವಿಶ್ವಾಸ ಅಂತ. ಶರಣಾಗತ ಯಾರು ಆಗ್ತಾನೆ, ಈಗ ಮಗು ತಾಯಿಯ ತೊಡೆಯಲ್ಲಿ ಬಂದು ಕೂತ್ಬಿಡುತ್ತೆ. ಎಲ್ಲೋ ಒಂದು ದೂರದಲ್ಲಿ ಏನೋ ಒಂದು ವಸ್ತು ನೋಡಿತು, ಒಂದು ಹರ್ಕೊಂಡು ಹೋಗುವಂಥ ಒಂದು ಇರುವೆ ನೋಡಿದ್ರೆ ಹೆದರುತ್ತೆ ಮಗು. ಏನೋ ಒಂದು ಜಿರಳೆಯೋ ಏನೋ ಒಂದು ಹರ್ಕೊಂಡು ಬಂತು, ಹೆದರಿತು ತಾಯಿ. ಮಗು ಹೆದರಿದ ಮಗು ಏನು ಮಾಡುತ್ತೆ? ತಾಯಿಯ ಬಗಲಲ್ಲಿ ಬಂದು ಕೂತ್ಬಿಡುತ್ತೆ. ತಾಯಿ ಎತ್ಕೊಂಡು ಬಿಟ್ಟರೆ ಎದುರಲ್ಲಿ ಹುಲಿ ಬಂದರೂ ಧೈರ್ಯ ಅದಕ್ಕೆ. ಯಾಕೆಂದರೆ ಅದಕ್ಕೆ ಅಮ್ಮನಿಗೆ ಹೆದರಿಕೆ ಆಗ್ಬೋದು, ಅದಕ್ಕೆ ಹೆದರಿಕೆ ಇಲ್ಲ. ಯಾಕೆ? ಅಮ್ಮ ಇದ್ದಾಳೆ, ರಕ್ಷಿಸ್ತಾಳೆ ಅಂತ ಆ ಕಾನ್ಫಿಡೆನ್ಸ್ ಉಂಟಲ್ವಾ. ರಕ್ಷತೀತ್ಯೇವ ವಿಶ್ವಾಸ, ಭಗವಂತ ನನ್ನನ್ನು ರಕ್ಷಿಸ್ತಾನೆ, ಯಾವ ಕಾಲಕ್ಕೂ ಬಿಟ್ಟು ಹಾಕೋಲ್ಲ. ನಮ್ಮನ್ನು ಯಾಕೆ ರಕ್ಷಿಸುವುದಿಲ್ಲ ಗೊತ್ತಾ? ನಮಗೆ ಈ ಕಾನ್ಫಿಡೆನ್ಸೇ ಇಲ್ಲ. ಭಗವಂತ ರಕ್ಷಣೆ ಮಾಡುವಂಥ ಒಂದೆರಡು ಪ್ರದಕ್ಷಿಣೆ ಬರ್ತೇವೆ, ಆಮೇಲೆ ದೇವರನ್ನು ನಂಬಿ ಕೂತ್ರೆ ಆಗುತ್ತಾ ಅಂತ ಡಾಕ್ಟ್ರ್ ಹತ್ರ ಹೋಗ್ತೇವೆ. ಆಗ ಡಾಕ್ಟ್ರು ಕೊಟ್ಟ ಕೆಲಸವೂ ಆಗೋದಿಲ್ಲ. ಇವು ಹೇಳಿದೆ, ನೀನು ರಕ್ಷಣೆ ಮಾಡ್ತೇನೆ ಅಂತ ನಿನಗೆ ಗ್ಯಾರಂಟಿ ಇದ್ದರೆ ಆ ಭರವಸೆಯಿಂದ ಇನ್ನು ಎಲ್ಲ ಬಿಡು. ಆ ಭರವಸೆ ತಾಳು. ರಕ್ಷತೀತ್ಯೇವ, ಭಗವಂತನಿಗೆ ಶರಣಾಗುವುದು. ಯಾಕೆಂದರೆ ರಕ್ಷಿಸಿ ಅವನನ್ನು ಶರಣಾಗತ ವತ್ಸಲ, ಅವನು ರಕ್ಷಿಸದೇ ಬಿಡೋಲ್ಲ. ಈ ಗ್ಯಾರಂಟಿ ಇದ್ದಾಗ ನಿನ್ನಲ್ಲಿ ರಕ್ಷಿಸ್ತಾನೆ ಅನ್ನೋ ಭರವಸೆ ಇದ್ದರೆ ನನ್ನಿಂದ ರಕ್ಷಣೆ ಬರುತ್ತೆ. ನಿನ್ನಲ್ಲಿ ಭರವಸೆ ಇಲ್ಲದೇ ಇದ್ದರೆ ಭರವಸೆ ಬರೋ ತನಕ ನಾನು ಕಾಯ್ತೀನಿ. ಅದಕ್ಕೆ ಪ್ರಪತ್ತಿ ಬಹಳ ಮುಖ್ಯ ಸಾಧನೆ ಅಂದರೆ ಭಗವಂತನಲ್ಲಿ ಶರಣಾಗತಿ. ಅವನು ರಕ್ಷಣೆ ಮಾಡ್ತಾನೆ. ನೋಡಿ, ಇವತ್ತಿಗೂ ನೀವು ಹಳ್ಳಿಗಳಿಗೆ ಹೋಗಿ, ಏನೇನೋ ಸಮಸ್ಯೆಗಳಿರ್ತಾವೆ ಮನೆಯಲ್ಲಿ, ಭೀಕರವಾದ ಸಮಸ್ಯೆಗಳು. ಆದರೆ ಒಂದು ಕಾಲದಲ್ಲಿ ಹಿರಿಯರು ಗೀತೆಯನ್ನು ಅರೆದು ತಲೆಗೆ ತುಂಬಿದ ಸಂಸ್ಕಾರ ಇವತ್ತಿಗೂ ಉಳಿದಿದೆ. ಗೀತೆಯ ಗಂಧಗಾಳಿಲಿದ್ದವ್ರಿಗೆ. ಹಳ್ಳಿಯಲ್ಲಿ ಅಸಂಸ್ಕೃತರ ಹತ್ರ ಕೇಳಿ, ದೇವರಿದ್ದಾನೆ ಬಿಟ್ಟು ಹಾಕೋಲ್ಲ. ಏನು ಸಮಸ್ಯೆ ಬಂದರೂ ದೇವರಿದ್ದಾನೆ ಬಿಟ್ಟು ಹಾಕೋಲ್ಲ, ದೇವ್ರ ಕೈ ಬಿಟ್ಟು ಅಂತಾನೆ. ನಾವು ಪೇಟೆಯಲ್ಲಿ ಬೆಳೆದವರು, ಕಾಲೇಜಿಗೆ ಹೋದವರಿಗೆ ದೇವರಿದ್ದಾನೋ ಇಲ್ಲೋ ಒಂದು ಸಂಶಯ ಬರಲಿ ಶುರುವಾಗಿದೆ. ಈ ಉದ್ಗಾರ ನಮ್ಮ ಬಾಯಿಂದ ಬರೋಲ್ಲ, ಅಶಿಕ್ಷಿತರ ಬಾಯಲ್ಲಿ ಇವತ್ತಿಗೂ ಬರುತ್ತೆ, ದೇವರಿದ್ದಾನೆ ಬಿಟ್ಟು ಹಾಕೋಲ್ಲ. ಅವರಿಗೆ ಆ ಕಾನ್ಫಿಡೆನ್ಸ್ ಇದೆ. ಎಂಥ ಸಂದರ್ಭದಲ್ಲೂ ಅವ್ರು ಅಪ್ಸೆಟ್ ಆಗೋದಿಲ್ಲ, ಅನಾಥ ಪ್ರಜ್ಞೆ ಕಾಡುವುದೇ ಇಲ್ಲ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ, ಅವನಿದ್ದಾನೆ, ಅವನು ರಕ್ಷಿಸ್ತಾನೆ, ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಈ ಕನ್ವಿಕ್ಷನ್ನೇ ನಿನ್ನನ್ನು ರಕ್ಷಣೆ ಮಾಡೋದು ಅಂತಾನೆ ಕೃಷ್ಣ. ಪ್ರಪದ್ಯೇ, ಯಾಕೆಂದರೆ ಯತಃ ಪ್ರವೃತ್ತಿ ಪ್ರಸೃತ, ಜಗತ್ತಿನ ಸಮಸ್ತ ವ್ಯಾಪಾರವೂ ಅವನಿಂದ ಆಗ್ತಾ ಇದೆ. ನಿನ್ನೊಳಗೆ ಕೂತು ನಿನ್ನ ಉದ್ಧಾರ ಮಾಡೋ ಕೆಲಸ ಮಾಡೋಲ್ಲೇನವ? ಇಡೀ ಜಗತ್ತಿನ ಹೊಣೆ ಹೊತ್ತವನಿಗೆ ನೀನೊಬ್ಬ ಭಾರ ಆಗ್ತೀಯೋ? ಶರಣಾಗತನಾಗು, ಅವನು ರಕ್ಷಣೆ ಮಾಡ್ತಾನೆ. ಇದಕ್ಕೆ ಸಂಬಂಧಪಟ್ಟು ಅವನು ಹೇಗೆ ರಕ್ಷಣೆ ಮಾಡ್ತಾನೆ ಅನ್ನೋದರ ಒಂದು ಕಥೆ ಹಿಂದೆ ಹೇಳಿದ್ದೆ ನಾನು. ಮತ್ತೆ ಆ ಕಥೆಯನ್ನು ನಾಳೆ ನಿಮ್ಮ ಮುಂದೆ ಇರ್ತೀನಿ ಮತ್ತು ಮುಂದಿನ ಶ್ಲೋಕದ ಚಿಂತನೆಗೆ ಹೋಗೋಣ. ಇವತ್ತಿನ ಗೀತಾ ಚಿಂತನವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ತಮಗೆಲ್ಲ ಅಭಿನಂದನೆ.